ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ಕನ್ನಡ ಪತ್ರಿಕೋದ್ಯಮದ, ವಿಶೇಷವಾಗಿ ವಿಜುವಲ್ ಪತ್ರಿಕೋದ್ಯಮದ ಒಬ್ಬ ಮೇರು ವ್ಯಕ್ತಿತ್ವ ಅಂತ ಹೇಳ್ಬೋದು. ಪೊಲಿಟಿಕಲ್ ಜರ್ನಲಿಸಮಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿ, ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನ ಮೂಡಿಸಿರುವಂಥ, ಉದಯ ಟಿ ವಿಯ ಜೇಡರ ಬಲೆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಂಥ, ಈಗಲೂ ಕೂಡ ತಮ್ಮ ಬೇರೆ ಬೇರೆ ಆ್ಯಕ್ಟಿವಿಟಿಗಳ ಮೂಲಕ ಸಕ್ರಿಯರಾಗಿರುವಂಥ ದೀಪಕ್ ತಿಮ್ಮಯ್ಯ ನಮ್ಮನಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ದೀಪಕ್ ಸರ್ ನಮಸ್ಕಾರ, ವೆಲ್ಕಮ್ ಟು. ನಮಸ್ತೆ. ನಾನು ಇವ್ರಿಗೆ ಫೋನ್ ಮಾಡಿದಾಗ ಒಂದು ಮಾತು ಹೇಳಿದೆ, ಒಂದು ಸೇಡು ನಾನು ತುಂಬ ಜನರ ಮೇಲೆ ತೀರಿಸ್ಕೋಬೇಕು. ನಾನು ತುಂಬ ಜನ ನಂಗೆ ಸಿಕ್ಕಾಗಿ ಹೇಳ್ತಾರೆ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದೀವಿ ಅಂತ ಹೇಳಿ. ನಾನು ಎಷ್ಟು ವಯಸ್ಸಾಯ್ತು ನನಗಂತ ಅನ್ನಿಸ್ತಾ ಇತ್ತೆ. ಹಾಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ, ನಿಮ್ಮನ್ನು ನೋಡ್ಕೊಂಡು ನಾವು ಬೆಳೆದದ್ದು ಅಂತ. ಓಕೆ, ನಾನು ಇನ್ನೂ ಓದ್ತಿರ್ಬೇಕಾದ್ರೆ ನೀವು ಟಿ ವಿನಲ್ಲಿದ್ದಿರಿ. ಡಿಗ್ರಿನಲ್ಲಿದ್ದಾಗ ಅನ್ಸುತ್ತೆ ನನಗೆ, ಪಿ ಜಿನಲ್ಲಿದ್ದಾಗ, ಅದಕ್ಕಿಂತ ಮುಂಚೆನೂ ಇದ್ರೇನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಉದಯ ಟಿ ವಿ ಆನ್ ಮಾಡಿದರೆ ಜೇಡರ ಬಲೆ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಮತ್ತು ನಮಗೆ ಭಾಳ ಹೊಸತು ಅದು, ಮತ್ತು ಭಾಳ ಒಳ್ಳೆ ಪ್ರಶ್ನೆಗಳು ಕೇಳ್ತಿದ್ರಿ. ಮತ್ತು ಅದೊಂಥರ ನಮಗೆ ಜೇಡರ ಬಲೆ ಅಂತ ಏನೋ ಹೆಸರಿಟ್ಟಿದ್ರಿ, ಅದು ಅಷ್ಟೇ ಸಮರ್ಪಕವಾಗಿತ್ತು. ಸೊ ಆ ಮೂಲಕ ಪರಿಚಯ ಆದಂಥವ್ರು ದೀಪಕ್ ಅವರು. ಸರ್, ಮೊದಲನೇ ಪ್ರಶ್ನೆ, ಹೇಗೆ ಶುರುವಾಯಿತು ನಿಮ್ಮ ಜರ್ನಿ, ನಿಮ್ಮ ಪತ್ರಿಕೋದ್ಯಮದ ಒಂದು ಸ್ಟೆಂಟು, ಅದ್ರ ಬಗ್ಗೆ ಮಾತಾಡೋದಾದರೆ? ನಾನು ಕೊಡಗಿನಲ್ಲಿ ಬೆಳೀತಿದ್ದಾಗ ನನ್ನ ಸೋದರ ಮಾವ ಅವರಿಗೆ ಭಾಳಷ್ಟು ಈ ರಾಜಕೀಯದಲ್ಲಿ ಆಸಕ್ತಿ. ನಿಮ್ಮ ಸೋದರ ಮಾವನಿಗೆ? ಹಾಂ, ಅಂತಂದರೆ ನನ್ನ ತಾಯಿ ತಮ್ಮ. ಆದರೆ ಶಾಲೆಯ ಕಾರಣದಿಂದಾಗಿ ಮತ್ತು ಅನೇಕ ಬೇರೆ ಕೌಟುಂಬಿಕ ಕಾರಣಗಳಿಂದಾಗಿ ಅವ್ರ ಮನೇಲಿ ಬೆಳೀತಾ ಇದ್ದೆ ನಾನು. ಅವರಿಗೆ ನಾನು ಹುಟ್ಟುವಾಗ ಬರೀ 18 ವರ್ಷನೋ ಏನೋ ಇತ್ತು ಅನಿಸುತ್ತೆ. ಆದರೆ ಅಂತ ಹೇಳಿದ್ರೆ ಅವ್ರಿಗಂತ ವಯಸ್ಸಾಗಿರಲಿಲ್ಲ. ನಾನು ಬೆಳೀತಾ ಅಂತೇಳಿದ್ರೆ, ಅದು ಈ ಕೊಡಗಿನಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಮನೆಗಳಿಲ್ಲ. ಅತ್ಯಂತ ಹತ್ತಿರದ ಮನೆ ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರ ಇರ್ಬೋದು, 3/4 ಕಿಲೋಮೀಟರ್ ದೂರ ಇರ್ಬೋದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಆಗೆಲ್ಲ ಅಷ್ಟೊಂದು ವಿದ್ಯುತ್ ಶಕ್ತಿ ಇಲ್ಲ, ಮತ್ತು ಬೇರೆ ಈಗ ಟಿ ವಿ ಇಲ್ಲ, ಫೋನ್ ಇಲ್ಲ. ಅಂಥದ್ರಲ್ಲಿ ಈಗ ರಾತ್ರಿ ಆದಮೇಲೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಿದ್ದಾಗ ನನಗನ್ಸೋದು, ನನ್ನ ಸೋದರ ಮಾವನಿಗಿದ್ದಂಥ ಅತ್ಯಂತ ದೊಡ್ಡ ಒಂದು ಮನೋರಂಜನೆ ಅಂತ ಹೇಳಿದ್ರೆ, ನನ್ನ ಜೊತೆ ಭಾಳ ಪುಟ್ಟ ಹುಡುಗ ನನ್ನ ಜೊತೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾತಾಡೋದು. ಯಾಕೆಂದರೆ ಹಿಂಗಾಯ್ತು ಗೊತ್ತಾ, ನಾನು ಇಲ್ಲಿ ಹೋಗಿದ್ದೆ, ಅದಕ್ಕೆ ಸರಿಯಾಗಿ ನಾನು ಆಸಕ್ತಿ ತೋರಿಸ್ತಾ ಇದ್ದೆ. ಮತ್ತು ನನಗೆ ಭಾಳ ಒಳ್ಳೆಯ ನೆನಪಿನ ಶಕ್ತಿ ಇತ್ತು. ಆದ್ದರಿಂದ ನೀವು ಯಾವತ್ತು ಹಾಗೆ ಹೇಳಿದ್ಯಲ್ಲ, ಹೀಗಾಯ್ತು, ಅವರ ಇವರ ಹೀಗಾಯ್ತಾ ಹಾಗಾಯ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಮತ್ತು ಕೆಲವೊಮ್ಮೆ ಈಗ ನಾವಿಬ್ಬರು ಬರ್ತಿದ್ದಂಥ 1-2 ಪತ್ರಿಕೆಗಳನ್ನು ಓದ್ತಾ ಇದ್ವಿ. ನನಗೆ ಭಾಳ ಸಣ್ಣದ್ರಿಂದ ಓದುವ ಒಂದು ಹವ್ಯಾಸ, ಚಟ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಕೆಲವೊಮ್ಮೆ ಚಟವಾಗ್ಬಿಡುತ್ತೆ. ಆದ್ದರಿಂದ ಓದ್ತಾ ಏನೋ ಪತ್ರಿಕೆ ಬರೆದಿದ್ರೆ ಏನೋ ಒಂದು ಬೇಸರ ಅಂತ ಪತ್ರಿಕೆ ಭಾಳ ತಡವಾಗಿ ಬರ್ತಾಯಿತ್ತು. ಕೆಲವೊಮ್ಮೆಲ್ಲ ಲೇಟಾಗಿ ಬರ್ತಾಯಿತ್ತು. ಬಂದರೂ ಕೂಡ ಅದು ಬೆಳಿಗ್ಗೆ ಅಲ್ಲೆಲ್ಲ 11 ಗಂಟೆಗೆ ತಲುಪ್ತಾಯಿತ್ತು. ನಮ್ಮ ಮನೆಗೆ ತಲುಪಕ್ಕೆ 4 ಗಂಟೆ ಆಗ್ತಾಯಿತ್ತು. ಹಾಗೆಲ್ಲ ಭಾಳ ಸುದ್ದಿ ಹಳಸಾಗಿದ್ದರೂ ಕೂಡ ನಿಮ್ಮಲ್ಲಿ ಆ ಆಸಕ್ತಿ ಕಡಿಮೆ ಆಗ್ತಿರ್ಲಿಲ್ಲ. ಯಾಕಂದರೆ ವಿಷಯವನ್ನು ತಿಳ್ಕೋಬೇಕು ಅಂತ ನನಗನ್ಸೋದು. ಈಗ ಆಗ ನಾನು ಭಾಳ ಸಣ್ಣವನಿದ್ದಾಗ ಯಾವುದೋ ಒಂದು ಪ್ಲೇನ್ ಕ್ರ್ಯಾಶ್ ಆಗಿರ್ಬೋದು, ಅಥವಾ ಯಾವುದೋ ಸತ್ತಿದ್ದಾಗಿರ್ಬೋದು, ನನಗೆಲ್ಲ ಈಗಲೂ ಗೊತ್ತು. ಪತ್ರಿಕೆ ಓದ್ಕೊಂಡು ಜನ ಅಳ್ತಾ ಇದ್ರು. ಈಗ ನಾನು ಸ್ವಲ್ಪ ದೊಡ್ಡವನಾಗಿದ್ದೆ. ಈಗ ಕಲ್ಪನಾ ಅವರೆಲ್ಲ ತೀರ್ಕೊಂಡಂಥ ಸಂದರ್ಭದಲ್ಲಿ ಪತ್ರಿಕೆ ಓದ್ಕೊಂಡು ನಮ್ಮ ಮನೆಯಲ್ಲಿ ನನ್ನ ಚಿಕ್ಕಮ್ಮಂದರೆಲ್ಲ ಅಳ್ತಾ ಇದ್ರು. ಅಂತಂದರೆ ಅಯ್ಯೋ ಹಿಂಗೆ ಅಂತ ಹೇಳ್ಕೊಂಡು ಆ ರೀತಿಯ ಒಂದು ಅಂತಂದರೆ ಸಂಬಂಧ, ಬರೀ ಒಂದು ಅಕ್ಷರಕ್ಕೂ ವ್ಯಕ್ತಿಗೂ. ಈಗೆಲ್ಲ ಟಿ ವಿ ನೋಡಿದ್ರು ಅಳಲ್ಲ ಜನ. ಯಾಕೆಂದರೆ ನೋಡಿ ಒಂಥರ ಅಸಡ್ಡೆ, ಮತ್ತು ಒಂಥರ ಚರ್ಮ ದಪ್ಪ ಆಗಿದೆ, ಅದೇ ಇಮ್ಯುನಿಟಿ ಪವರ್ ಬಂದ್ಬಿಟ್ಟಿದೆ, ಒಂದು ಅಲಿಪ್ತತೆ. ಆದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಆ ಒಂದು ಅಕ್ಷರದ ಜೊತೆಗಿನ ಸಂಬಂಧದಿಂದಾಗಿ ಮತ್ತು ಆ ಮೂಲಕ ನಾನು ವಿಶ್ವವನ್ನು ತಿಳ್ಕೊಳ್ತಕ್ಕಂಥದ್ದು. ಮತ್ತು ನನಗೆ ಯಾಕೋ ಒಂಥರ ಆ ಪತ್ರಿಕೆ ಮೂಲಕ ನಾನು ವಿಶ್ವವನ್ನು ನೋಡ್ಲಿಕ್ಕೆ ಶುರು ಮಾಡಿದೆ. ಮತ್ತು ಆಗ ರೇಡಿಯೋ ಕೂಡ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ಈಗ 1980ರಲ್ಲಿ ಭಾಳಷ್ಟು ಬದಲಾವಣೆಗಳು ಎಲ್ಲ, ಮತ್ತು ಅದಕ್ಕಿಂತ ಮೊದಲು ಎಮರ್ಜೆನ್ಸಿ, ಆಗೆಲ್ಲ ನಾನು ಭಾಳ ಪುಟ್ಟವನು. ನನ್ನ ಮನೆಯಲ್ಲಿ ನನ್ನ ಸೋದರ ಮಾವ ಜೈಲಿಗೆ ಹೋದರು. ದೆನ್ ಅವರ ಅಂತಂದರೆ ಸೈದ್ಧಾಂತಿಕ ಕಾರಣಗಳಿಂದಾಗಿ ಅವರು RSSಗೆ ಭಾಳ ಹತ್ತಿರವಾಗಿದ್ದರು. ಆದರೂ ಕೂಡ ಅವರು ಯಾವತ್ತೂ ಅವರ ವಿಚಾರಗಳನ್ನು ನನ್ನ ಮೇಲೆ ಹೇರಲಿಲ್ಲ.
ಅಂತಂದರೆ ನಾನು ಸ್ವಂತವಾಗಿ ಸ್ವಂತ ಚಿಂತನೆಯೊಂದಿಗೆ ಒಂದು ವ್ಯಕ್ತಿತ್ವದೊಂದಿಗೆ ಬೆಳಿಬೇಕು ಅಂತಕ್ಕಂಥ ಆಸೆ ಅವ್ರದ್ದಾಗಿತ್ತು. ಆದರೆ ಇವತ್ತು ಕೂಡ ನಾನು ಹೇಳ್ತೀನಿ, ನನ್ನ ರಾಜಕೀಯ ಗುರು ಅಂತ ಹೇಳಿದ್ರೆ ನನ್ನ ಸೋದರ ಮಾವ ಅಂತ. ಏನು ಹೆಸರು ಸರ್ ಅವ್ರದ್ದು? ಉಮೇಶ್ ಅಂತ ಹೇಳಿದ್ರೆ ಅವರು ಭಾಳ ಸಣ್ಣ ವಯಸ್ಸಿನಲ್ಲೇ ಇಂಥೆಲ್ಲ ಹೋರಾಟ ಗಿರಾಟಕ್ಕೆಲ್ಲ ಹೇಳಿದ್ರೆ ಒಂದು 19 ವರ್ಷಕ್ಕೆ 18 ವರ್ಷಕ್ಕೆ ಜೈಲಿಗೆ ಹೋದ. ಈಗಂತ ಯಾವ ಜೈಲಿಗೆ ಹೋದರೆ ಯಾವುದೋ ಹುಡುಗ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡಿ ಹೋಗಿರ್ಬೋದು ಅಂತಕ್ಕಂಥದ್ದು. ದೇಶಕ್ಕಾಗಿ ಜೈಲಿಗೆ ಹೋಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇದ್ದರು. ಈಗ ಎಮರ್ಜೆನ್ಸಿ ಸೇರಿನೋ ತಪ್ಪು ಅದು ಬೇರೆ ವಿಚಾರ. ಆದರೆ ಅವರು ನಂಬಿದ ಸಿದ್ಧಾಂತಕ್ಕಾಗಿ ಅವ್ರು ಹೋಗಿದ್ದರು. ಆದರೆ ನನಗೆ ಯಾವತ್ತೂ ಕೂಡ ಅವರು ಅದನ್ನೊಂದು ದೊಡ್ಡ ವಿಷಯವನ್ನಾಗಿ ಮಾಡಿ ಹೇಳ್ತಾ ಇರಲಿಲ್ಲ. ಆದರೂ ಕೂಡ ನಮಗೇನು ಅಂತ ಹೇಳಿದ್ರೆ, ಈಗ ಅವರು ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನನ್ನಲ್ಲಿ ಆ ಒಂದು ಪೂರ್ವಗ್ರಹವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ನೀನು ಅದರ ಬಗ್ಗೆ ನೀನು ತಿಳ್ಕೊ, ನೀನು ಅದರ ಬಗ್ಗೆ ಅಧ್ಯಯನ ಮಾಡು, ನಿನ್ನದೇ ಒಂದು ಅಭಿಪ್ರಾಯಕ್ಕೆ ಬಾ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾಯಿದ್ರು. ಮತ್ತು ತಮಾಷೆ ಏನು ಅಂತ ಹೇಳಿದ್ರೆ, 12 ವರ್ಷಕ್ಕೆ ನಾನು ಅವ್ರ ಜೊತೆ ಭಾಳ ವಾಗ್ವಾದಕ್ಕೆ ಇಳಿತಿದ್ದೆ. ಹೇಳಿದ್ರೆ ಅದು ಹೆಂಗೆ ಹೇಳ್ತೀಯಾ, ಅವ್ರು ಹಿಂಗೆ ಮಾಡಿದ್ದಾರಲ್ಲ, ಇವ್ರು ಮಾಡ್ತಿರ್ತಕ್ಕಂಥ ಸರಿನಾ. ಈಗ ರಾಮ ಜನ್ಮಭೂಮಿ ವಿಷಯದಲ್ಲೆಲ್ಲ ಆಗಾಗ ಜನರಲ್ಲಿ ಉದ್ವೇಗ ಬರ್ಸೋದು ಸರಿನಾ. ನಾನೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಉದ್ವೇಗ ಬರ್ಸಿ ಒಂದು ದಿವಸ ಉದ್ವೇಗ ಕಡಿಮೆ ಆಗೋಗ್ಬಿಡ್ತದೆ ಅಂತ. ಆದರೆ 35-40 ವರ್ಷಗಳ ನಂತರನೂ ಉದ್ವೇಗ ಇದೆ ಅಂತಂದರೆ ನನಗೆ ಆವತ್ತೇ ನಾನು ತಪ್ಪಾಗ್ಬಿಟ್ಟಿತ್ತು. ನನ್ನ ಇದರಿಂದ ಉದ್ವೇಗವನ್ನು ಹಾಗೆ ಇಡ್ಬೋದು ಅನ್ನತಕ್ಕಂಥದ್ದಕ್ಕೆ ನಾನೇ ಒಂದು ನನ್ನ ಅನುಭವದಿಂದಲೇ ನಾನು ತಿಳ್ಕೊಂಡಂಥದ್ದು. ಹಾಗೆಲ್ಲ ಆಗಿ ನಾನೇನಾಯಿತು ಅಂತ ಹೇಳಿದ್ರೆ, ಮತ್ತು ನಾನು ಸಣ್ಣವನಿದ್ದಾಗ ಡಾಕ್ಟ್ರ್ ಆಗಬೇಕು ಅಂತಿದ್ದರೆ ಡಾಕ್ಟ್ರ್ ಆಗಬೇಕು ಅಂತಿದ್ದೆ. ಮತ್ತು ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೆ. ಹೇಳಿದ್ರೆ ನೋಡಿದ್ದೆಲ್ಲ ಯಾರೊಬ್ಬ ಒಳ್ಳೆ ಇಂಜಿನಿಯರ್ ಕಂಡ್ರೆ ನಾನು ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು ಅಂತಿದ್ದೆ. ಮತ್ತು ಭಾಳ ಉತ್ಕಟವಾಗಿ ಸೈಂಟಿಸ್ಟ್ ಆಗಬೇಕು ಅಂತಿದ್ದೆ. ಯಾಕೆಂದರೆ ನಾನು ವಿಪರೀತವಾದಂಥ ಅದಕ್ಕೆ ಸರಿಯಾಗಿದೆ. ನನ್ನ ಸೋದರ ಮಾವ ನನಗೊಂದು ಪ್ಯಾರಲ್ ಮ್ಯಾನ್ ಅನ್ನತಕ್ಕಂಥದ್ದು ರಷ್ಯಾದೊಂದು 2 ಫನ್ ವಿತ್ ಫಿಸಿಕ್ಸ್ ಅಂತಕ್ಕಂಥ ಪುಸ್ತಕ ಕೊಟ್ಟಿದ್ರು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್. ಅದನ್ನು ನನಗೆ ಒಂದು 12 ವಯಸ್ಸಾಗೋಷ್ಟೊತ್ತಿಗೆ ಒಂಥರ ಅರ್ಜಿಸ್ಬಿಟ್ಟಿದ್ದೆ ನಾನು ಅದನ್ನು ಅಂತೇಳಿ ಸಂಪೂರ್ಣವಾಗಿ. ಅದು ಭಾಳಷ್ಟು ನನಗೆ ಫಿಸಿಕ್ಸ್ ಬಗ್ಗೆ ಆಸಕ್ತಿಯನ್ನು ಕೊಟ್ಟಿದ್ದೆ. ಅದರೊಂದಿಗೆ ನಾನು ಭಾಳಷ್ಟು ಅಧ್ಯಾತ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಮತ್ತು ಉಪನಿಷತ್ತಾಗಿರ್ಬೋದು ಅಥವಾ ವೇದಗಳು ಎಲ್ಲ, ನಮ್ಮ ವೇದ ಉಪನಿಷತ್ತು, ನಮ್ಮ ಪುರಾಣಗಳು ಎಲ್ಲ ಓದಾಗೋಗ್ಬಿಟ್ಟಿದೆ. ನನಗನ್ಸುತ್ತೆ ಅದೇ ಒಂದು ಹಂತಕ್ಕೆ ನೀವು ಜರ್ನಲಿಸ್ಟ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಗೊತ್ತಿಲ್ಲದಂಗೆ ಅಂದರೆ ಕೆಲವೊಂದ್ಸಲ ಹಂಗೆ ಆಗುತ್ತಲ್ಲ. ಈಗ ನಾನು KS ಮಾಡಿದೆ. ನಾನು ಆ್ಯಕ್ಚುಲಿ KS ಮಾಡಿದ್ದು KS ಆಫೀಸರ್ ಆಗ್ಬೇಕಂತಲ್ಲ, ನನ್ನ ಫ್ರೆಂಡ್ಸ್ ಮಾಡ್ತಾರೆ ಅಂತ ಮಾಡಿದೆ ಆ್ಯಕ್ಚುಲಿ. ಬಟ್ ನಂಗೆ ಜರ್ನಲಿಸಮಲ್ಲಿ ಹೆಲ್ಪ್ ಆಯ್ತದೆ. ಹೌದು. ಸೊ ಹಾಗೆ. ಬಟ್ ಸರ್, ನನ್ನ ಪ್ರಶ್ನೆ ಏನಂತಂದರೆ, ಇದೆಲ್ಲವೂ ತಿಳ್ಕೊಳ್ಳೋದು ಭಾಳ ಒಳ್ಳೇದಾಯಿತು ಒಂದು ರೀತಿಯಿಂದ, ನಿಮ್ಗೆ ಗೊತ್ತಿಲ್ಲದಂಗೆ ಆಗಿದ್ದು. ಬಟ್ ಒಬ್ಬ ಜರ್ನಲಿಸ್ಟ್ ಆಗಿದ್ದು, ಒಬ್ಬ ಪೊಲಿಟಿಕಲ್ ಜರ್ನಲಿಸ್ಟ್ ಆಗಿದ್ದು, ಆ ಒಂದು ಫೇಸ್ ಬಗ್ಗೆ ನನಗೆ ಯಾಕಂದರೆ ಇದು ನೋಡಿ ನನಗೆ ಈ ಪಾಲಿಟಿಕ್ಸ್ ಬಗ್ಗೆ ವಿಪರೀತವಾದಂಥ ಒಂದು ಆಸಕ್ತಿ ಇತ್ತು. ಆದರೂ ನನಗೆ ಯಾವತ್ತೂ ಅನ್ನಿಸ್ತಾ ಇತ್ತು, ಈ ಏನು ಯಾವುದು ಈ ಪವರ್ ಪಾಲಿಟಿಕ್ಸ್ಗೂ ಮತ್ತು ಈ ಸೋಷಿಯಲ್ ಪಾಲಿಟಿಕ್ಸ್ ಅಂತ ನಾನು ಕರಿತೀನಿ ಅದನ್ನು. ಅಂತ ಹೇಳಿದ್ರೆ ಬೇಸಿಕಲಿ ಸಮಾಜಕ್ಕಾಗಿ ಒಂದು ಸೇವೆ ಮಾಡಿಕೊಂಡು ಸರ್ವಿಸ್ ಓರಿಯೆಂಟೆಡ್ ಪಬ್ಲಿಕ್ ಆ್ಯಕ್ಟಿವಿಸಮ್ ಇರ್ಬೋದು ಅಂಥದ್ದೆಲ್ಲ ನೋಡಿ ನನಗೆಲ್ಲೋ ಒಂದು ಕಡೆ ಅನಿಸಿತ್ತು ಅಂತ ಹೇಳಿದ್ರೆ, ಏನೋ ಒಂದು ಅಂತ ಹೇಳಿದ್ರೆ, ಆಗೆಲ್ಲ ಈ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ. ನಿಮ್ಮಲ್ಲಿ ಏನು ವಿಚಾರ ಇದ್ದರೂ ಯಾರು ನಿಮ್ಮನ್ನು ಕೇಳಬೇಕು, ಇಲ್ಲ ನೀವು ಅಷ್ಟೊಂದು ನೀವು ಪ್ರಚಾರ ಪಡೆದಿರಬೇಕು, ಇಲ್ಲದ್ರೆ ಯಾರು ನಿಮ್ಮ ಮಾತನ್ನು ಕೇಳ್ತಾರೆ. ಹಾಗೆ ಇಲ್ಲ, ನೀವು ಬರ್ಕೋಬೇಕು ಅಥವಾ ನೀವು ಬರೆದುಬಿಟ್ಟು ಅದನ್ನ ಯಾವುದೋ ಪತ್ರಿಕೆ ಕಳಿಸ್ಬೇಕು, ಅವ್ರಿಗೆ ಇಷ್ಟ ಆದರೆ ಅದನ್ನು ಅವರು ಪ್ರಕಟಿಸಬೇಕು. ಕರೆಕ್ಟ್. ಆದ್ದರಿಂದ ನಾನು ಸಣ್ಣದಿರುವಾಗ 1-2-3 ಬಾರಿ ಎಲ್ಲ ನಾನು ಬರೆದಿದ್ದೆ ಕೂಡ. ಯಾಕೆಂದರೆ ಲೆಟರ್ಸ್ ಟು ದಿ ಎಡಿಟರ್ ಆಗಿರ್ಬೋದು, ಯಾವುದೋ ಒಪಿನಿಯನ್ ಪೀಸ್ ಆಗಿದೆ, ಹಾಗೆಲ್ಲ ವೀಕಲ್ಲೆಲ್ಲ ಪಬ್ಲಿಷ್ ಮಾಡಿ ಭಾಳ ಸಣ್ಣವನಿದ್ದಾಗಲೇ. ಆದರೂ ಭಾಳ ಇದೆಲ್ಲದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ. ಆದರೆ ನನಗೆ ಭಾಳ ನಾನು ಮೃದು ಸ್ವಭಾವದನು ಆಗ ಶಾಲೆಯಲ್ಲಿ. ಮತ್ತು ನನಗೆ PUCಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಭಾಳ ಪ್ರೈಸ್ ಗೀಸೆಲ್ಲ ಸಿಕ್ಕಿತ್ತು. ಆದರೆ ಆಗ ನನಗೆ ಏನೋ ಕಾರಣದಿಂದಾಗಿ ನನಗೆ ಸ್ವಲ್ಪ ಆ ಕಾಲೇಜಿನಲ್ಲಿ ನನಗೆ ಅಷ್ಟೊಂದು ಒಳ್ಳೆಯ ಸಂಬಂಧವನ್ನು ನಾನು ಬೆಳೆಸಲಿಕ್ಕಾಗಲಿಲ್ಲ ನನ್ನ ಸಹಪಾಠಿಗಳೊಂದಿಗೆ. ಆಗ ನನಗೆ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಜನಪ್ರಿಯನಾಗಬಹುದು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಚಿಂತನೆ ಬರಲಿಕ್ಕೆ ಆರಂಭ. ಅಲ್ಲಿ ನಾನು ಫಸ್ಟ್ ಟೈಮ್ ಕ್ಲಾಸ್ ಇಲೆಕ್ಷನ್ಗೆ ನಿಂತು ಸೋತೋಗ್ಬಿಟ್ಟೆ. ಆಗ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ನಾನು ಭಾಳ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಅದಾದಮೇಲೆ ನಾನು ಮಹಾರಾಜಾಸಿಗೆ ಬಂದು ನಾನು ಜರ್ನಲಿಸಮ್ ಕೋರ್ಸಿಗೆ ಸೇರಿದ್ದೆ ಭಾಳ ಒಂದು ದೊಡ್ಡ ವಿಚಾರ. ನಾನು ಭಾಳ ಆಸಕ್ತಿಯಿಂದ ಸೈನ್ಸ್ ಸೇರಿಕೊಂಡೆ. ಫಸ್ಟ್ PU ಸೆಕೆಂಡ್ PU ಅಂತಂದರೆ PUಯಲ್ಲಿ ಸೈನ್ಸ್ ಮಾಡೋಣ, ನಾನು ಡಾಕ್ಟ್ರ್ ಆಗ್ತೀನಿ ಅನ್ನತಕ್ಕಂಥದ್ದು ಅಂತ. ಆದರೆ ಏನಾಯಿತು ಅಂದರೆ, ನಾನು ಮನೆಯಿಂದ
ನಮ್ಮ ಸಿದ್ದಾಪುರ ಪಕ್ಕದಲ್ಲಿ ಅಭ್ಯರ್ಥಮಂಗಲ ಅಂತ ಸಣ್ಣ ಊರು. ಅಲ್ಲಿಂದ ನಾನು ಇದಕ್ಕೆ ಬರಬೇಕಿದ್ರೆ ಈಗ ನಾನು ಗೋಣಿಕೊಪ್ಪಲ್ ಕಾವೇರಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅದು ಯಾಕೆಂದರೆ 2 ವರ್ಷ ನನಗೆ ಬೇರೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಬಟ್ ಆ ಕಾಲದ ನನಗೆ ಕಡಿಮೆ ಮಾರ್ಕ್ಸ್ ಸಿಕ್ಕಿರೋದು ಮಾಡಿ ಫಸ್ಟ್ ಕ್ಲಾಸು, ಆದರೆ ಅಲ್ಲಿ ನನಗೆ ಎಲ್ರಿಗಿಂತ ಹೆಚ್ಚು ಮಾರ್ಕ್ಸ್ ಇತ್ತು. ಆದರೆ ನನಗೇನೋ ಸೀಟ್ ಸಿಕ್ತು, ನಾನು ಓದ್ಲಿಕ್ಕೆ ಶುರು ನನಗೆ ಅಲ್ಲಿ ಆಸಕ್ತಿನೂ ಇತ್ತು. ಆದರೆ ಇಲ್ಲಿ ಓಡಾಟದಿತ್ತಲ್ಲ ಕಾಲೇಜ್ಗೆ ಹೋಗೋದು, ಅದು ಭಾಳಷ್ಟು ನನ್ನ ಸಮಯವನ್ನು ತಗೊಳ್ತಾ ಇತ್ತು. ಆ ಕಾರಣದಿಂದಾಗಿ ನನಗೆ ಅಷ್ಟೊಂದು ಅದಕ್ಕೆ ಗಮನ ಕೊಡಲಿಕ್ಕಾಗಲಿಲ್ಲ. ನನಗೆ ಮಾರ್ಕ್ಸ್ ಕಡಿಮೆ ಬಂತು. ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ನನಗೊಂದು ಖುಷಿ ಇತ್ತು, ನಾನು 2 ವರ್ಷದ ಫೀಸನ್ನು ನಾನೇ ಕಟ್ಟಿದ್ದೆ. ಯಾಕೆಂದರೆ ನನಗೆ 10th ನನಗೆ ಫಸ್ಟ್ ಕ್ಲಾಸ್ ಬಂದಿತ್ತು, ಅದೇನೋ ಒಂದು ನನ್ನ ಸ್ಕಾಲರ್ಶಿಪ್ ಬಂದಿತ್ತು, ಆ ದುಡ್ಡನ್ನು ಇಟ್ಕೊಂಡಿದ್ದೆ. ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತುಂಬ ಕಾಂಪಿಟೇಷನ್ಸಲ್ಲಿ ಗೆದ್ದು ನಂಗೆ ದುಡ್ಡು ಬಂದಿತ್ತು. ಅದು 2 ವರ್ಷದ ಫೀಸ್ ನಾನು ಕಟ್ಟಿದ್ರಿಂದ ನನಗೆ ಒಂದು ರೀತಿಯಲ್ಲಿ ನೈತಿಕವಾಗಿ ನಾನು ಅಂದ್ಕೊಂಡಿದ್ದೆ, ನಾನು ಫೀಸ್ ನಾನೇ ಕಟ್ಟಿರೋದ್ರಿಂದ ನನ್ನನ್ನು ಯಾರೂ ಕೇಳಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಮಾರ್ಕ್ಸ್ ಕಡಿಮೆ ಆದರೆ ನಾನೊಬ್ಬರಿಗೆ ಉತ್ತರ ಹೇಳಬೇಕಾಗಿದೆ, ನನ್ನ ಸೋದರ ಮಾವನಿಗೆ. ಈಗ ನಾನು ಮಾರ್ಕ್ಸ್ ಅವ್ರಿಗೆ ಎಷ್ಟು ಸಲ ಕೇಳಿದ್ರು ನಾನು ತಪ್ಪಿಸ್ಕೊಂಡು ತಿರುಗಾಡ್ತಿದ್ದೆ. ಅದು ಸೈನ್ಸಲ್ಲಿ ನನಗೆ ಆ ಕಡೆ CET ಬರದೆ, ಅದರಲ್ಲೂ ನಂಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ. ಈಗ ಏನು ಮಾಡೋದು? ಆದರೆ ನನಗೆ ವಿಜ್ಞಾನದಲ್ಲಿ ನಂಗೆ ಭಾಳ ಆಸಕ್ತಿ. ಆದರೆ ವಿಜ್ಞಾನದಲ್ಲಿ ಆಸಕ್ತಿಗೂ ಮಾರ್ಕ್ಸ್ಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಭಾಳ ತಡವಾಗಿ ನನಗೆ ತಿಳಿದು ಬಂತು, ಅದು ಬೇರೆ. ಕರೆಕ್ಟ್. ಆಗ ನಾನೇನು ಮಾಡಿದೆ, ಈಗ ಇವ್ರನ್ನ ಹೆಂಗಾದ್ರೆ ನೀನು ತಪ್ಪಿಸೋದು ಹೇಗೆ? ಅವ್ರಿಗೆ ಜರ್ನಲಿಸಮ್ ಇಷ್ಟ ಇದ್ದಿದ್ದು ಗೊತ್ತಿತ್ತಲ್ಲ. ನಾನು ಮೈಸೂರಿಗೆ ಹೋಗಿ ಜರ್ನಲಿಸಮ್ ಕೋರ್ಸ್ ಸೇರ್ಕೊಂಡ್ಬಿಟ್ಟೆ. ಓಕೆ. ಅಲ್ಲಿಗೆ ನನ್ನ ಮಾರ್ಕ್ಸ್ ಬಗ್ಗೆ ಕೇಳೋದು ನಿಂತೋಯ್ತು. ಆದರೆ ಜರ್ನಲಿಸಮ್ ಸೇರಿಕೊಂಡಿದ್ದು ಅಚಾನಕ್ಕಾಗಿ. ಬರೀ ಜರ್ನಲಿಸಮ್ ಇರಲಿಲ್ಲ, ಜರ್ನಲಿಸಮ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಗ್ಲೀಷ್ ಇತ್ತು. ಬಟ್ ಮಹಾರಾಜಸ್ ಅದೊಂದು ರೀತಿಯ ಒಂದು ಅನುಭವ. ನಿಮ್ಗೆ ಗೊತ್ತಲ್ಲ ಮಹಾರಾಜಸ್ ಕಾಲೇಜು, ಅಲ್ಲಿ ಕಲಿಸ್ತಾರೆ. ಜರ್ನಲಿಸ್ಟ್ಗಳಿಂದ ಬಂದಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸರ್ವಪಲ್ಲಿ ರಾಧಾಕೃಷ್ಣರಾಗಿರ್ಬೋದು, ಕುವೆಂಪುರವರಾಗಿರ್ಬೋದು, ಲಂಕೇಶ್ ಅವರಾಗಿರ್ಬೋದು, ಬಂಗಾರಪ್ಪ ಅವರಾಗಿರ್ಬೋದು, ಎಂತೆಂಥ ಮಹನೀಯರೆಲ್ಲ ಓದಿರ್ತಾರೆ. ಆದರೂ ಅಲ್ಲಿ ನಾನು ಕೆಲವೊಂದು ಮಹಾರಾಜ ಕಾಲೇಜ್ ಅಂತ ಯಾವಾಗಲೂ ಸ್ಟ್ರೈಕು. ಆದರೂ ಕ್ಲಾಸ್ ರೂಮಲ್ಲಿ ಓದೆ ಭಾಳ ಒಳ್ಳೆ ಅಲ್ಲಿ ಲೆಕ್ಚರರ್ಸ್ ಇದ್ದರೂ ಕೂಡ ಅಲ್ಲಿ ಆ ವಾತಾವರಣ, ಅಲ್ಲಿ ಒಂದು ದಲಿತ ಹೋರಾಟವಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಜಿಜ್ಞಾಸೆಗಳಾಗಿರ್ಬೋದು, ಅಲ್ಲಿ ಇದ್ದಂಥ ಹುಡುಗರಾಗಿರ್ಬೋದು, ಅಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು, ಅಲ್ಲಿ ನಡೀತಿದ್ದಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿ ಬರ್ತಿದ್ದಂಥ ಅತಿಥಿಗಳಾಗಿರ್ಬೋದು, ಅದೆಲ್ಲ ನನಗೆ ಈ ಒಂದು ಸಣ್ಣ ಒಂದು ಕೊಡಗಿನಿಂದ ಬಂದಂಥವನಿಗೆ ಅದೊಂದು ಭಾಳ ದೊಡ್ಡ ಅನುಭವ. ಅಫ್ಕೋರ್ಸ್. ಮತ್ತು ನನಗೆ ಆಗ ಇದು ಅಂತ ಮಾನವ ಸಂಬಂಧಗಳಾಗಿರ್ಬೋದು, ಸಾಮಾಜಿಕ ಸಂಬಂಧಗಳಾಗಿರ್ಬೋದು, ರಾಜಕೀಯ ಏನು ಅಂತ ಹೇಳಿದ ಮರ್ಮಗಳಾಗಿರ್ಬೋದು ಅಂತೇಳಿ ಕೆಲವರು ರಾಜಕಾರಣದಿಂದ ಬಂದವರು, ರಾಜಕೀಯ ಕುಟುಂಬಗಳಿಂದ ಬಂದಂಥವರು ಅಲ್ಲೇ ಕೂಡ ಆಗ ತಾನೇ ಅನಿಸುತ್ತೆ ನನಗೆ ಈ ಇಲೆಕ್ಷನನ್ನು ಕ್ಯಾನ್ಸಲ್ ಮಾಡಿದರು. ಭಾಳ ದೊಡ್ಡ ರೀತಿಯಲ್ಲಿ ಗಲಾಟೆ ಎಲ್ಲ ಸ್ಟೂಡೆಂಟ್ ಯೂನಿಯನ್. ಹಾಗಾದರೆ ಸ್ವಲ್ಪ ಇನ್ನೂ ಛಾಯೆ ಇತ್ತು ಅಲ್ಲಿ. ಅದು ಇಲೆಕ್ಷನ್ ನಡೆಯದಿದ್ದರೂ ಕೂಡ ಸ್ವಲ್ಪ ಗುಂಪುಗಾರಿಕೆ ಅದೆಲ್ಲ ಇದ್ದಂಥ ಸಂದರ್ಭದಲ್ಲಿ ನನಗೆ ಇದೆಲ್ಲ ಭಾಳ ದೊಡ್ಡ ಅನುಭವ ಆಗಿ ಕಂಡು ಬಂತು. ಅದೇ ಸಂದರ್ಭದಲ್ಲಿ ನಾನೊಂದು ಇಲೆಕ್ಷನ್ ನಿಂತು ಅಂತ ಹೇಳಿದ್ರೆ ಕೊಡಗು ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಅದರಲ್ಲಿ ನಾನು ಗೆದ್ದೆ ಕೂಡ, ಒಂದೇ ಒಂದು ಓಟಲ್ಲಿ. ಆಗ ನಾನು ಯೋಚನೆ ಮಾಡಿದೆ, ಇದರಲ್ಲಿ ನಾನು ಏನಾದರೂ ಗೆದ್ದು ಬಿಟ್ಟರೆ ನನಗೊಂದು ರಾಜಕೀಯ ಭವಿಷ್ಯ ಇದೆ ಅಂತ ಅಂದ್ಕೊಂಡೆ. ಅದಾದ ಮೇಲೆ ನನಗೆ ಏನು ಇದು ಇಂಟರ್ನ್ಯಾಷನಲ್ ಅಫೇರ್ಸ್ ಓದಬೇಕು ಅಂತ ಹೇಳ್ಕೊಂಡು ನಾನು ಅಂದ್ಕೊಂಡೆ, ಏನೋ ಫಾರಿನ್ ಸರ್ವಿಸ್ಗೆಲ್ಲ ಹೋಗ್ಬೋದು ಅಂತ. JNUಗೆ, ಅದೇ JNUಲ್ಲಿ ನಾನು ಫುಲ್ ಆ ಕ್ವೆಶ್ಚನ್ಸಿಗೆಲ್ಲ ನಾನು ಆಗೆಲ್ಲ ಆಯ್ತಾಯಿದ್ರೆ ನನ್ನ ಹಿನ್ನೆಲೆ ಮತ್ತು ನಾಗೆಲ್ಲ ಭಾಳಷ್ಟು ಏನು ಈ ಹೋರಾಟಗೆಲ್ಲ ನಡೀತಿತ್ತಲ್ಲ, ರಾಮ ಜನ್ಮಭೂಮಿ ಹೋರಾಟ ಅದಿದ್ದೆಲ್ಲ ಸ್ವಲ್ಪ ಅದಕ್ಕೆ ನಾನು ಬರಿಬೇಕಾದ್ರೆ ಸ್ವಲ್ಪ ಆಗ ರೈಟ್ ವಿಂಗ್ ಥರನೇ ಬರೆದಿದ್ನೋ ಏನೋ ಗೊತ್ತಿಲ್ಲ. ಅದೆಲ್ಲ JNUನಲ್ಲಿ ಅದೆಲ್ಲ ಇಷ್ಟ ಆಗಿರಲಿಕ್ಕಿಲ್ಲ ನನಗೆ. ಅಲ್ಲೇನು ಸೀಟು ಸಿಗಲಿಲ್ಲ ನನಗೆ. ಎಕ್ಸಾಮ್ ಬರೆದಿದ್ದೆ ಗ್ರ್ಯಾಜುಯೇಷನ್ದು. 20 ವರ್ಷ 1-2 ತಿಂಗಳಿಗೆ ನಾನು ಗ್ರ್ಯಾಜುಯೇಟು ಆದೆ. ಅದಾದಮೇಲೆ ಏನು ಮಾಡೋದು, ಮನೇಲಿ ಇರಲಿಕ್ಕಾಗಲ್ಲ, ಇದ್ಕೊಂಡು ಏನು ಮಾಡೋದು, ಬೆಂಗಳೂರು ಬಂದ್ಕೊಂಡು ಆಗ ಸಾಫ್ಟ್ವೇರ್ ಅಂತಂತೆ ಏನೋ ಸಾಫ್ಟ್ವೇರ್ ಕೋರ್ಸ್ ಮಾಡೋಣ ಅಂತ ಬಂದೆ ಬೆಂಗಳೂರಿಗೆ. ಬಂದು ಸಾಫ್ಟ್ವೇರ್ ಕೋರ್ಸ್ ಶುರು ಮಾಡಿದೆ. ಆಗ ಸಾಫ್ಟ್ವೇರ್ ಬಗ್ಗೆ ಜನಕ್ಕೆ ಎಷ್ಟು ಗೊತ್ತಿಲ್ಲ ಅಂತಂದರೆ, ಒಬ್ಬರು ನಾನು ಕೊಡಗಲ್ಲೋಗಿ ಸಾಫ್ಟ್ವೇರ್ ಅಂತಂದುಬಿಟ್ರೆ ಅವ್ರು ಮತ್ತೆ ಅಂತಾರೆ, ನಾನು ಹೊರಡಬೇಕಿದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಂಗೆ ತಗೋಬಾ ಒಂದು ಅಂತಂದರು. ಅಂತಂದರೆ ಅವ್ರ ಥರ ಫುಟ್ವೇರು ಅಂತ. ಸಾಫ್ಟ್ವೇರ್ ಸಾಫ್ಟ್ ಫುಟ್ವೇರ್ ಆಗಿರ್ಬೋದು, ಅದ್ರದ್ದು ಏನೋ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಅದನ್ನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನನಗೂ ಒಂದು ತಗೋಬಾ ಅಂತ ಅಂದಂಥ ಸಾಫ್ಟ್ವೇರು ಗೊತ್ತಾಯ್ತು. ಆದರೆ ಆಗ ಅದು ಆಗಲಷ್ಟೇ ಶುರುವಾಗಿದ್ದಿದ್ದು. ಮತ್ತು ಅದು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನನಗೆ ನಿಜವಾಗ್ಲೂ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಏನೋ ಮಾಡಬೇಕಲ್ಲ,
ಆಗ ನನಗೆ ಯಾರೊಬ್ಬರು ಹೇಳಿದ್ರು, ಬಾ ನೀನು ಇಲ್ಲೊಂದು ನಾನು ಕಾಲೇಜ್ನಲ್ಲಿ ಮತ್ತು PU ಎಲ್ಲ ಮಾಡ್ತಿದ್ದಾಗ ನಾನು ಭಾಳಷ್ಟು ಡ್ರಾಮಾ ಮಾಡ್ತಿದ್ದೆ, ಅಂದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸುತ್ತೆ, ಎಲ್ಲ ಕರೀತಾಯಿದ್ರು. ನಾನು ಸ್ಕೂಲಲ್ಲೂ ಕೂಡ ಯಾವುದೋ ರಾಜನ ಪಾತ್ರ, ಯಾವುದಾದ್ರು ರಾಜ್ಕುಮಾರನ ಪಾತ್ರಕ್ಕೆ ನಾನು ಕರಿತಿದ್ರು, ಬೇಡ ಅಂತಂದ್ರೂ ಕರಿತಿದ್ದರಿಂದ ಸ್ವಲ್ಪ ಅದರಲ್ಲಿ ಕಾಣಿಸ್ಕೊತಿದ್ದೆ. ಸ್ವಲ್ಪ ಜನಪ್ರಿಯತೆ ಇತ್ತು ಅನಿಸುತ್ತೆ, ಜನಕ್ಕೆ ಇಷ್ಟ ಆಯಿತು. ಒಂದು ಸಲ ನಾನು 10th ನಾನು ಒಂದು ಡ್ರಾಮಾ ಮಾಡಿದ್ದಕ್ಕೆ ನನಗೆ ಸಭಿಕರು ಕೊಟ್ಟಿರ್ತಕ್ಕಂಥ ದುಡ್ಡೇ ಎಷ್ಟೋಯ್ತು. ಹಾಗೆಲ್ಲ ಕುಶಾಲನಗರದಲ್ಲಿ ಒಂದು ಫಾತಿಮಾ ಹೈಸ್ಕೂಲ್ ಅಂತಕ್ಕ, ಅಲ್ಲಿ ಇವೆಲ್ಲ ಸ್ಕೂಲ್ ಪ್ರೋಗ್ರಾಮ್ ಮಾಡಿದ್ರೆ ಜನ ದುಡ್ಡು ಕೊಡೋರು. ಇಷ್ಟ ಆಗೋಗ್ಬಿಟ್ರೆ ತಗೊಳ್ಳಿ ಎಲ್ಲ ಬಾಪ ತೆಗೋ $3, $5, $10. ಆದರೆ ಅದೇ ಇಷ್ಟ ಆಗ್ತಿತ್ತು ಸುಮಾರು. ಹಾಗೆಲ್ಲ ಆಗಲೇ ಸ್ವಲ್ಪ ಈ ಅರ್ನಿಂಗ್ ಎಲ್ಲ ಗೊತ್ತಿದ್ದರಿಂದ ಆಗ ನಾನು ಯಾರೋ ಜೊತೆ ಮಾತಾಡಿ ನಾನು ಹೇಳಿದೆ, ಹಿಂಗೆಲ್ಲ ನಾನು ಡ್ರಾಮಾ ಮಾಡ್ತಾಯಿದ್ದಿದ್ದು. ಅದು ಅವ್ರು ಅಂದರು, ಇಲ್ಲಿ ನಂದೊಂದು ಮಕ್ಕಳು ಹೋಗ್ತಿರ್ತಕ್ಕಂಥ ಶಾಲೆಯಲ್ಲಿ ಅವರು ಸ್ಕೂಲ್ ಡೇ ಮಾಡಬೇಕು ಅಂತಿದ್ದಾರೆ, ನೀವು ಸ್ವಲ್ಪ ಮಕ್ಕಳನ್ನು ಟ್ರೈನ್ ಮಾಡ್ತೀಯ ಅಂತ. ನಾನು 16 ವರ್ಷದವನಿದ್ದಾಗಲೇ ಪಕ್ಕದ ಕಾವೇರಿ ಕಾಲೇಜ್ ಪಕ್ಕದಲ್ಲೇ ಕೊಡಗಿನಲ್ಲಿ ಇನ್ನೊಂದು ಶಾಲೆಯಲ್ಲಿ ಒಂದು ಡ್ರಾಮಾ ಮಾಡಿಸ್ಬಿಟ್ಟು ಆ ಡ್ರಾಮಾ ಭಾಳ ಫೇಮಸ್ ಆಗೋಗ್ಬಿಟ್ಟಿರ್ತದೆ. ಆದರೆ ಇದ್ರ ಬಗ್ಗೆ ಎಲ್ಲ ನನಗೆ ಭಾಳ ಆಸಕ್ತಿ, ಮತ್ತು ಕಲಿಸೋದ್ರಲ್ಲಿ ನನಗೆ ಭಾಳ ಒಂದು ಅಂತ ಹೇಳಿದ್ರೆ ನನಗೆ ಶಾಲೆಗೆ ಹೋಗೋದು ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಇಷ್ಟಪಡ್ತಕ್ಕಂಥ ಶಾಲೆ ಹೆಂಗಿರ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇತ್ತು ನನ್ನಲ್ಲಿ. ಆದ್ದರಿಂದ ಮಕ್ಳಿಗೆ ಕಲಿಸ್ಬೇಕಾದ್ರೆ ಅವ್ರು ಇಷ್ಟವಾಗತಕ್ಕಂಥ ರೀತಿಯಲ್ಲಿ ಭಾವ ಅದು ಇದೆಲ್ಲ ಮಾಡ್ಕೊಂಡು ಕಲಿಸೋದು ಹೇಗೆ ಅಂತ ಅದೆಲ್ಲ ಶುರು ಮಾಡಿದ್ದೆ. ಸೊ ಇವ್ರಿಗೆ ಹೇಳಿದ್ದಕ್ಕೆ ಇವ್ರು ಅಂದರು, ಬನ್ನಿ ಏನು ಡ್ರಾಮಾ ಮಾಡಿ ಅದವ್ರಿಗೆ. ನಾವು ಒಂದು ಡ್ರಾಮಕ್ಕೆ ಹೋದವನು ಇನ್ಸಿಡೆಂಟ್ಲಿ ಅವ್ರಿಗೆ ಅದೆಲ್ಲ ನೋಡ್ಬಿಟ್ಟು ಎಲ್ಲ ಕ್ಲಾಸ್ಗೂ ಮಾಡಿದ್ರು. ಒಬ್ಬನೇ 10 ಅಲ್ಲಿ ಇತ್ತಲ್ಲ, ಫಸ್ಟ್ ನರ್ಸರಿಯಿಂದ 10th ತನಕ ಎಲ್ಲ ಕ್ಲಾಸ್ಗೂ ಒಂದೊಂದು ಡ್ರಾಮಾ ಕಲಿಸ್ತೆ. ಎಲ್ಲಿ ಇದು ಶಿಶುಗ್ರಹ ಸ್ಕೂಲು ಬೆಂಗಳೂರಲ್ಲಿ. ಈಗ ಅವ್ರದ್ದು ಇನ್ನೊಂದು ಬ್ರಾಂಚ್ ಆಗೋದು ಭಾಳ ಫೇಮಸ್ ಆಗಿತ್ತು. ಯಾವ ಇಯರ್ ಸರ್ ಇದೆಲ್ಲ? ಇದು 1991. ಸೊ ಅದು ಭಾಳ ಇಡೀ ಸ್ಕೂಲ್ ಡೇಯಲ್ಲಿ ನಾವು ಒಬ್ಬನೇ ಎಲ್ಲ ಕ್ಲಾಸ್ಗೂ ಒಂದು ತಿಂಗಳಿಗೆ. ಅದು ಹೆಂಗಾಯಿತು ಅಂತ ಹೇಳಿದ್ರೆ ಅವ್ರು ಶುರು ಮಾಡಿದ್ದು ಸುಮ್ಮನೆ ಆದರೆ ಮಕ್ಕಳಿಗೆ ಇಷ್ಟೊಂದು ಆಸಕ್ತಿ ಬಂತು ಅಂತ ಹೇಳಿದ್ರೆ, ಎಕ್ಸಾಮ್ ಇದ್ದಿದ್ದು ಮಾರ್ಚ್ ಎಂಡಲ್ಲೋ ಮಾರ್ಚ್ ಫಸ್ಟ್ ವೀಕಲ್ಲೋ ಸೆಕೆಂಡ್ ವೀಕಲ್ಲಿ ಇದ್ದರೆ ಅದಕ್ಕಿಂತ 2 ವಾರ ಮುಂಚೆ ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಇಷ್ಟೆಲ್ಲ ಮಕ್ಕಳು ಕಲಿಸ್ಬಿಟ್ಟಿದ್ದಾರಲ್ಲ, ದಿ ಟುಕ್ ದ ರಿಸ್ಕ್ ಆ್ಯಂಡ್ ದೇ ಹ್ಯಾಡ್ ಅ ಹೋಲ್ ಸ್ಕೂಲ್ ಡ್ರಾಮಾ ಫೆಸ್ಟಿವಲ್ ಅಥವಾ ಇದನ್ನು ಎಲ್ಲ ಕ್ಲಾಸವರು ಡ್ರಾಮಾ ಮಾಡಿದ್ರು. ಎಲ್ಲ ಖುಷಿಯಾಗೋಯ್ತು. ಆ ವರ್ಷ ಅವ್ರ ರಿಸಲ್ಟು ಚೆನ್ನಾಗಿತ್ತಂತೆ, ಮಕ್ಕಳು ಭಾಳ ಖುಷಿಯಲ್ಲಿದ್ದರು. ಎಕ್ಸಾಕ್ಟ್ಲಿ. ಅದನ್ನು ನೋಡಿಬಿಟ್ಟು ಬೇರೆ ಸ್ಕೂಲವರೆಲ್ಲ ಹೇಳಿದ್ರು, ನೀವು ಬನ್ನಿ ಕಲಿಸಿ ಅಂತ. ಹಾಗೆ ಕಲಿಸ್ಲಿಕ್ಕೆ ಶುರು ಮಾಡಿದೆ. ಲಿಟ್ರಲಿ ಒಂದು 40-50 ಶಾಲೆಗಳಲ್ಲಿ ಕಲಿಸ್ದೆ. ತುಂಬ ಆಗೋಗ್ಬಿಡ್ತು. ನಾನೇ ಒಂದು ಅಕಾಡೆಮಿ ಫಾರ್ ಚೈಲ್ಡ್ ಥಿಯೇಟರ್ ಅಂತ ಶುರು ಮಾಡಿದೆ. ಚಿಲ್ಡ್ರನ್ಸಲ್ಲಿ ಚೈಲ್ಡ್ ಥಿಯೇಟರ್ ಅಂತ ಕರೆದೆ. ಆದರೆ ಅದು ಭಾಳ ಇದು ಬಂದ್ಬಿಡ್ತು, ಅದಕ್ಕೆ ಜನಪ್ರಿಯತೆ ಸಿಕ್ಬಿಡ್ತು. ಆಗ ಇದರಲ್ಲಿ ನನಗೆ ಅಲಿಕ್ ಪದಮ್ಸಿ ಅಂತ ಕೇಳಿರ್ಬೋದು, ಅಡ್ವರ್ಟೈಸ್ಮೆಂಟ್ ಗುರು, ಅವ್ರು ಬಂದರು ಬಾಂಬೆಯಿಂದ ನಾನು ಕಾಣಲಿಕ್ಕೆ. ಆಗ ಗೌರಿ ಲಂಕೇಶ್ ನನ್ನ ಬಗ್ಗೆ 2 ಪುಟಗಳ ಒಂದು ಎಕ್ಸ್ಕ್ಲೂಸಿವ್ ಆರ್ಟಿಕಲು ಇದಕ್ಕೆ ಬರೆದ್ರು. ಯಾವುದಕ್ಕೆ? ಸಂಡೇ ಮ್ಯಾಗ್ಝಿನ್ ಅಂತ ಬರ್ತಾಯಿತ್ತು ಆಗ, ಅಮೃತ ಬಜಾರ್ ಪತ್ರಿಕೆ, ವೆರಿ ಫೇಮಸ್. ಅದಾದಮೇಲೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ ಬಂತು, ಎಲ್ಲ ಪೇಪರ್ಗಳಲ್ಲೂ ಬಂತು. ಐ ಬಿಕೇಮ್ ಲೈಕ್ ಆಗಿನ ಕಾಲದಲ್ಲೆಲ್ಲ ನೀವೊಂದು ಇಷ್ಟೆಲ್ಲ ಪೇಪರಲ್ಲಿ ಓದೋರಲ್ಲ ಜನ. ಸೊ ಬಂದರೆ ಆ ಫೋಟೋ ನೋಡ್ಕೊಂಡು ಜನ ರೆಕಗ್ನೈಸ್ ಮಾಡೋರಲ್ಲ, ಇಟ್ ವಾಸ್ ಅ ಬಿಗ್ ಥಿಂಗ್. ಅದಾದಮೇಲೆ TV ಶೋಗಳಾಗಿರ್ಬೋದು. ಅದಾದಮೇಲೆ ನನಗೆ ಆಗಲೇ ನಾನು ಸ್ವಲ್ಪ ಅದು 21 ವರ್ಷಕ್ಕೇನೋ ಆಗಿರ್ಬೋದು. ಆಗ ಒಂದು ದಿವಸ ನಾ ಈಗ ಡ್ರಾಮಾ ಕ್ಲಾಸಸ್ ಮಾಡ್ತಿರ್ಬೇಕಾದ್ರೆ ಮೇಕಪ್ ನಾಣಿ ಅವ್ರದ್ದು ಅವರನ್ನು ಕರ್ಕೋತಿದ್ದೆ. ಅವ್ರ ಮೇಕಪ್ ಕ್ಲಾಸ್ಗಳನ್ನ ಮಾಡ್ತಾಯಿದ್ರು. ಸೊ ಮನೆಗೆ ಹೋದಾಗ ನಮ್ಮ MJ ಸತ್ಯ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಇದನ್ನು, ಪ್ರಕಾಶ್ ಬೆಳವಾಡಿ ಒಂದು ಸೀರಿಯಲ್ನ ಡೈರೆಕ್ಟ್ ಮಾಡ್ತಿದ್ರು. ಆಗ ನಾನು ಏನೋ ಸಣ್ಣ ಪುಟ್ಟದೆಲ್ಲ ಮಾಡಿದ್ದೆ ಟಿವಿಗೆಲ್ಲ. ಸೊ ನೋಡಿದಾಗ, ಇಲ್ಲ ನೀವು ನಮ್ಮ ಸೀರಿಯಲ್ಗೆ ಮಾಡ್ತೀರಾ ಅಂತ ಹೇಳ್ಕೊಂಡು ಅಂತ. ಸೊ ಐ ವಾಸ್ ಕ್ವೈಟ್ ಎಕ್ಸೈಟೆಡ್. ನಾನು ಅದಕ್ಕಿಂತ ಮೊದಲು ಡ್ರಾಮಾಗಳದ್ದು ಮಾಡ್ತಿದ್ದೆ ಬೆಂಗಳೂರಲ್ಲಿ. ಆಗ ಸೀರಿಯಲ್ ಮಾಡ್ತಾ ಇದ್ದಂಗೆ ಒಂದು 2 ಎಪಿಸೋಡ್ ಬಂತು ಅಷ್ಟೇ ಅನಿಸುತ್ತೆ. ಅಷ್ಟೊತ್ತಿಗೆ ಬೇರೆ ಒಂದು 2-3 ಸೀರಿಯಲ್ ಬಂತು. ಮತ್ತು ಅದನ್ನು ನಾನು ಟಿವಿಯಲ್ಲಿ ಚೆಂದ ಕಂಡೆ ಅಂತ ಹೇಳ್ಕೊಂಡು ಸತ್ಯ ಅವರೇ ನನ್ನನ್ನು ಒಂದು 4-5 ಆ್ಯಡ್ಗೆ ಹಾಕಿದ್ರು. ಆಗ ಆಗ ತಾನೇ ಬಂದಿತ್ತು ಝೀಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆ್ಯಡಲ್ಲಿ ಬಂದೆ. ಅದು ಹೇಳ್ತೀನಿ, ಬ್ರಿಲ್ ಕ್ರೀಮ್ ಆ್ಯಡು. ಯಾವುದು? ಬ್ರಿಲ್ ಕ್ರೀಮ್ ಅಂತ ಹೇರ್ ಸ್ಟೈಲಿಂಗ್ ಬಂತು. ಆಗೆಲ್ಲ ಜಾಸ್ತಿ ಕೂದಲಿತ್ತಲ್ಲ ಅದರಿಂದ. ಸೊ ಅದಾದಮೇಲೆ ಅದಾದಮೇಲೆ ಒಂದು ದಿವಸ ನಾನು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಇದ್ದೆ. ಅಲ್ಲಿ ಓನರ್ ಹೆಂಡತಿ ಅವ್ರು ಹೇಳಿದ್ರು, ಸ್ವಲ್ಪ ಒಂದು 93 ಎಂಡೋ ಏನೋ ಗೊತ್ತಿಲ್ಲ,
ಹಿಂಗೊಂದು ಉದಯ ಟಿ ವಿ ಅಂತ ಶುರುವಾಗಿದೆ, ನನಗೆ ದೂರದರ್ಶನ ನೋಡ್ಲಿಕ್ಕೆ ಮನೇಲಿ ಟಿ ವಿನೂ ಇಲ್ಲ, ನನಗೆ ಅದೇನು ಮಾಡಿದ ಪ್ರೋಗ್ರಾಮೇ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಆಗ ದುಡ್ಡು ಇಲ್ಲ ಕೈಯಲ್ಲಿ, ಇಲ್ಲ ನೀವು ಏನು ಮಕ್ಕಳದೆಲ್ಲ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದಾರೆ, ನೀವು ಹೋಗ್ತೀರ. ಆಗ ಹೋದೆ ಉದಯ ಟಿ ವಿಯಲ್ಲಿ ಒಂದೇ ಒಂದು ಹಾಲು. ಓಕೆ. ಹಾಲಲ್ಲಿ ಇಲ್ಲಿ ಪ್ರೆಸಿಡೆಂಟು, ಅಲ್ಲಿ ವೈಸ್ ಪ್ರೆಸಿಡೆಂಟ್, ಅಲ್ಲಿ ಹಿಂಗೆ, ಅಲ್ಲಿ ಶ್ರೀನಾಥ್ ಸರ್, ಇಲ್ಲ ಹಿಂಗೆಲ್ಲ. ಯಾವ ಜಾಗ ಸರ್ ಅದು? ಅದೇ ಬೋರಿಂಗ್ ಇನ್ಸ್ಟಿಟ್ಯೂಟು, ಅಲ್ಲಿ ಬೋರಿಂಗ್ ಹಾಸ್ಪಿಟಲ್ ಪಕ್ಕದಲ್ಲಿ, ಬೋರಿಂಗ್ ಹಾಸ್ಪಿಟಲ್ ಪಕ್ಕದಲ್ಲಿ. ಅದು ಹೋಗ್ಬೇಕಾದ್ರೆ ಅವರೆಲ್ಲ ಅದರಲ್ಲಿ ವಿಜಯ್ ಕುಮಾರ್ ಅವರು ಮತ್ತು ಎಮ್ ಡಿ ಕೂಡ ಆದರು. ಅವರು ಈಸ್ ಅ ಡೈರೆಕ್ಟರ್. ಅವರೆಲ್ಲ ಮಾತಾಡಿದೆ. ಈಗ ನಮ್ಮ ಸೆಲ್ವಂ ಸರ್ ಅವರು, ಕರುಣಾನಿಧಿ ಅವರ ಅಳಿಯ, ನೋಡ್ಕೊತಿದ್ರು, ಮತ್ತು ಶ್ರೀನಾಥ್ ಸರ್ ಇದ್ದರು. ಅವರೆಲ್ಲ ಮಾತಾಡಿಸ್ಕೊಂಡು ಅವಾಗ ಏನಂತ ನಾನು ಸ್ವಲ್ಪ ಟಸು ಪುಸು ಅಂತೆಲ್ಲ ಚೆನ್ನಾಗಿ ಮಾತಾಡಿದ್ನಲ್ಲ, ಖುಷಿ ಆಗ್ಬಿಟ್ಟು ಇವ್ನು ಭಾಳ ದೊಡ್ಡ ಪ್ರೋಗ್ರಾಮ್ಗಳು ಮಾಡ್ತಾನೆ ಅನಿಸುತ್ತೆ ತಂದುಬಿಟ್ಟು ಇವನ್ನೆಲ್ಲ ಕರ್ಕೊಂಡು ಒಂದು 2-3 ಪ್ರೋಗ್ರಾಮ್ ಇದೆ. ಆಗ ಪ್ರೋಗ್ರಾಮ್ ಹೇಗೆ ಯಾರೋ ಟಿ ವಿಯಲ್ಲಿ ಹೇಳಿದರು, ಆಗ ತಮಾಷೆಗೆ ಅದು ಆರ್ಟಿಕಲ್, ಎಷ್ಟೊಂದು ಹೊಸದಾಗಲ್ಲ ಇದು ಫೀಲ್ಡು, ಎಲ್ಲ ಹೊಸ ಚಾನಲ್ಗಳು ಬರ್ತಾ ಇದ್ದಿದ್ದು. ಈಗ ಯಾರೊಬ್ಬಳು ಪ್ರೊಡ್ಯೂಸರ್ನ ಕೇಳಿದ್ರೆ ಕ್ಯಾಮ್ರಾಮ್ಯಾನು, ಕ್ಯಾಮ್ರಾ ಎಲ್ಲಿ ಇಡು ಅಂತ, ಕ್ಲೀನಾಗಿರೋ ಕಡೆ ಇಡು ಅಂತ. ಎಲ್ಲಿ ಕ್ಲೀನ್ ಎಲ್ಲಿ ಇಡಬೇಕು, ಯಾವ ಆ್ಯಂಗಲ್ ಅಂತಲೂ ಗೊತ್ತಿಲ್ಲ. ಅಯ್ಯೋ, ಅಂಥ ಪರಿಸ್ಥಿತಿಯಲ್ಲಿ ಶುರು ಮಾಡಿ ಕ್ಯಾಮ್ರಾ ಏನು ಅಂತಲೂ ಗೊತ್ತಿಲ್ಲ, ಎಡಿಟಿಂಗ್ ಏನು. ನಾನು ಫಸ್ಟು ನಾನು ಎಡಿಟಿಂಗ್ ಓದ್ನಲ್ಲ, ಎಡಿಟಿಂಗ್ ಸ್ಟುಡಿಯೋ ನೋಡಿದ್ದೇ ಎಡಿಟಿಂಗ್ ಫಸ್ಟ್ ಹೋದಾಗ, ಗೊತ್ತೇ ಇಲ್ಲ. ಆ ಟೇಪ್ಗಳಾಗ ನ್ಯೂಮ್ಯಾಟಿಕ್ ಟೇಪು ಇಷ್ಟು ದಪ್ಪ ಆಯಿತಾ, ಅದನ್ನು ಒತ್ಕೊಳ್ಳಿಕ್ಕೆ ಒಂದು ಬ್ಯಾಗು, ರೆಕಾರ್ಡರು ಅದು ಇಲ್ಲಿ ತನಕ, ಅದನ್ನು ಒತ್ಕೊಳ್ಳಿಕ್ಕೆ ಇದು ಹೆಗಲು ನೋವು ಬರೋದು ಪಾಪದವನಿಗೆ, ಕ್ಯಾಮ್ರಾ ಇಷ್ಟು ದಪ್ಪ, ಹಂಗೆಲ್ಲ ಮಾಡಿ. ಆಗ ನಾನು ಫಸ್ಟ್ ಡಾಕ್ಯುಮೆಂಟ್ಸ್ ಮಾಡಿ, ದಟ್ ವಾಸ್ ಭಾಳ ಚಂದದೆ. ಅರೆ ಬಿರಿದ ಹೂಗಳು ಅಂತ ಹೇಳ್ಕೊಂಡು, ನಾನು ಅದರ ಚಾಲೆಂಜ್ ಅಂತ ಹೇಳಲ್ಲ, ಆದರೆ ಒಂದಷ್ಟು ಈ ಬುದ್ಧಿ ವಿಚಾರದಲ್ಲಿ ಸವಾಲುಗಳಿರ್ತಕ್ಕಂಥ ಮಕ್ಕಳು ಅಂತಂದರೆ ಇಂಟೆಲೆಕ್ಚುಲಿ ಚಾಲೆಂಜ್ಡ್ ಮಕ್ಕಳು ಅಂತಲೇ ಅಲ್ವಾ, ಅಂಥ ಮಕ್ಕಳ ಬಗ್ಗೆ ಮಾಡಿದೆ. ಅದಕ್ಕೆ ವೀರಪ್ಪ ಮೊಯ್ಲಿಯವರ ಮಗಳು ನನಗೆ ಸ್ಕ್ರಿಪ್ಟ್ ಬಟ್ ಶಿ ವಾಸ್ ಇನ್ ಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್. ಆಯಿತು, ಅದಾದಮೇಲೆ ಚೆನ್ನಾಗಾಯಿತು. ಮತ್ತೇನೋರನ್ನು ಇನ್ನು ಈ ಪ್ರೋಗ್ರಾಮ್ ಮಾಡ್ತೀಯಾ ಅದು ಇದು ಅಂತೆಲ್ಲ. ಹಂಗಾಗಿ ಇವತ್ತು ಇಷ್ಟು. ಈ JEE ಯಾವಾಗ ಶುರು ಆಯಿತು, ಅದರ ಅನುಭವ? JEE ಮೊದಲು 10 ಅಲ್ಲ, JEE ಸುಮಾರು 18 ವರ್ಷ ಮಾಡಿದೆ. ಅದಕ್ಕಿಂತ ಮೊದಲು 8 ವರ್ಷ ಟಿ ವಿಲಿದ್ನಲ್ಲ. ಆಗ ಬೇರೆ ಅದಕ್ಕಿಂತಲೂ ಮೊದಲು ನಾವೊಂದು ಈ ದಿನ ಹೇಗೆ ಅಂತ ಒಂದು ಜ್ಯೋತಿಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ಜೈನ್ ಅವರು ಬರ್ಕೊಡೋದು, ಬೆಳಗ್ಗೆ ನಾನು ಓದೋದು ಮಾಡ್ದೆ. ಅದು ಬಹಳ ಫೇಮಸ್ ಆಗಿಬಿಡ್ತು. ಅದು ಅಂತ ಹೇಳಿದ್ರೆ ಅವ್ರು ಜ್ಯೋತಿಷ ಕಾರ್ಯಕ್ರಮ ಮಾಡ್ತಿದ್ರು. ಆದರೆ ಇವ್ರು ಏನಂದರು, ದಿನ ಬೆಳಿಗ್ಗೆ ಇರೋದು ಯಾರೋ ಒಬ್ಬರು ಅಂತ ಹೇಳಿದ್ರೆ ಒಂದಷ್ಟು ಮಗಳನ್ನಾಗೆ ಅದು ಇಟ್ಕೊಂಡು ಚೆನ್ನಾಗಿ ಮಾತಾಡ. ನಾನು ಅದನ್ನು ಇವ್ರು ಬರ್ಕೊಟ್ಟಿದ್ದರೆ ಈ ದಿನ ಕೆಟ್ಟದ್ದು ಅನ್ನೋದನ್ನು ಒಂಥರ ಭಾಳ ಚೆನ್ನಾಗಿ ಹೇಳ್ತಾಯಿದ್ದೆ. ಅದಕ್ಕೆ ತುಂಬ ಜನ ಹೇಳ್ತಾಯಿದ್ರು, ಅವ್ನು ಹಿಂಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಇವತ್ತು ನೀನು ಸಾಹಿತ್ಯ ಅಂತ ಹೇಳೋದನ್ನು ಹೇಳಿದ್ರೆ ಆತ, ನಾವು ಯಾವಾಗಪ್ಪ ಸಾಯೋದು ಅಂತ ಕಾಯ್ಕೊಂಡಿರಬೇಕು. ಅಷ್ಟೊಂದು ನಮಗೆ ಖುಷಿಯಾಗೋ ರೀತಿಯಲ್ಲಿ ಕಷ್ಟ ಸುಖಗಳನ್ನು ಹೇಳ್ತಾ ಇದ್ದ. ಅದೊಂದು ಭಾಳ ಇದಾಯಿತು. ಅದಾದಮೇಲೆ ಏನಾಯಿತು, ಈಗ ನನಗೆ ಇಂಗ್ಲೀಷ್ ಶೋ ಕೊಟ್ಟರು, ಅಂದರೆ ಒಂದು ಇಂಟರ್ವ್ಯೂ. ಆಗ ತೇಜಸ್ವಿನಿ ಅವರು ಮುಖಾಮುಖಿ ಶುರು ಮಾಡಿದ್ರು. ಓಕೆ. ಆಗ ಮುಖಾಮುಖಿ ಸೇಮ್ ನೀವು ಇಲ್ಲ, ನಾನು ಟಿ ವಿಯಲ್ಲಿ ಮೊದಲು, ಅಂದರೆ ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಮತ್ತೆ ಶುರು, ಅವರು ಇದರಲ್ಲೆಲ್ಲ ಇದ್ರು, ಪತ್ರಿಕೋದ್ಯಮದಲ್ಲಿದ್ದರು, ಬಂದರು, ಪೊಲಿಟಿಕಲ್ ಪ್ರೋಗ್ರಾಮ್ ಶುರು ಮಾಡಿದ್ರು. ನಾನು ಪ್ಯಾನಲ್ ಡಿಸ್ಕಷನ್ ಅದೆಲ್ಲ ಮಾಡ್ಕೊಂಡಿದ್ದೆ, ನೇರ ಇಂಟರ್ವ್ಯೂ ಅಲ್ಲ. ಆದರೆ ನಾನು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಆಗ ಒಂದು ಇಂಗ್ಲೀಷ್ ಶೋ ಕೊಟ್ಟಿದ್ದರು, ಉದಯ ನ್ಯೂಸು. ಆಗ ಸೌತ್ ಇಂಡಿಯಾದಲ್ಲೆಲ್ಲ ಹೋಗ್ತಿದ್ರಿಂದ ಒಂದು ಇಂಗ್ಲೀಷ್ ಇಂಟರ್ವ್ಯೂ ಮಾಡ್ತಾಯಿದ್ದೆ. ಅದು ಮಾಡಿ ಸ್ಲೋಲಿ ಅವ್ರು ಇಲ್ಲದಿದ್ದಾಗ ಮಾಡಿದಾಗ ಈ ಪ್ಯಾನಲ್ ಡಿಸ್ಕಷನ್ಸನ್ನು ನಾನು ಮಾಡ್ತಾಯಿದ್ದೆ. ನಾನು ಮಾಡ್ತಾ ಇದ್ದಂಗೆ ನನಗೆ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಈಗ ಅದಕ್ಕೆ ಹೆಸರು ಕೂಡ ಹಾಕಿದ್ದು ಇವರು ನಮ್ಮ ಅದೇ ಮುರ್ಸೋಳಿ ಮಾರನವರ ತಮ್ಮ ಅಂತಂದರೆ ಕರುಣಾನಿಧಿ ಅಕ್ಕನ ಮಗ ಮತ್ತು ಅವರ ಮಗಳ ಗಂಡ ಕೂಡ. ಹಾಗೆ ಅವ್ರು ತೀರ್ಕೊಂಡ್ರು. ಭಾಳ ದೊಡ್ಡ ವ್ಯಕ್ತಿ ಅವರು. ಕನ್ನಡದಲ್ಲಿ ಸುಮಾರು ಸಿನಿಮಾಗಳನ್ನು ಕೂಡ ಅನೇಕ ಶ್ರೀನಾಥ್ ಮತ್ತು ಏನು ಮಂಜುಳಾ ಅವರ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ರು. ಸೆಲ್ವಂ ಅವರು. ಹೌದು. ಅವ್ರು ಏನು ಮಾಡಿದ್ರು, ಅವರಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ. ಮತ್ತು ನನಗೆ ಒಂದಷ್ಟು ತಮಿಳು ಓದಲಿಕ್ಕೆ ಬರಲಿಕ್ಕೆ ಬರ್ತದೆ. ಆದ್ದರಿಂದ ಅವರಿಗೆ ಸ್ವಲ್ಪ ತಮಿಳ್ ಲಿಟ್ರೇಚರ್ ಆಗಿರ್ಬೋದು, ತಮಿಳ್ ಪಾಲಿಟಿಕ್ಸ್ ಆಗಿರ್ಬೋದು, ತುಂಬ ಮಾತಾಡ್ತಿದ್ವಿ. ಆದ್ದರಿಂದ ಅವರು ಮಾತಾಡ್ತಿದ್ದು, ಈ ಪ್ರೋಗ್ರಾಮ್ ಮಾಡ್ತೀಯಲ್ಲ, ನಿನಗೆ ಇದಕ್ಕೆ ಹೆಸರೇನು ಇಡಬೇಕು ಅಂತಾರೆ. ಒಂದು ತುಂಬ ಯೋಚನೆ ಮಾಡ್ಕೊಂಡು ಅವರಂದರು,
ಈ ಜೇಡ್ರ ಬಲೆ ಅಂತಿಟ್ರೆ ಹೆಂಗಿರ್ತದೆ, ನನಗೆ ಸಿನಿಮಾದ ಬಗ್ಗೆ ಮಾತ್ರ ಗೊತ್ತೆ. ಯಾಕಂದರೆ ಅವರು ಒಂದು ಆರ್ಟಿಕಲು ಅವರ DMK ಮೇಲೆ ಒಂದು ಅವರ ಇದಿದೆಯಲ್ಲ, ಅವರ ನ್ಯೂಸ್ ಲೆಟ್ರು ಬುಕ್ಕು, ಅದರಲ್ಲಿ ಅವರು ಬರೀತಿದ್ದಂಥ ಆರ್ಟಿಕಲ್ ಅವ್ರ ಪೆನ್ ನೇಮ್ ಸಿಲಂದಿ ಅಂತ, ಜೇಡ ಅಂತ. ಓಕೆ ಓಕೆ. ಅದಕ್ಕೆ ಅವರಿಗೆ ನನ್ನ ಬಗ್ಗೆ ಒಂದಷ್ಟಿದ್ರಿಂದ ಅದಕ್ಕೆ ಇದಿಷ್ಟು ಹೆಂಗಿರ್ತದೆ, ಸಿಲಂದಿಯ ಇದು ವೆಬ್ ಅಂತ ಹೇಳ್ಕೊಂಡಾಗ ಅವರ ಭಾಷೆಯಲ್ಲಿ ಹೇಳಿದ್ರು ಸ್ಪೈಡರ್ಸ್ ವೆಬ್ ಅಂತ ಹೇಳಿದ್ರೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಸ್ಪೈಡರ್ ವೆಬ್ನಲ್ಲಿ ಅನೇಕ ಮಂದಿ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿರ್ಬೋದು, ಜೇಡಬಲ್ಲಿಯಲ್ಲಿ ಬೇರೆ ಎಲ್ಲ ಹುಡುಗರು ಸಿಕ್ಕಾಕೊಳ್ತಾರೆ, ಆದರೆ ಜೇಡ ಸಿಕ್ಕಾಕೊಳ್ಳೋದು ಯಾಕೆ ಅಂತಂದರೆ ಕೆಲವೊಂದು ಎಳೆಗಳಲ್ಲಿ ಅಂಟಿರೋದಿಲ್ಲ. ಆದರೆ ಅದು ಬರೀ ಜೇಡನ್ಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲ ಅಂಟಿರಲ್ಲ ಅಂತ. ಆದರೆ ಬೇರೆಯವ್ರಿಗೆ ಗೊತ್ತಿರೋಲ್ಲ, ಅವು ಸಿಕ್ಕಾಕೊಳ್ತವೆ. ಆದರೆ ಜೇಡ ಅಲ್ಲೆಲ್ಲ ಹೋಗ್ತದೆ. ನಿಮಗೆ ಆ ಜೇಡದ ಅಂಟು ಎಲ್ಲಿಲ್ಲ ಅಂತ ಗೊತ್ತಿದ್ರೆ ನೀವು ಹೋಗಬೇಕು. ಅಂದರೆ ಜೇಡನ ಹಾದಿಯಲ್ಲೇ ಹೋದರೆ ನೀವು ಸಿಕ್ಕಾಕೊಳ್ಳಲ್ಲ. ನೀವು ಬೇರೆ ಹಾದಿಲೆಲ್ಲ ಟ್ರೈ ಮಾಡಿಬಿಟ್ರೆ ಭಾಳ ಹುಷಾರು ಅಂತಂದರೆ ನೀವು ಸಿಕ್ಕಾಕೋತೀರ. ಅದನ್ನು ಭಾಳ ತುಂಬ ಈಗ YSV ದತ್ ಅವರು ಅದನ್ನು ಏನು ಇದಂತ ಕರ್ತಾರಪ್ಪ, ಪಾತಾಳ ಗರಡಿ ಅಂತ ಹೇಳ್ತಾಯಿದ್ರು. ನೀವು ಒಳಗೆ ಆದರೆ ನಂದೊಂದು ನಾನು ಯೋಚನೆ ಮಾಡಿದೆ, ಈಗ ನಾವು ನೀವು ಬರುವವ್ರನ್ನ ಅತಿಥಿ ಅಂತ ಕರಿತೀವಿ, ಅವ್ರನ್ನ ಕರೆದು ಅವಮಾನ ಮಾಡೋದು ಯಾಕೆ ಅಲ್ವಾ? ಈಗ ಯಾವುದೇ ಒಂದು ಪ್ರಶ್ನೆಯನ್ನು ಒಳ್ಳೆ ರೀತಿಯಲ್ಲೇ ಉತ್ತರ ತೆಗಿಬೋದಿದ್ರೆ ಅದನ್ನು ನೋವು ಮಾಡಿ ಯಾಕೆ ತೆಗಿಯೋದು, ಅವಮಾನ ಮುಜುಗರ ಮಾಡಿ ಯಾಕೆ ತೆಗಿಯೋದು? ಈಗ ಉದಾಹರಣೆಗೆ ನಾನು ಸಿದ್ದರಾಮಯ್ಯನವ್ರನ್ನ ಒಮ್ಮೆ ಕೇಳಿದ್ದೆ, ನೀವು ಭ್ರಷ್ಟಾಚಾರ ಮಾಡೇ ಇಲ್ವಾ? ಮಾಡಿಲ್ಲ. ನಿಮ್ಮ ಕೈಲಿ ಭ್ರಷ್ಟಾಚಾರ ನಿಮ್ಗೆ ಗೊತ್ತಿಲ್ಲದೇ ಆಗಿರ್ಬೋದು, ನಂಗೆ ಗೊತ್ತಿಲ್ಲ, ಆಗಿರ್ಬೋದು. ಅಲ್ಲ, ರಾಜಕಾರಣ ಅಂದಮೇಲೆ ಹಿಂಗೆ ಇದಂತೆಲ್ಲ ಮಾಡಿಕೊಂಡು ಹೇಳಬೇಕಿದ್ರೆ ಹೌದು ಎಲ್ಲಾದರೂ ಸಾಧ್ಯತೆ ಇದೆ, ಆಗಿರ್ಬೋದು, ನನಗೆ ಗೊತ್ತಿಲ್ಲದೇ ಆಗ ಮಾಡಿದರೆ ತಪ್ಪು, ಹಂಗಾಗಿದ್ರೆ ತಪ್ಪು. ಇಂಥದ್ದೆಲ್ಲ ಯಾರ ಜೊತೆನೂ ಮಾತಾಡ್ಬೋದು. ಕರೆಕ್ಟ್. ನೀ ಭ್ರಷ್ಟ ಅಲ್ವಾ ಅಂತಂದರೆ ಜನ ಅಂತಾರೆ ನೀನು ಯಾರು ಕೇಳಲಿಕ್ಕೆ ಅಂತ ಅಲ್ವಾ? ಈಗ ನಾನು ನರ್ಸ್ ವಿಜಯಲಕ್ಷ್ಮಿ ಮತ್ತು ರೇಣುಕಾಚಾರ್ಯ ಇದರಲ್ಲೇ ಇಬ್ಬರನ್ನೂ ಮಾಡಿಬಿಟ್ಟು ಏನು ಮುಖಾಮುಖಿ ಮಾಡಿದ್ರು, ಇದು ಜೇಡ್ರ ಬಲೆ ಮಾಡಿದ್ದೆ. ಅದು ಕ್ಲಿಯರ್ ಆಗಿ 1 ಅವರ್ ಏನು, ಅದಾದಮೇಲೆ ಯಾರಿಗೆ ಪ್ರಶ್ನೆ ಕೇಳಲಿಕ್ಕೆ ಇರಲೇ ಇಲ್ಲ. ಅದಲ್ಲಿ ಆ್ಯಕ್ಚುಲಿ ಹೇಳಬೇಕಂತ ತುಂಬ ಇಂಥ ಇಶ್ಯೂಗಳು ನನ್ನ ಶೋಲ್ಲಿ ಬಂದಮೇಲೆ ಸತ್ತೋಗ್ತಿದ್ವು. ಯಾಕೆಂತಂದರೆ ಎಲ್ಲದಕ್ಕೂ ಉತ್ತರ ಬಂದುಬಿಡ್ತಿತ್ತು ಅದರಲ್ಲಿ ಒಳಗಿನಿಂದ. ಕರೆಕ್ಟಾಗಿ ನಿಮ್ಮಲ್ಲಿ ನಿಜವಾಗ್ಲೂ ಆಗಿರಬಹುದಾ ಅಂತ ಅನ್ನೋದಕ್ಕೆ ಆಗಿರ್ಬೋದು, ಗೊತ್ತಾಯ್ತಾ, ನನ್ನ ತಪ್ಪಾಗಿರ್ಬೋದು, ನನಗೆ ಜನರ ಕ್ಷಮೆ ಇರಲಿ ಅನ್ನೋ ತನಕ ಜನ ಹೇಳಿ ಹೋಗ್ಬಿಡ್ತಾರೆ. ಆದರೆ ಅವ್ರಿಗೆ ಯಾರಿಗೂ ಕೂಡ ನೋವಾಗ್ತಿರ್ಲಿಲ್ಲ. ಹೋಗುವಾಗ ಅವ್ರು ಬಿಟ್ರನೆಸ್ ಇಟ್ಕೊಂಡು ಹೋಗ್ತಿರ್ಲಿಲ್ಲ. ಅದಕ್ಕೆ ತಾನೇ ನನಗೆ ಇವತ್ತಿನ ತನಕ ಎಲ್ಲ ಪಕ್ಷಗಳವರು ಕೂಡ ನೀವು ಕೇಳಿ ಯಾರಿಗಾದ್ರೂ ನೋವಾಗಿದೆಯಾ ಅಂತ ಕೇಳಿ ಎಲ್ಲರೂ ಚೆನ್ನಾಗಿ ಮಾತಾಡೋದು. ಈ ಶೋನ ನೀವು 18 ವರ್ಷಗಳ ಕಾಲ ಮಾಡಿದ್ದೀರಿ ಸರ್. ಇದು ವಾರಕ್ಕೊಂದಿರೋದ, ತಿಂಗಳಿಗೆ 2? ವಾರಕ್ಕೊಂದು, ವಾರಕ್ಕೆ 2 ಇರ್ತಿತ್ತು. ವಾರಕ್ಕೊಂದು, ವಾರಕ್ಕೆ 2 ಇರ್ತಿತ್ತು. ಅಂದರೆ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಈಗ ಇಲ್ಲದೇ ಇರುವಂಥ ರಾಜಕಾರಣಿಗಳು ಬಹುತೇಕ ಎಲ್ಲರು. ಮತ್ತೆ ನಾನು ಇಂಗ್ಲೀಷ್ನಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ, ಡೈಲಿ ತುಂಬ ಅವ್ರನ್ನ ಮಾಡಿದ್ದೆ. ಅದು ಅದೇ ರೀತಿ ಮಾಡ್ತಾ ಇದ್ದೆ. ಸುಬ್ರಹ್ಮಣ್ಯನ್ ಸ್ವಾಮಿನ 2-3 ಸಲ ಮಾಡಿದೆ. ನಮ್ಮ ಸದ್ಗುರು ಅದು ಮಾಡಿದ್ದೆ. ಕನ್ನಡದಲ್ಲಿ ಎಲ್ಲರನ್ನ, ದೇವೇಗೌಡರನ್ನೊಂದು 5 ಸಲ ಮಾಡಿರ್ಬೋದು, ಸಿದ್ದರಾಮಯ್ಯನವ್ರನ್ನ ಒಂದು 7-8 ಸಲ ಮಾಡಿರ್ಬೋದು, ಯಡಿಯೂರಪ್ಪನವ್ರನ್ನ ಒಂದು 5-6 ಸಲ ಮಾಡಿರ್ಬೋದು. ಸೊ ಈ ಒಂದು SM ಕೃಷ್ಣ ಅವ್ರನ್ನ 3 ಸಲ ಮಾಡಿದೆ. ಇನ್ಫ್ಯಾಕ್ಟ್ SM ಕೃಷ್ಣ ಅವ್ರನ್ನ ಮೊದಲ ಬಾರಿ ಅವರು ನನ್ನ ಸಿದ್ಧಾರ್ಥ ಅವರ ಮನೆಯಲ್ಲಿ ಕಂಡಾಗ ಇವರ ಡಿಲೈಟ್ ಆನ್ TV ಅಂತಂದು ನಾನಂದೆ, ನಿಜವಾಗಿ ನೀವು ನೋಡಿದ್ದೀರ ಸರ್ ನನ್ನ ಅಂತ. ಆಗೆಲ್ಲ ಹೇಗೆ ಅಂತಂದರೆ, ಯಾರಾದರೂ ನನಗೆ ಯಾವಾಗಲೂ ಈ ಸ್ಟಾರ್ ಗಿರಿಯ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಂತಂದರೆ ನನಗೆ ಜರ್ನಲಿಸ್ಟ್ ಸ್ಟಾರ್ ಆಗ್ಬೋದು ಅಂತಲೇ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ವೃತ್ತಿ. ಅದು ಒಂಥರ, ಇಟ್ ಈಸ್ ನಾಟ್ ಆನ್ ಆಪರ್ಚುನಿಟಿ ಫಾರ್ ಯು ಟು ಶೈನ್ ಯುವರ್ ಸೆಲ್ಫ್. ಇಫ್ ಪೀಪಲ್ ಥಿಂಕ್ ಯು ಆರ್ ಬಿಗ್ ಆರ್ ಗ್ರೇಟ್ ಆರ್ ವಾಟ್ ಎವರ್, ಇಟ್ ಇಸ್ ಜಸ್ಟ್ ದೇರ್ ಗುಡ್ನೆಸ್ ಆ್ಯಂಡ್ ವಾಟ್ ಈಸ್ ಎ ಕೈಂಡ್ನೆಸ್ ಅಂತ ಅಷ್ಟೇ. ಈಗ ಒಬ್ಬ ಜರ್ನಲಿಸ್ಟ್, ಈಗ ಒಬ್ಬ ಡಾಕ್ಟರ್ ಸ್ಟಾರ್ ಆಗಲಿಕ್ಕೆ ಹೆಂಗೆ ಸಾಧ್ಯ? ಕರೆಕ್ಟಾ? ಅದೊಂದು ವೃತ್ತಿ ಅಷ್ಟೇ. ಹಾಗಾದರೆ ಅದರ ಅರ್ಥ ಪ್ರಕಾರ ಅಂತೇಳಿ ಅವನು ಇಷ್ಟಕ್ಕೆ ಅವನಿಗೆ ಜನರನ್ನು ಇದು ಮಾಡೋದು. ಅವನು ಯಾರೂ ನೋಡೋದಿದ್ರೂ ಕೂಡ ಅವನು ಒಳ್ಳೆ ಆಪ್ರೇಷನ್ನೇ ಮಾಡಬೇಕು, ಒಳ್ಳೆ ಚಿಕಿತ್ಸೆನೇ ಕೊಡಬೇಕಲ್ವಾ? ಕರೆಕ್ಟ್ ಅಲ್ಲ, ಎಕ್ಸಾಕ್ಟ್ಲಿ. ನಿಮ್ಮಲ್ಲಿ ಏನಾದರೂ ಬೇರೆ ಅಭಿಪ್ರಾಯ? ಈ ಕ್ಯಾಮ್ರಾ ಇಲ್ಲ ಅಂತೇಳಿ ಹೆಂಗೂ ಕೊಯ್ಯೋಕ್ಕಾಗಲ್ಲ, ಹಂಗೆ. ಸೊ ನನ್ನ ಪ್ರಕಾರ ಜರ್ನಲಿಸ್ಟ್ ಆದವನು ಅವನ ಒಂದು ವೃತ್ತಿಗೆ ಬದ್ಧನಾಗಿರಬೇಕು, ಅದನ್ನು ಗೌರವಿಸಬೇಕು. ಎಕ್ಸಾಕ್ಟ್ಲಿ. ಅವನು ಬೇರೆಯವ್ರನ್ನ ಸ್ಟಾರ್ ಮಾಡೋಂಗಿರಬೇಕೇ ವಿನಃ ಅವನು ಸ್ಟಾರ್ ಆಗಲಿಕ್ಕೆ ಹೆಂಗೆ ಸಾಧ್ಯ ಅಂತಂದರೆ, ಆಗ ಆ ಸ್ಟಾರ್ಗಿರಿನ ಉಳಿಸ್ಕೊಳ್ಳಿಕ್ಕೆ ಮತ್ತು ಅವನು ಇನ್ಯಾವುದೋ ಒಂದು ರೀತಿಯಲ್ಲಿ ವರ್ತಿಸೋದು, ಇನ್ಯಾವುದೋ ರೀತಿಯಲ್ಲಿ ಅವನು ನಡ್ಕೊಳ್ಳೋದು, ಮಾತಾಡೋದು, ಯಾವುದೋ ರೀತಿಯಲ್ಲಿ ವ್ಯವಹರಿಸೋದು, ಯಾರೋ ಜೊತೆ ಸಂಬಂಧ ಇಟ್ಕೊಳ್ಳೋದು ಆಗ್ತದೆ.
ಈಗ ನಾನು ಸಣ್ಣ ಸಣ್ಣ ಬೀದಿಗಳಲ್ಲೂ ಹೋಗಿ ಯಾರನ್ನೆಲ್ಲ ಮಾತಾಡಿಸ್ತಿದ್ದೆ, ಎಂತೆಂಥವ್ರ ಜೊತೆಯಲ್ಲೋ ನಾನು ಏನೇನೋ ವಿಚಾರ ಮಾತಾಡ್ತಿದ್ದೆ. ಇಲ್ದಿದ್ರೆ ಹೆಂಗೆ ಗೊತ್ತಾಗೋದು? ಎಕ್ಸಾಕ್ಟ್ಲಿ, ಭಾಳ ಕರೆಕ್ಟಾಗಿ ಹೇಳಿದ್ರಿ ಸರ್. ನಾನು ಈ ಒಂದು 18 ವರ್ಷಗಳ ಅವಧಿನಲ್ಲಿ ಇಷ್ಟೊಂದು ಶೋಗಳು ಮಾಡಿದಾಗ ನಿಮಗೆ ಮೋಸ್ಟ್ ಡಿಫಿಕಲ್ಟ್ ಪೊಲಿಟಿಷಿಯನ್ ಅನಿಸಿದ್ದು ಯಾರು ಟು ಟಾಕ್ ಟು ಆರ್ ಟು ಇಂಟರ್ವ್ಯೂ? ಆರ್ ಅಲ್ಲ, ಒಂದು ಸಲ ಕೃಷ್ಣರವರು ಕೃಷ್ಣರವರು ಯಾಕಂದರೆ ನಾನಂದೆ ಹಿಂಗಂತಾರೆ ನಿಮ್ಮ ಬಗ್ಗೆ ಅಂತ ಅದು ಚೆನ್ನಾಗೇ ಕೇಳಿದೆ. ಎದ್ರ ಬಗ್ಗೆ ಕೇಳಿ? ಯಾವುದೋ ಒಂದು ಅವರು ನೀವು ಹಿಂಗೆ ಮಾಡ್ತೀರಾ ಅಂತ ನನಗೆ, ಅಲ್ಲಲ್ಲ ಪೊಲಿಟಿಕಲಿನೇ ಹಿಂಗೆ ಮಾಡ್ತೀರಾ ನೀವು ಅಂತ ಅವ್ರು ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಯಾರು ಹೇಳಿದ್ರು ನಿಮಗೆ, ಯಾರು ಅಂತ ಕೇಳಿದ್ರು. ನನಗೆ ನಡ್ಕ ಬಂದುಬಿಡ್ತು ಒಳಗೆ. ನಿಜವಾಗ್ಲೂ ನಾನು ಸುಮ್ಮನೆ ನನಗೆ ಗೊತ್ತಿರೋದನ್ನು ಕೇಳಿದ್ದೆ. ಆದರೆ ನಾರ್ಮಲಿ ನಮ್ಮದಲ್ಲಿ ಇದೆಯಲ್ಲ, ಯಾವುದಕ್ಕೆ ನಮಗೆ ಸರಿಯಾಗಿ ಪುರಾವೆ ಕೊಡಲಿಕ್ಕಾಗಲ್ವೋ ಆಗ ನಾವು ಏನೋ ಯಾರೋ ಹೇಳಿದ್ರು ಅಂತ ಹೇಳ್ಬಿಡ್ತೀವಿ. ಅವರೆಲ್ಲ ಯಾರು ಹೇಳಿದ್ರು ಹೇಳಿ, ಯಾರು ಹೇಳಿದ್ರು ಅಂತ ಕೇಳಿದ್ರು. ನಾನು ತಂದೆ ಹಿಂಗೆ ಯಾರೋ ನಮ್ಮ ಪಕ್ಕದಲ್ಲಿ ಮನೆಯಲ್ಲಿ ಯಾರೋ ಹೇಳ್ಬಿಟ್ಟು ಅದನ್ನು ತಪ್ಪಿಸ್ಕೊಂಡೆ ಒಮ್ಮೆ. ಅದು ಒಮ್ಮೆ ಒಂದು ಸಲ ಈಶ್ವರಪ್ಪನವರು ಬೇಸರ ಮಾಡ್ಕೊಂಬಿಟ್ರು. ಅವರು ಒಂದು ಸಲ ಹೇಳಿದ್ರು ನನ್ನ ತಾಯಿ ಕುರಿ ಮಾಡೋಳು ಅಂತಂದರು. ಸ್ವಲ್ಪ ದಿವಸ ಅಂದರೆ ನಾನು ಏನು ಅಂದ್ಕೊಂಡ್ರಿ, ನನಗೇನು ಇಲ್ಲ ಅಂತ ಅಂದ್ಕೊಂಡ್ರೆ ನಾವು ತೋಟ ಗಿಟ್ಟ ಇರೋರು ಅದು ಇದು ಮಾಡೋರು. ಅದಕ್ಕಿಂತ ಇನ್ನೊಂದು 2 ನಿಮಿಷ ಮೊದಲು ನನ್ನ ತಂದೆ ಯಾವುದೋ ಮಂಡಿಲಿ ಕೆಲಸ ಮಾಡ್ತೀಯೇನೋ ಅಂದರು. ನಾನು ಅಂದೆ ಈಗ ತಾನೇ ಅಂದ್ರಲ್ಲ ಅಂತ ಫುಲ್ ಸಿಟ್ಟು ಮಾಡ್ಕೊಂಡು ಹಿಂಗೆಲ್ಲ ಆಗ್ಬಿಟ್ರೆ ನಾನು ಏನೇನೋ ಹೇಳ್ಬೇಕಾಗ್ತದೆ ನಿಮ್ಮ ಬಗ್ಗೆ ಹೂ ಅಂತೆಲ್ಲ ಅಂದರು. ಅವ್ರ ಬಗ್ಗೆ ನನ್ನ ಬಗ್ಗೆ ಭಾಳ ಪ್ರೀತಿ. ಅದು ಯಾಕೆ ಹಂಗೆ ಮಾತಾಡಿದ್ರು ನಂಗಂತೂ ಗೊತ್ತಿಲ್ಲ. ಅವ್ರು ಬೇಸರ, ಅವ್ರು ಹೇಳಿದ್ದನ್ನೇ ನಾನು ವಾಪಸ್ ಹೇಳಿದ್ದದನ್ನು ತುಂಬ ಬೇಸರ ಮಾಡಿಕೊಂಡ್ರು. ಅತ್ಯಂತ ಕಷ್ಟ ಆಗಿದ್ದು ಕೆಲವೊಂದು ಈ ಬೇರೆನೂ ಇಂಟರ್ವ್ಯೂ ಮಾಡ್ತಿದ್ದೆ ಅಂತ, ಈಗ ಪ್ಯಾನಲ್ ಡಿಸ್ಕಷನ್ ಅದು. ಆದರೆ ಒಂದು ಸಲ ನಾನು ಯಾರೊಬ್ಬರನ್ನ ಕರೆದಿದ್ದೆ. ಆ ಲೇಡಿನ ಯಾರೋ ಕಳಿಸಿದ್ರು, ಏನೋ ಒಂದು LPG ಬಗ್ಗೆನೋ ಏನೋ ಮಾತಾಡಲ್ಲ ಅಂಥದ್ದೆಲ್ಲ ಕೆಲವೊಮ್ಮೆ ಮಾಡ್ತಾಯಿದ್ದೆ. ರೇಟ್ ಬಗ್ಗೆ ಅಲ್ಲ, ಏನೋ ಒಂದು LPG ಬಗ್ಗೆ. ಆ ಲೇಡಿಗೆ ಕೂರ್ತು ಬಿಟ್ಟಿದ್ದೀನಿ, ಶೋ ಆನ್ ಆಗಿದೆ. ಆ ಲೇಡಿಗೆ ಏನೂ ಗೊತ್ತಿಲ್ಲ, ನನಗೂ ಆಕೆ ಬಗ್ಗೆ ಏನೂ ಗೊತ್ತಿಲ್ಲ. ಲೈವ್ ಶೋ. ನನಗೆ ದೇವಾ ಇದೊಮ್ಮೆ ಶೋ ಮುಗಿದೋಗ್ಬಿಟ್ರೆ ಸಾಕು ಅಂತ. ಆಕೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನೇನು ಉತ್ತರ ಹೇಳೋದು, ಏನೇನೋ ನನಗೆ ಅದು ನನ್ನ ರೆಪ್ಯುಟೇಷನ್ ಇದೆಯಲ್ಲ ಅಂತೂ ಮಾತಾಡಿಸ್ದೆ. ಆದರೆ ಅದೊಂದು. ಇನ್ನೊಂದು ಸಲ ನಾನು ಯಾರು ಅಂತ ಹೇಳಲ್ಲ, ಒಬ್ಬರು ಹಿರಿಯ ಸಾಹಿತಿ. ಆದರೆ ಅವ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಏನೋ ಕನ್ನಡದ ವಿಚಾರದಲ್ಲಿ ಕರೆದು ಬಿಟ್ಟಿದ್ದೀನಿ. ಶೋನಲ್ಲಿ ಏನೋ ಹೇಳಿ ಶುರು ಮಾಡಿಬಿಟ್ಟಿದ್ದೀನಿ, ಅವ್ರ ಹೆಸರು ಹೇಳಿಲ್ಲ. ಮಧ್ಯದಲ್ಲಿ ಅವ್ರ ಹೆಸರು ನಂಗೆ ಮರ್ತೋಗ್ಬಿಟ್ಟಿದ್ದೆ. ಕಳಿಸ್ತಾರಲ್ಲ ಯಾವುದೋ ಒಂದಕ್ಕೆ, ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅಂತಂದರೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಇವರ ಅಂತ ಗೊತ್ತಾಗದೆ ನನಗೆ ಬೆವರು ಬರ್ತಾ ಇದೆ. ಇಲ್ಲಾಂದ್ರೆ ಅವ್ರು ಅಂದರೆ ತಪ್ಪು ಕೇಳಬಾರ್ದು, ಕರೆಕ್ಟಾ, ಏನಾರ ಮಾತಾಡಬಾರ್ದು, ವಿಷಯಾಂತರವಾಗಬಾರ್ದು, ಕರೆಕ್ಟಾ. ಮತ್ತು ನಿಮ್ಮ ಶೋ ಮೇಲೆ ಜನ ನೋಡ್ತಾರೆ, ಯೋಚನೆ ಮಾಡಿ ಯಾವ ಧರ್ಮ ಸಂಕಟದಲ್ಲಿ ಇದ್ದಿರ್ಬೋದು. ಹಂಗೆಲ್ಲ ಆಗಿದೆ. ಸೊ ಈ ಥರ ಡಿಫಿಕಲ್ಟ್ ಸಿಚುವೇಶನ್ಗಳು ಎದ್ದು ಹೋಗಿರೋದು ಎಲ್ಲ ನಾನು ಕೂಡ ನೋಡಿದ್ದೀನಿ. ಈಶ್ವರಪ್ಪನವ್ರು ಮಲ್ಲಿಕಾರ್ಜುನ್ ಖರ್ಗೆ ಎದ್ದು ಹೋಗಿರೋದು ನೋಡಿದ್ದೀನಿ. ನಾನು ಮಾಡ್ತಾ ಇರಲಿಲ್ಲ, ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಆದರೆ ಪುಣ್ಯಕ್ಕೆ ನನ್ನ ಶೋನಲ್ಲಿ ಯಾರೂ ಎದ್ದೋಗಿಲ್ಲ. ಯಾಕಂದರೆ ನಾನು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ನಿಮ್ದು ನಿಮ್ಮಲ್ಲ ಲೈವ್ ಇತ್ತು. ನಾನು ಲೈವನ್ನು ಬಟ್ ನಾಟ್ ಜೇಡ್ರಬಲೆ. ಬಟ್ ನಾನು ಪ್ಯಾನಲ್ ಡಿಸ್ಕಷನ್ನು ಮಾಡಿದೆ. ಕರೆಂಟ್ ಲೈವ್ ಅಂತ ಹೇಳ್ಕೊಂಡು ಅದನ್ನು 3 ವರ್ಷ ಮಾಡಿದೆ. ಐ ಹ್ಯಾವ್ ಡನ್ ಟೂ ಮೆನಿ ಶೋಸ್. ಮತ್ತು ತುಂಬ ಶೋಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೆ. ಸಂಜೀವಿನಿ ಅಂತ ಒಂದು ಫಸ್ಟ್ ಹೆಲ್ತ್ ಶೋ ಮಾಡಿದೆ, ಅದೊಂದು 15 ವರ್ಷ ಮಾಡಿದೆ ನಾನು. ಅದನ್ನು ಉದಯ ಟಿ ವಿಯಲ್ಲಿ ಬರ್ತಾಯಿತ್ತು. ಮತ್ತು ಉದಯ ಟಿ ವಿಯಲ್ಲಿ ಫಸ್ಟ್ ಕ್ವಿಝ್ ಪ್ರೋಗ್ರಾಮ್ ಪ್ರೊಡ್ಯೂಸ್ ಮಾಡಿ 1997 ಬಹುಶಃ ಅದೇ ಫಸ್ಟ್ ಪ್ರೈವೇಟ್ಲಿ ಪ್ರೊಡ್ಯೂಸ್ ಪ್ರೋಗ್ರಾಮ್ ಫಾರ್ ಅ ಸ್ಯಾಟಲೈಟ್ ಚಾನಲ್. ಅದ್ರಲ್ಲಿ ನಷ್ಟ ಆಯಿತು. ಅದು ಸ್ವಲ್ಪ ಆ್ಯಡ್ ಬರೋ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮಾಡಲಿಕ್ಕೆ ದುಡ್ಡಿರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಬಟ್ ಇಟ್ ವಾಸ್ ಕಾಲ್ಡ್ ಎಕ್ಸ್ಪ್ಲೋರ್ ಅಂತ, ಚೆನ್ನಾಗಿ ನಡೀತು. ಮತ್ತು ಸೀರಿಯಲ್ ಮಾಡಿದೆ, ಮತ್ತು ಪ್ರೊಡ್ಯೂಸ್ ಮಾಡಿದೆ, ಡಿರೆಕ್ಟ್ ಮಾಡಿದೆ. ಸಿದ್ಧಗಂಗಾ ಶ್ರೀ ಅಂತ ಹೇಳ್ಕೊಂಡು ಸ್ವಾಮೀಜಿ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಕೇಣಿಯವ್ರು ಪ್ರೊಡ್ಯೂಸ್ ಮಾಡಿದ್ರು. ಭಾಳ ಖರ್ಚು ಮಾಡಿದ್ವಿ. ಭಾಳ ಅಥೆಂಟಿಕ್ ಆಗಿ ಬಂತದ್ದು. ಮತ್ತು ಅದನ್ನು ಫಿಲ್ಮ್ ಫೆಸ್ಟಿವಲ್ಗಳಲ್ಲೆಲ್ಲ ತೋರಿಸಿದ್ವಿ. ಅದಾದಮೇಲೆ ಸಿನಿಮಾ ಮಾಡಿದೆ, ನೀನೇ ಬರೀ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಸೊ ಮತ್ತು ರೇಡಿಯೋ ಪ್ರೋಗ್ರಾಮ್ ಮಾಡಿದೆ, ಪ್ರಿಂಟ್ ಮಾಡಿದೆ, ಮ್ಯಾಗ್ಝಿನ್ ತಂದೆ, ಏನೆಲ್ಲ ಆಗ್ತದೆ ಎಲ್ಲ ಮಾಡಿದ್ದೆ.
ಲಿಟ್ರಲಿ ಜರ್ನಲಿಸಮಲ್ಲಿ ಮಾಡೋದೇ ಇಲ್ಲ. ಸೊ ದೀಪಕ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಡೀ ಕನ್ನಡದ ವಿಜುವಲ್ ಮೀಡಿಯಾದ ಹಿಸ್ಟ್ರಿ ಬರ್ತಾ ಹೋಗುತ್ತೆ. ಬಟ್ ಏನಂದರೆ ಬರೀ ಅದಕ್ಕೆ ಸೀಮಿತ ಆಗದೆ, ಜರ್ನಲಿಸಮ್ ಸೀಮಿತ ಆಗದೆ ಬೇರೆ ಎಲ್ಲ ಅಂದರೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಲ್ಲಿ ಕೈ ಆಡಿಸಿರೋದ್ರಿಂದ ಸಾಕಷ್ಟು ಅನುಭವ ನಿಮಗೆ ಲೈಫಲ್ಲಿ ಆಗಿದೆ, ಪ್ರೊಫೆಷ್ನಲ್ ಅನುಭವಗಳು. ಸರ್, ನೀವು ಇನ್ನೊಂದು ಸಲ ಮತ್ತೆ ನಾನು ವಾಪಸ್ ನಿಮ್ಮ ಜೇಡ್ರ ಬಲೆ ಮತ್ತು ನಿಮ್ಮ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಹೋಗೋದಾದರೆ, ಸೊ ಆ ಟೈಮಲ್ಲಿ ಅಂದರೆ ಒನ್ ಆಫ್ ಇಟ್ಸ್ ಕೈಂಡ್, ಬೇರೆ ಯಾವ ಚಾನಲು ಇರಲಿಲ್ಲ, ಬೇರೆ ಯಾವ ಪ್ರೋಗ್ರಾಮು ಇರಲಿಲ್ಲ, ಆ ಥರದ ಕಾರ್ಯಕ್ರಮಗಳೇ ಇರಲಿಲ್ಲ, ಬಿಕಾಸ್ ಚಾನಲ್ಗಳಿರಲಿಲ್ಲ. ಹೀಗಾಗಿ ಅದು ಒಂಥರ ಈಗಲೂ ಕೂಡ ಒಂಥರ ಐಕಾನಿಕ್ ನನ್ನ ಪ್ರಕಾರ ನಿಮ್ಮ ಜೇಡ್ರ ಬಲೆ ಕಾರ್ಯಕ್ರಮ. ಸೊ ಅಲ್ಲಿಂದ ಆ ಒಂದು ಕಾರ್ಯಕ್ರಮದಿಂದ ಕಾಂಟ್ರವರ್ಸಿ ಆಗಿರುವಂಥದ್ದು, ಯಾರಾದರೂ ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದಿರೋದು, ಅಥವಾ ನಿಮಗೆ ಏನಾದರೂ ಸಮಸ್ಯೆ ಆಗಿರುವಂಥದ್ದು, ಅಂದರೆ ಶೋ ಮಾಡುವಾಗಲ್ಲ, ಶೋ ನಂತರ ಆ ಥರದ್ದು ಏನಾದರೂ ಆಗಿ? ಅಲ್ಲ, ಅನೇಕ ಬಾರಿ. ಆದರೆ ಒಂದೇನು ಅಂತ ಹೇಳಿದ್ರೆ, ನನಗೆ ಇವತ್ತೂ ಕೂಡ ನನ್ನ ಮಾತಿನಲ್ಲಿ ಯಾವತ್ತೂ ನಾವು ಮಾತನ್ನು ನುಡಿದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಭಾಳ ನನಗೆ ಕಾಳಜಿ ವಹಿಸಿ ಮತ್ತು ಜವಾಬ್ದಾರಿಯಿಂದ ಮಾತಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಟು. ಸೇರಿದ್ರೆ ನಿಮ್ಮ ಒಂದೇ ಒಂದು ಪದ ಹೊರಗೆ ಬರೋದಕ್ಕಿಂತ ಮೊದಲು ಕೂಡ ಒಂದು ಆಲೋಚನೆ ಇರಬೇಕು ಅಂತ. ನೀವೇನು ಬೇಕಾದರೂ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಜನ ಒಪ್ತಾರೆ ಅನ್ನೋದಕ್ಕೆ. ಈ ಉದಾಹರಣೆಗೆ ಒಂದು ನಮ್ಮ CM ಇಬ್ರಾಹಿಂ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದೆ ಅವ್ರ ಜೊತೆಯಲ್ಲಿ. ಈ ಮುಸಲ್ಮಾನರ ಬಗ್ಗೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾತಾಡಿದ್ದೀನಿ. ಏನೆಲ್ಲೋ ಮಾತಾಡಿದೆ ಅಂತ ಹೇಳಿದ್ರೆ, ಹೀಗಲ್ವಾ ಹಾಗಲ್ವಾ ಅಂತ ಧರ್ಮದ ಬಗ್ಗೆ ಆಗಿದೆ. ಆ ಕಾರ್ಯಕ್ರಮ ಆದಮೇಲೆ ಕೇಳಿಸ್ಕೊಂಡವರೇ ಹೋಗಿ ಅಂತಂದರೆ ವ್ಯವಸ್ಥಾಪಕ ವೃಂದಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಇದು ಸ್ವಲ್ಪ ಭಾಳ ನಾಜೂಕು ವಿಷಯ, ಇದೆಲ್ಲ ಬಂದರೆ ಅದಾಗ್ಬಿಡ್ಬೋದು ಇದಾಗ್ಬಿಡ್ಬೋದು ಅನ್ನತಕ್ಕಂಥದ್ದು ಅಂತ. ಆದರೆ ನನಗೆ ಭಾಳ ವಿಶ್ವಾಸ ಇತ್ತು, ಇಲ್ಲ ಜನ ಇದನ್ನು ಚೆನ್ನಾಗಿ ತಗೋತಾರೆ ಅಂತ. ಕಾರ್ಯಕ್ರಮ ನನಗೆ ಅದು ಸ್ವಲ್ಪ ಅಳುಕಿತ್ತು, ಯಾಕೆಂದರೆ ಓನರ್ಸೇ ಹೇಳ್ತಾ ಇದ್ದಾರಲ್ಲ, ಏನೋ ಡೈರೆಕ್ಟರ್ಸೇ ಹೇಳ್ತಾ ಇದ್ದಾರಲ್ಲ, ಸಂಸ್ಥೆ ನಡೆಸ್ತಿರ್ತಕ್ಕಂಥವ್ರು ಹೇಳ್ತಾ ಇದ್ರಲ್ಲ, ಏನೋ ಒಂದು ಭಾಳ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟಿದೆ ಇದರಲ್ಲಿ ಅಂತ ಅನಿಸ್ತದೆ ಅಂತ. ಆದರೆ ಅವ್ರು ಯಾವತ್ತೂ ಮಾಡಬೇಡ ಅಂತಂದಿಲ್ಲ, ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಹಾಕೋದಕ್ಕಿಂತ ಮೊದಲು ಅಂತ. ಆದರೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದು ಅದೊಂದು ಮಾತ್ರ ನಾನು ಯಾವತ್ತಿಗೂ ಚಿರಋಣಿ. ಇವತ್ತು ಜನಕ್ಕೆ ನನ್ನ ಬಗ್ಗೆ ಏನಾದರೂ ಗೊತ್ತಿದ್ದು ಅವ್ರು ನನ್ನ ಬಗ್ಗೆ ಗೌರವ ತೋರಿಸ್ತಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಆ ಚಾನಲ್. ಕರೆಕ್ಟ್. ಅನೇಕ ಮಂದಿ ಕೇಳ್ತಾರೆ, ಯಾಕೆ ನೀನು ಬೇರೆ ಚಾನಲ್ಗೆ ಹೋಗಿಲ್ಲ ಅಂತ. ನನಗೆ ಬೇರೆ ಕಡೆ ಹೋಗಿದ್ರೆ ಜಾಸ್ತಿ ದುಡ್ಡು ಬರ್ತಿತ್ತೇನೋ, ಹೆಚ್ಚು ಪ್ರಮೋಗಳು ಸಿಗ್ತಿದ್ವೇನೋ, ಹೆಚ್ಚು ಜನ ನೋಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈ ರೀತಿ ಅವಕಾಶ ಸಿಗ್ತಾ ಇರಲಿಲ್ಲ. ಅಲ್ಲಿ ಏನಾಯ್ತು ಸರ್, ನೀವು ಹೇಳ್ತಾ ಇದ್ರಲ್ಲಿ ಅದಾದ ಮೇಲೆ ನಾನು ಆ ಕಾರ್ಯಕ್ರಮ ಬರಲಿ ಅಂತ ನನಗೂ ಸ್ವಲ್ಪ ಹೆಂಗೆ ಬರ್ಬೋದು ಅಂತ ಗೊತ್ತು. ಆದರೆ ನಾನು ನೋಡ್ಲಿಕ್ಕೆ ಹೋಗುತ್ತಿರಲಿಲ್ಲ, ಯಾಕೆಂದ್ರೆ ನೋಡಿದ್ರೆ ನಿಮ್ಮ ತಪ್ಪುಗಳು ಕಾಣ್ತವೆ ಅಲ್ಲಿ, ಅದನ್ನು ಸರಿಪಡಿಸ್ಲಿಕ್ಕೂ ಆಗುತ್ತೆ. ಟೆಲಿಕಾಸ್ಟ್ ಆಗ್ತಿದ್ದಾಗ ನೀವೇನು ಮಾಡ್ತೀರಾ ಅದನ್ನು. ಸೊ ಅದಾದ ಮೇಲೆ ಸುಮ್ಮನಿದ್ದೆ. ಮಾರನೇ ದಿವಸ ಬೆಳಗ್ಗೆ ಇವ್ರ ಕಾಲ್ ಬಂತು, ಯಾರ್ದು CM ಇಬ್ರಾಹಿಂ ಅವ್ರದ್ದು. ಆದರೆ ಅದಕ್ಕಿಂತ ಮೊದಲು ಜನ ಹೇಳಿದರು, ಇವತ್ತು ಕಲ್ಲು ಹೊಡಿತಾರೆ ಅನ್ನೋ ಬಿಲ್ಡಿಂಗಿಗೆ ಅದು ಇದು ಅಂತೆಲ್ಲ ಹೇಳಿದರು. ಅದು ನಾನು ಹೇಳಿದೆ, ನನ್ನ ಜವಾಬ್ದಾರಿ ಹಂಗೇನಿದ್ರೆ ನಾನು ತೋರಿಸಿ ಅಷ್ಟೇ, ನನ್ನ ತಪ್ಪು ಅಂತ ಹೇಳಿದೆ. ಅಷ್ಟು ನೀವು ಜವಾಬ್ದಾರಿ ತಗೊಳ್ಳಿಕ್ಕೆ ಇರ್ತಿದ್ದೆ, ನಿಮಗೆ ಬರೀ ಫೇಮ್ ಮಾತ್ರ ಬೇಕು, ನಿಮ್ಗೆ ಒಳ್ಳೆ ಹೆಸರು ಮಾತ್ರ ಬೇಕು, ಕೆಟ್ಟದಾದಾಗ ಬೇರೆಯವ್ರ ಪ್ರಾಬ್ಲಮ್ ಅಂತ ನಡ್ಕೊಂಡ್ರಾಗ ನೀವು ಯಾವ ರೀತಿಯ ವ್ಯಕ್ತಿ ಅದು ನಾನು ಹೇಳಿದ್ದೆ. ಬೆಳಿಗ್ಗೆ ಅವ್ರ ಕಾಲ್ ಬಂತು, ಸರ್ ನೀವು ಭಾಳ ಚೆನ್ನಾಗಿ ಮಾತಾಡಿದ್ದೀರಾ, ಭಾಳ ಒಳ್ಳೆಯ ವಿಷಯ ಕೇಳಿದ್ದೀರ. ನಂಗೆ ಸುಮಾರು ಕಾಲ್ ಬಂತು, ಜನ ಎಲ್ಲ ತಿಳ್ಕೊಂಡು ಹಂಗೇನೆ ಹೇಳಿದ್ರು, ನಮ್ಮ ಸಾಬ್ರು ಹೇಳ್ತಾ ಇದ್ದಾರೆ ಅವ್ರಿಗೊಂದು ಹಾರ ಹಾಕಬೇಕು. ಓಕೆ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಬಿಕಾಸ್ ಐ ವಾಸ್ ಸೋ ಶ್ಯೂರ್. ಓಕೆ ಓಕೆ. ನಾನು ಮಾತಾಡಿದೆ. ನಾನು ಅನೇಕ ಅದಾದಮೇಲೆ ಒಮ್ಮೆ ಇವ್ರ ಬಗ್ಗೆ, ಮುಸಲ್ಮಾನರ ಬಗ್ಗೆನೇ ನಾನು ನಮ್ಮ ರೋಷನ್ ಬೇಗ್ ಅವ್ರ ಜೊತೆ ಮಾತಾಡಿದೆ. ಭಾಳಷ್ಟು ಸೂಕ್ಷ್ಮವಾದಂಥ ವಿಷಯಗಳು. ಆಗಲೂ ಕೂಡ ಅದೇ ಅವರು ಹೇಳ್ತಾಯಿದ್ರು, ಯಾತಕ್ಕಾಗಿ ಏನೋ ಈ ಗ್ರೀನ್ ಫ್ಲ್ಯಾಗ್ಗಳ ಬಗ್ಗೆ ನಮ್ಮವ್ರು ಬೇಕಾದ್ರೆ ಕೇಸರಿ ಫ್ಲ್ಯಾಗ್ ಹಾಕ್ಕೊಳ್ಳಿ ಅಂತೆಲ್ಲ, ಇಂಥ ಸುಮಾರು ವಿಚಾರಗಳು. ಅದನ್ನು ಎಷ್ಟು ಮಂದಿ ಬಂದು ಹೇಳಿದ್ರು ನನಗೆ, ಇಲ್ಲ ಒಳ್ಳೆಯದು, ಇಂಥ ಚರ್ಚೆಗಳಾಗಬೇಕು, ಒಳ್ಳೆಯದೇ ಅಲ್ವಾ, ನಮ್ಮಲ್ಲಿ ಒಂದೊಂದು ಚಿಂತನೆಯನ್ನು ಮೂಡಿಸ್ಲಿಕ್ಕೆ ತಾನೇ ನೀವು ಹೇಳ್ತಿರ್ತಕ್ಕಂಥದ್ದು. ಆದರೆ ಇಂಟರ್ವ್ಯೂ ವಿಚಾರದಲ್ಲಿ ಒಂದು ಸಲ ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿರೋದು, ನಿರೀಕ್ಷೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಇಲ್ಲ. ತುಂಬ ಈಗ ನನಗೊಂದು ಖುಷಿ ಆಗ್ತಿದ್ದಿದ್ದು, ನನ್ನ ಕಾರ್ಯಕ್ರಮವನ್ನು ರಾಜಕಾರಣಿಗಳು ನೋಡ್ತಾ ಇತ್ತು, ಮತ್ತು ಅದು ಚರ್ಚೆ ಆಗ್ತಿತ್ತು, ಮತ್ತು ನಾನು ನಿಷ್ಪಕ್ಷಪಾತವಾಗಿ ಮಾಡ್ತೀನಿ ಅನ್ನತಕ್ಕಂಥ ಒಂದು ನಂಬಿಕೆ ಇತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನನ್ನ ಪ್ರಕಾರ, ಅದು ನನ್ನ ಒಳ್ಳೆಯ ಅದೃಷ್ಟವೇನೋ ಗೊತ್ತಿಲ್ಲ, ಸಕಾರಾತ್ಮಕವಾಗಿ ಅದನ್ನು ನೋಡ್ತಾ ಇದ್ರು. ಈಗ ನಿಮಗೆ ಯಾವಾಗ, ಈಗ ನಿಮಗೆ ಎಜೆಂಡಾ ಇದ್ದರೆ
ಆದರೆ ನಿಮ್ಗೆ ಅದರಿಂದ ಏನಾದರೂ ಕೆಟ್ಟದಾಗಬೇಕು ಅಂತಿದ್ದರೆ, ಕಾಂಟ್ರವರ್ಸಿ ಆಗಬೇಕು ಅಂತಿದ್ರೆ ನೀವು ಅದರಲ್ಲಿ ಹಾಕ್ತಾಯಿದ್ರಿ. ಈಗ ಉದಾಹರಣೆಗೆ ತುಂಬ ಜನ ಈಗ ಕೆಲವೊಂದು ಈಗ ಬಂಗಾರಪ್ಪನವ್ರದ್ದು ಇದೊಂದು ಬೇರೆ ಅಂತ ಹೇಳಿದ್ರೆ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಿದ್ರೆ ಅವ್ರದ್ದು ಸ್ವಲ್ಪ ಅನುಮತಿ ತಗೊಂಡ್ರು. ಅದು ಈ ವಿಚಾರ ಹೇಳ್ತೀನಿ. ಬಂಗಾರಪ್ಪನವರು ನೀನು ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ಹೇಳ್ಕೊಂಡು ಬಂದರು ಅಂತಂದರೆ ಹಿ ವಾಂಟೆಡ್ ಟು ಬಿ ಆನ್ ಮೈ ಶೋ. ಬಂದಾಗ ಶೋ ಭಾಳ ಚೆನ್ನಾಗಾಯಿತು. ಅವ್ರು ಹೇಳಿದ್ರು ಇಲ್ಲ ಅವ್ರಿಗೆ ನಿಮ್ಮ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅಂತಂದರೆ ಇದನ್ನು ತಿಮ್ಮಯ್ಯ ಬಂಗಾರಪ್ಪ ತಿಂಬಂ ಸಂವಾದ ಅಂತೆಲ್ಲ ಹಾಕೋಣ ಅಂತೆಲ್ಲ ಹೇಳ್ಕೊಂಡು ಖುಷಿಯಲ್ಲಿದ್ದರು. ಮಾಡ್ಕೊಂಡಿರೋದು ನಾನು ಈ ಪ್ರಶ್ನೆ ಕೇಳಿಬಿಟ್ಟೆ, ಈಗ ನಿಮ್ಮ ಮನೆಯಲ್ಲಿ ಹೀಗೆ ವ್ಯತ್ಯಾಸಗಳು ಬಂದಿದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ, ಹೀಗೆ ಒಬ್ಬ ಮಗ ಹೀಗೆ ಅಂತೆಲ್ಲ ಹೇಳಿದಾಗ ಅವ್ರು ಅಂದರು ಅದೆಲ್ಲ ನನಗೇನಿಲ್ಲ, ಯಾಕೆಂತಂದರೆ ಇಡೀ ಕ್ಷೇತ್ರದ ಮತದಾರರೆಲ್ಲ ಅಥವಾ ನಾಗರಿಕರೆಲ್ಲ ನನ್ನ ಮಕ್ಕಳ ಥರ ಒಬ್ಬ ಹೋದ್ರೇನಂತೆ ಅಂತೆಲ್ಲ ಮಾತಾಡೋದು. ಅದಾದ ತಕ್ಷಣ ನನಗೆ ಅನಿಸುತ್ತೆ ಮಧು ಅವ್ರು ಹೇಳಿದ್ರು ಅನಿಸುತ್ತೆ ಸಂಸ್ಥೆಯವರೊಂದಿಗೆ ಅದು ಬೇಡ ಅದನ್ನ ತೆಗೆದು ಬಿಡೋಣ ಅಂತ. ನಾನು ಹೇಳಿದೆ ಇಲ್ಲ ಇಡುವ, ಯಾಕೆಂತಂದರೆ ಅಂಥ ಒಳ್ಳೆ ಮಾತು ಹೇಳಿರ್ತಕ್ಕಂಥ ಇಡೀ ಕ್ಷೇತ್ರದ ಆ ಕಾರ್ಯಕ್ರಮ ಆದಮೇಲೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಗೊತ್ತಾ ಅದು ಅಂತ ಹೇಳಿದ್ರೆ ನನಗೆ ಬಿಕಾಸ್ ಐ ವಾಸ್ ಸೋ ಶ್ಯೂರ್ ಅಂತ ಹೇಳಿದ್ರೆ ಈ ಸೆಡ್ ಸಮಥಿಂಗ್ ನೈಸ್. ಅದನ್ನು ಇಲ್ಲ ಅವ್ರ ಕೈಯಲ್ಲಿ ಅವ್ರಿಗೆ ಬೇಸರ ಮಾಡಿದ್ರು ಇಲ್ಲ, ಇದು ದಿಸ್ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಪಾಸಿಟಿವ್ ಎಫೆಕ್ಟ್. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಅದಾದ್ಮೇಲೆ ಅವ್ರು ಗೆದ್ರಲ್ಲ BJPಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ. ಆಗ ಫೋನ್ ಮಾಡಿ ಮಾತಾಡ್ಬಿಟ್ಟು ಅದಾದಮೇಲೆ ಬಂದರು, ಅದಾದಮೇಲೆ ಇನ್ನೊಮ್ಮೆ ಬಂದರು. ಸಂಬಂಧ ಸರಿ. ಈಗ ದೇವೇಗೌಡರು ಅಂದಂಗೆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅವರನ್ನು ಸತಾಯಿಸಿದೆ ನಾನು ಏನೇನೋ ಪ್ರಶ್ನೆಗಳಿಗೆ. ಆದರೆ ಕೊನೆಯಲ್ಲಿ ಹೇಳಿದ್ರು ಅಯ್ಯೋ ನಾ ಚಾಪೆ ಕೆಳಗೆ ಹೋಗ್ಬೇಕು, ನೀವು ರಂಗೋಲಿ ಕೆಳಗೆ ಹೋಗ್ತೀರಾ, ನನಗೆ ನಗ್ನಗುತ್ತಾ ಇಷ್ಟ. ಅದು ಇನ್ನೂ ನೋಡಿ ನನ್ನ ಎಲ್ಲೋ ಯೂಟ್ಯೂಬಲ್ಲಿ ಎಲ್ಲೋ ಇದೆ, ನಗ್ನಗುತ್ತಾ ಇಷ್ಟು ಚೆನ್ನಾಗಿ ಹೇಳಿದ್ರೆ ನನಗೆ ಬೇಸರ ಆಗದಂಥ ರೀತಿಯಲ್ಲಿ, ಬೇಸರ ತುಂಬ ಆಯ್ತು ಅವ್ರಿಗೆ ಪ್ರಶ್ನೆ ಕೇಳಿದ್ರು. ನಿಮಗೆ ನನಗೆ ದೇವೇಗೌಡರು ಅದು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಮೊದಲನೇ ಬಾರಿ ಅವ್ರನ್ನ ಇಂಟರ್ವ್ಯೂ ಮಾಡಾದ್ಮೇಲೆ ಫೋನ್ ಮಾಡಿ ನನಗೆ ಹೇಳಿದ್ರು, ನನಗೆ ಭಾಳ ಖುಷಿ ಕೊಡ್ತು. ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಹಂಗಿರಬೇಕು, ನೀವು ಕೇಳಿದ ಪ್ರಶ್ನೆಗಳು ನೋವಾಗದೆಯೂ ಕೂಡ ನನ್ನ ಒಳಗಿನಿಂದ ಎಲ್ಲವನ್ನೂ ತೆಗೆದ್ರಿ ನೀವು. ನನಗೆ ಅದನ್ನು ಒಪ್ಕೊಳ್ಳಿಕ್ಕೆ ಆಗದಿದ್ದರೂ ಕೂಡ ನನಗೆ ಸಿಟ್ಟು ಬರ್ಸದ ರೀತಿಯಲ್ಲಿ ನನ್ನ ಎಲ್ಲ ವಿಚಾರಗಳು ಅಂತಂದ್ರೆ ಜನಕ್ಕೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಲುಪಿಸಿದ್ರೆ. ಇನ್ನೊಬ್ಬ ರಾಜಕಾರಣಿ ಅವ್ರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಶೋ ಆದಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು ಅಂತ, ಶೋ ಆದಮೇಲೆ ಪುಣ್ಯಕ್ಕೆ ಮಧ್ಯೆಲ್ಲೇ ಇರಲಿಲ್ಲ, ಹೋಗೇ ಬಿಟ್ರು, ಕಾಫಿಗಳನ್ನು ಬೇಡ ಅಂತ ಹೇಳ್ಕೊಂಡು ಹೋದರು. ನನಗೆ ಭಾಳ ಆಯಿತು, ಅಯ್ಯೋಪ್ಪ ಏನೋ ಸಂಬಂಧ ಹಾಳಾಗೋಯ್ತು ಅಂತ ಅಂದ್ಕೊಂಡೆ. ಅವ್ರು ಫಸ್ಟ್ ಟೈಮ್ ಅವರು ಬಂದಿತ್ತು, ಅವ್ರು ಬರಲ್ಲ ಅಂತಿದ್ರು, ಕರ್ಕೊಂಬಂದ್ಕೊಂಡು ಕೂರಿಸ್ಕೊಂಡು ಮಾಡಿದೆ. ಶೋ ಟೆಲಿಕಾಸ್ಟ್ ಆಯಿತು. ಮಾನ್ ದಿವಸ ಇವ್ರು ಕಾಲ್ ಬಂತು, ಇನ್ನೇನು ಹೇಳ್ತಾರೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಭಾಳ ಒಳ್ಳೆ ಕೆಲಸ ಮಾಡಿದೆ. ಶೋ ಬಂದು ನಾನು ಅಂದ್ಕೊಂಡಿದ್ದೆ ನೀವು ಹಾಗೆ ಕೇಳಿದ್ದು ಮಾಡಿದ್ದು ನಾನು ಉತ್ತರ ಹೇಳಿದ್ದು ನಾನು ಸಿಟ್ಟು ಮಾಡ್ಕೊಂಡಿದ್ದೆ. ಆದರೆ ನನ್ನೆಲ್ಲ ಅಭಿಮಾನಿಗಳು ಹೇಳಿದ್ರು ನಿಮ್ಮ ವಿಚಾರ ಏನು ಅಂತ ಜನಕ್ಕೆ ಗೊತ್ತಾಯಿತು, ನಿಮ್ಮ ಬಗ್ಗೆ ಇರ್ತಕ್ಕಂಥ ಆಕ್ಷೇಪಗಳನ್ನೆಲ್ಲ ಅವ್ರು ಹೇಳಿದ್ರು, ಅದಕ್ಕೆ ನಿಮ್ಮ ಉತ್ತರಗಳು ಬಂದು. ಆದ್ದರಿಂದ ಫಸ್ಟ್ ಟೈಮ್ ಸಂಪೂರ್ಣ ಕ್ಲಾರಿಟಿ ಬಂದ್ಬಿಡ್ತು ಜನರಿಗೆ ಅಂತ. ಹಾಗೆ ಅನೇಕ ರಾಜಕಾರಣಿಗಳು ನನ್ನನ್ನು ಒಂದು ಅವಕಾಶ ಕೊಡಿ ಅಂತ ಕೇಳಿದವರು ಎಷ್ಟು ಮಂದಿ. ಸಿದ್ದರಾಮಯ್ಯನವರು ಕೂಡ ಮೊದಲನೇ ಬಾರಿ ನಾನು ಶೋವನ್ನು ಮಾಡಿದ ಸಂದರ್ಭದಲ್ಲಿ ಹಿ ಟೋಲ್ಡ್ ಮೀ ಐ ವಾಂಟ್ ಟು ಬಿ ಆನ್ ಯುವರ್ ಶೋ ಅಂತ. ಯಡಿಯೂರಪ್ಪನವರು ಬರ್ತೀನಿ ನಿಮ್ಮ ಶೋಗೆ, ಎಷ್ಟೋ ಜನ ನನ್ನನ್ನು ಕರೀರಿ ಈ ಸಂದರ್ಭದಲ್ಲಿ, ನಾನು ಬಂದು ಮಾತಾಡಬೇಕು ಈ ವಿಚಾರದ ಬಗ್ಗೆ ಅಂತ. ಇಷ್ಟು ವರ್ಷಗಳಲ್ಲಿ ಎಷ್ಟಂಥ ಅನುಭವಗಳಾಗಿರಲಿಕ್ಕಿಲ್ಲ. ಆದರೆ ಕೆಲವರಿಗೆ ನನಗೆ ಬೇಸರ ಆಗೋದೇನು ಅಂತ ಆ ವ್ಯಕ್ತಿ ಬಂದ್ಕೊಂಡು ನಾನು ಆಗ ಆರಂಭದಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳೋದು ನಾನು ಹಾಕಿದ್ದು. ಈಗ ಭಾಳ ದೊಡ್ಡ ರಾಜಕಾರಣಿ. ಆದರೆ ಅದೇ ವ್ಯಕ್ತಿ ಕೆಲವು ವರ್ಷಗಳ ನಂತರ ನೀವು ಇನ್ನೂ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಆಯಿತು ಕಲಿತೀನಿ ನಿಮ್ಮಿಂದ ಅಂತಂದೆ. ಹಂಗೆ ಮಾಡಿದವರು ಇದ್ದಾರೆ. ಕೆಲವರೆಲ್ಲ ಬರಬೇಕಿದ್ರೆ ರೆಡ್ ಬಸ್ಸಲ್ಲಿ ಬಂದುಬಿಟ್ಟು ಆಟೋದಲ್ಲಿ ಬಂದುಕೊಂಡು ಗಂಟೆಗಟ್ಟಲೆ ಕಾಯ್ಕೊಂಡು ನೀವು ದಯವಿಟ್ಟು ನನ್ನ ಶೋನಲ್ಲಿ ಹಾಕಿ ನನ್ನನ್ನು ಗುರುತಿಸ್ತಾರೆ. ಹಾಗೆಲ್ಲ ಗುರುತಿಸ್ತಾರೆ, ಯಾಕೆಂದರೆ ಚಾನಲ್ಗಳಿದ್ದಿದ್ದು ಕಡಿಮೆ. ನೀವೇ ಎಲ್ಲ ಹಾಗೆಲ್ಲ ಇದು ಮೇಯ್ನ್ ಚಾನಲಲ್ಲಿ ಬರೋದು, ಉದಯದಲ್ಲಿ ನ್ಯೂಸಲ್ಲ. 10 ವರ್ಷಗಳ ಕಾಲ ಮೇಯ್ನ್ ಚಾನಲಲ್ಲಿ ಬಂದಿರೋದು, ಎಂಟರ್ಟೈನ್ಮೆಂಟ್ ಚಾನಲಲ್ಲಿ. ಆದ್ದರಿಂದ ಎಲ್ಲ ಜನ ನೋಡ್ತಾ ಇದ್ರು, ಇದರಿಂದ ಅಮೆರಿಕ ತನಕ ಅದೇ ಸೈಮಲ್ಟೇನಿಯಸ್ಲಿ ಚಾನಲ್ ಅಲ್ವಾ ಆಗ, ಪಾರುಪತ್ಯ. ಅಂಥ ಸಂದರ್ಭದಲ್ಲಿ ಯುವರ್ಸ್ ವಾಸ್ ಕಮಿಂಗ್ ಎಟ್ 9:30 ಇನ್ ದ ನೈಟ್, 10 o'clock ಇನ್ ದ ನೈಟ್ ಅಂತಂದರೆ ಜನ ನೋಡ್ತಾರೆ.
ಭಾಳ ಕರೆಕ್ಟಾಗಿ ಹೇಳಿದ್ರಿ ಸರ್. ಈಗ ಈ ಸಂದರ್ಭದಲ್ಲಿ ನನಗೆ ನೀವು ರಾಜಕಾರಣಿಗಳ ಜೊತೆ ಮಾತಾಡಿದ್ದು, ರಾಜಕೀಯವನ್ನು ಉಸಿರಾಡಿದ್ದು ಒಂಥರ ಇದನ್ನೆಲ್ಲ ನೋಡ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ ನನಗೆ ಬಂದರು. ಯಾರಂದರೆ ಉಮೇಶ್, ನಿಮ್ಮ ಸೋದರ ಮಾವ. ನೀವು ಹೇಳಿದ್ರಿ ಅವರೇ ನಿಮ್ಮ ಗುರುಗಳು ಅಂಥೇಳಿ. ಸೊ ನಿಮ್ಮ ಈ ಸಕ್ಸಸ್ ಅಂದರೆ ಆ ಸಂದರ್ಭದ, ಎಸ್ಪೆಷಲಿ ಆ ಸಂದರ್ಭ ಸಕ್ಸಸ್, ಸೊ ಆ ಟೈಮಲ್ಲಿ ಏನು ನಿಮ್ಮ ಮನೆಯಲ್ಲಿ ಫೀಡ್ಬ್ಯಾಕು, ನಿಮ್ಮ ಉಮೇಶ್ ಮಾವರಿಂದ ಏನು ಫೀಡ್ಬ್ಯಾಕ್? ಅವರಿಗೆ ಟಿ ವಿ ಸ್ವಲ್ಪ ತಡವಾಗಿ ಬಂತು ಕೊಡಗಿನಲ್ಲಿ, ಆದರೆ ಅವ್ರಿಗೆ ಭಾಳ ಖುಷಿ ಇತ್ತು ಇದ್ರ ಬಗ್ಗೆ. ಆದರೆ ಅವರು ಭಾಳ ದೊಡ್ಡ ರೀತಿಯಲ್ಲಿ ನನ್ನ ಶೋಗಳನ್ನು ಟೀಕೆ ಕೂಡ ಮಾಡ್ತಿದ್ರು. ಓಕೆ. ಅವ್ರು ಯಾವತ್ತೂ ನನಗೆ ನನ್ನ ಶೋ ಬಗ್ಗೆ ಹೇಳಲೇ ಇಲ್ಲ. ಓಕೆ. ಅವ್ರು ತೀರ್ಕೊಂಡ್ರು ಕೂಡ 10 ವರ್ಷ 15 ವರ್ಷದ ಹಿಂದೆ. ಆದರೆ ಅವ್ರು ತೀರ್ಕೊಳ್ಳೋ ತನಕ ನನ್ನ ಬಗ್ಗೆ ಅವ್ರಿಗೆ ವಿಪರೀತವಾದಂಥ ಅಭಿಮಾನ ಇತ್ತು. ಆದರೆ ಒಂದೇ ಒಂದು ದಿವಸ ನನಗೆ ಹೇಳಲಿಲ್ಲ. ಓಕೆ. ಅದೊಂದು ಬೇಸರ ಇದೆ ನನಗೆ. ಓಕೆ. ಮತ್ತು ಈಗಂತೂ ನಾನು ಮಾಡಿರ್ತಕ್ಕಂಥದ್ದು, ಈಗ ನಾನು ಕಾಂಗ್ರೆಸ್ಸಲ್ಲಿರೋದ್ರಿಂದ ಅದನ್ನ ಅವ್ರಿಗೆ ಇಷ್ಟ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರು ನನ್ನ ಪ್ರಕಾರ ಅವ್ರು ನನ್ನ ಗೌರವಿಸ್ತಿದ್ರು. ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ, ಒಬ್ಬ ರಾಜಕೀಯ ವಿಜ್ಞಾನಿ ಅಂತ ಹೇಳ್ಬೋದು, ಇದು ಪೊಲಿಟಿಕಲ್ ಸೈಂಟಿಸ್ಟ್. ಅಷ್ಟು ಆ ಮಟ್ಟಕ್ಕೆ ಅವರಿಗೆ ಪಾಲಿಟಿಕ್ಸ್ ಗೊತ್ತಿತ್ತು. ಅವ್ರು ಭಾಳ ಓದೋರಲ್ಲ, ಆದರೆ ಅವ್ರು ಓದಂಥ ಪುಸ್ತಕಗಳ ಸಂಖ್ಯೆ ನಾನು ಹೇಳಿದ್ರೆ ನನಗೆ ಅವ್ರಿಗೆಲ್ಲ, ಮತ್ತು ಅವ್ರಿಗೆ ಎಷ್ಟೊಂದು ನಾಲೆಜ್ ಇತ್ತು ಅಂತಂದರೆ ಅವರು ಒಂಥರ ಎನ್ಸೈಕ್ಲೋಪೀಡಿಯಾ. ಸರ್ ಈಗ ಆಯಿತಾ, ನನಗೊಂದೊಂದು ಪುಣ್ಯ. ನಿಜ ನಿಜ ನಿಜ. ಆ ಸಣ್ಣ ವಯಸ್ಸಿನಲ್ಲೇ ಈಗೆಲ್ಲ ಹೇಳ್ತಾರೆ ನಾನು ರಾಜಕೀಯ ಫ್ಯಾಮಿಲಿನ ಬಂದ ತಕ್ಷಣ ಏನಾದರೂ ತಂದೆ ಕೂತ್ಕೊಂಡು ಮಕ್ಕಳ ಜೊತೆ ಪಾಲಿಟಿಕ್ಸ್ ಕಲಿಸ್ತಿರ್ತಾರ? ಇಲ್ಲ, ಅವ್ರು ನೋಡಿ ಕಲಿಬೇಕಷ್ಟೇ. ಇದು ಕೂತು ಕಲಿಸಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನನ್ನ ಸೋದರ ಮಾವ. ಎಸ್. ಆ ದೃಷ್ಟಿಯಿಂದ ನಾನು ಕೇಳಿದೆ. ಸೊ ನೀವು ಕಾಂಗ್ರೆಸ್ ಪಕ್ಷದ KPC ಪೊಲಿಟಿಕಲ್ ಸೆಕ್ರೆಟರಿ ಆಗಿರೋದಿದೆಯಲ್ಲ, ಈ ಒಬ್ಬ ಪತ್ರಕರ್ತ ಎಲ್ಲ ಪಕ್ಷದ ಜೊತೆ ಒಡನಾಟ ಇರುತ್ತೆ, ಮತ್ತು ಎಲ್ಲ ಪಕ್ಷಗಳ ಎಲ್ಲ ಸಿದ್ಧಾಂತಗಳ ಪ್ರೋಸ್ ಮತ್ತು ಕಾನ್ಸ್, ತಪ್ಪು ಸರಿ ಎರಡೂ ಗೊತ್ತಿರುತ್ತೆ. ಸೊ ಹೀಗಾಗಿ ಒಬ್ಬ ಪತ್ರಕರ್ತನಾಗಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ರಾಜಕೀಯ ಅನ್ನೋದಿದೆಯಲ್ಲ, ನಮ್ಮ ಸಿದ್ಧಾಂತ ಸಂಪೂರ್ಣ ಸರಿ ಮತ್ತು ಎದುರಿನ ಸಿದ್ಧಾಂತ ಅಥವಾ ಎದುರಿನ ಪಕ್ಷ ಸಂಪೂರ್ಣ ತಪ್ಪು ಅನ್ನೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಬರಬೇಕಾಗತ್ತೆ, ಬಹುತೇಕ ಕೆಲವೊಂದು ಎಕ್ಸೆಪ್ಷನ್ಗಳನ್ನ ಬಿಟ್ಟರೆ. ಸೊ ಹೀಗಾಗಿ ನಿಮಗೆ ಒಬ್ಬ ರಾಜಕೀಯ ಪತ್ರಕರ್ತನಾಗಿ ಈಗ ರಾಜಕಾರಣದಲ್ಲಿರೋದು ನಿಮಗೆ ಹೇಗನ್ಸುತ್ತೆ? ಆರ್ ಯು ಹ್ಯಾಪಿ ಅಬೌಟ್ ದ್ಯಾಟ್? ಹೇಗೆ? ನನಗೆ 2002ರಲ್ಲೋ 2004ರಲ್ಲೋ ನನಗೆ ಗೊತ್ತಿಲ್ಲ, ಸರಿಯಾಗಿ ಹೇಳಲಿಕ್ಕಾಗೋದಿಲ್ಲ, 3ರಲ್ಲೋ 4ರಲ್ಲೋ DK ಅವ್ರು ಹೇಳಿದರು ಅಂತ ಹೇಳಿದ್ರೆ, ನೀವು ರಾಜಕಾರಣಕ್ಕೆ ಬರೋದನ್ನು ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಅಂತ. ಆಗಲೇ ತೇಜಸ್ವಿನಿಯವರು ಕೂಡ ಹೋಗ್ತಕ್ಕಂಥದ್ದೆಲ್ಲ ಸಿದ್ಧವಾಗಿತ್ತು. ಆದರೆ ನನಗೆ ಅವ್ರು ಹೇಳಿದರು, ಬಿಕಾಸ್ ಐ ಯೂಸ್ ಟು ನೋ ಹಿಮ್ ನಾಟ್ ಜಸ್ಟ್ ಬರೀ ಅಂತ ಹೇಳಿದ್ರೆ ರಾಜಕಾರಣದ ಕಾರಣದಿಂದಲ್ಲ, ವಿ ಹ್ಯಾಡ್ ಅ ಲಾಟ್ ಆಫ್ ಮ್ಯೂಚುವಲ್ ಫ್ರೆಂಡ್ಸ್ ಆಲ್ಸೋ. ಆ್ಯಂಡ್ ಅವರು ತುಂಬ ನನಗೆ ಗೌರವ ಕೊಡ್ತಾಯಿದ್ರು ಅಂತ ಹೇಳಿದ್ರೆ, ನಾನು ಒಂದು ಸಾಂದರ್ಭಿಕವಾಗಿ ಅವ್ರದ್ದೊಂದು ಇದು ಮಾಡಿದಂಥ ಸಂದರ್ಭದಲ್ಲಿ ಕೂಡ, ಯಾವುದು ಸಂದರ್ಶನ ಮಾಡಿದಾಗ ಆನಂತರ ಫೋನ್ ಮಾಡಿ ನನಗೆ ಭಾಳ ಚೆನ್ನಾಗಿತ್ತು, ಈ ರೀತಿಯೇ ಇರಬೇಕು, ಇನ್ನೂ ಕಟುವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕು, ಆಗಲೇ ಉತ್ತರಗಳು ಸರಿಯಾಗಿ ಬರೋದು ಅಂತೆಲ್ಲ ಹೇಳಿ ನನಗೆ ಅವ್ರ ಬಗ್ಗೆ, ಅದಕ್ಕಿಂತ ಮೊದಲು ನನಗೆ ಅವ್ರನ್ನ 1999ರಿಂದ ಅಂದರೆ TVಯಲ್ಲಿ ಆಗೆಲ್ಲ TV ನೋಡದೆ ಇರ್ತಿದ್ದಂಥವ್ರು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೋಡೇ ಇರ್ತಿದ್ರು, ಅದರಿಂದ ನನಗೆ ಗೊತ್ತಿತ್ತು, ಅವ್ರಿಗೆ ಮಾತಾಡಿಸ್ತಿದ್ರು, ಹೀಗೆಲ್ಲ ನಡೀತಾ ಇತ್ತು. ಸೊ ಅದಾದ ಮೇಲೆ ಏನಾಯಿತು ಅಂತಂದರೆ, ಇದು ಅವರಿಗೆ ಆಗ ಅವ್ರು ಹೇಳಿದರು, ನಾನು ಹೇಳ್ತಿದ್ದೆ ಯಾಕೆ ಅಂತ. ಅವ್ರು ಎಷ್ಟು ದಿನ ಅಂತ TVಲಿ ಇರ್ತೀರಾ ಅಂತ ಕೇಳ್ತಾಯಿದ್ರು. ಅದು ಕೂಡ ಆಶ್ಚರ್ಯ. ಅದಾದಮೇಲೆ ಇನ್ನೂ 20 ವರ್ಷಗಳ ಕಾಲ ಇದ್ದೇ TV ಅದು ಮಾಡಿಕೊಡುತ್ತಾರೆ, ಆಶ್ಚರ್ಯವಾಗ್ತದೆ. ಸ್ವಲ್ಪ ಹಿಂದೆನೇ ಬರ್ಬೇಕು. ಯಾಕಂದರೆ ನನಗೆ ರಾಜಕೀಯ ಇಸ್ ನಾಟ್ ಜಸ್ಟ್ ಅಬೌಟ್ ಪಾಲಿಟಿಕ್ಸ್, ಇಟ್ಸ್ ದ ಎಬಿಲಿಟಿ. ಏನು ಮಾಡ್ಬೋದು ಒಂದು ಸಮಾಜಕ್ಕೆ, ಹೇಗೆ ಜನರ ಅಭಿಪ್ರಾಯವನ್ನು ರೂಪಿಸ್ಬೋದು. ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಅನೇಕ ಜನ ಅಂದ್ಕೊಡೋದು ಅಧಿಕಾರಕ್ಕೆ ಬರೋದು ಅಲ್ಲ, ಜನಾಭಿಪ್ರಾಯವನ್ನು ನಿಮ್ಮ ಪರವಾಗಿ ಅಥವಾ ಎಂಥದ್ರ ವಿರುದ್ಧವಾಗಿ ರೂಪಿಸೋದು ಪಾಲಿಟಿಕ್ಸ್. ಈಗ ಕೆಲವೊಮ್ಮೆ ಹೇಳ್ತೀವಲ್ಲ, ಅವ್ರು ಬರೀ ಪಾಲಿಟಿಕ್ಸ್ ಮಾಡ್ತಾರೆ ಅಂತಂದರೆ ಅವ್ರ ಅಭಿಪ್ರಾಯ ರೂಪಿಸ್ತಾರೆ ಅಂತ ಅಷ್ಟೇ. ಅದು ಅನೇಕ ಮಂದಿಗೆ ಗೊತ್ತಿಲ್ಲ. ಈಗ ರಾಜಕಾರಣದಲ್ಲಿ ಇರೋರಿಗೆ ವಾಟ್ ಈಸ್ ಪಾಲಿಟಿಕ್ಸ್ ಅಂತ ಕೇಳಿ, ಜನ ಕೆಲಸ ಮಾಡೋದು, ಏನೋ ಸೇವೆ ಮಾಡೋದು. ಏನು ಜನಸೇವೆ ಮಾಡೋದು? ಈಗ ನೀವು ಸೇವೆ ಮಾಡದಿದ್ದರೆ ಅವರೆಲ್ಲ ಸತ್ತೋಗ್ಬಿಡ್ತಾರಾ? ಇಲ್ಲಲ್ಲ. ಜನಾಭಿಪ್ರಾಯವನ್ನು ರೂಪಿಸೋದು, ಈಗ ನೀವೆಲ್ಲ ಬಡವರಾಗಿರಬೇಕು ಅಂತ ಜನಾಭಿಪ್ರಾಯ ರೂಪಿಸಿದ್ರೆ ಅದು ಕೂಡ ಪಾಲಿಟಿಕ್ಸೇ. ನಿಮ್ಗೆ ಯಾರಿಗೂ ಡೆವಲಪ್ಮೆಂಟೇ ಬೇಡ ಅಂತ ಜನಾಭಿಪ್ರಾಯ ರೂಪಿಸಿದ್ರೆ ಅದು ಕೂಡ ಪಾಲಿಟಿಕ್ಸೇ. ಕೆಲವರು ಇಲ್ಲ, ನೀವು ಬರೀ ಪೂಜೆ ಮಾಡ್ತಾ ಇರಬೇಕು ಬೆಳಗಿಂದ ರಾತ್ರಿ ತನಕ ಅನ್ನತಕ್ಕಂಥದ್ದು ಪಾಲಿಟಿಕ್ಸ್. ಬಟ್ ನೀವೇನು ರೂಪಿಸ್ತಾ ಇದ್ದೀರಾ? ನನಗೇನು ಅಂತ ಹೇಳಿದ್ರೆ, ನಮಗೆ ಭಾಳಷ್ಟು ಈಗ ನಮ್ಮಲ್ಲಿ ಒಂದಿದೆ,
ಇಡೀ ಪ್ರಪಂಚದಲ್ಲ ನಡೀತಿರ್ತಕ್ಕಂಥದ್ದು. ಈಗ ನಾವು ಇಷ್ಟೊಂದು ಈಗ AI ಇದೆ, ಇಷ್ಟೊಂದು ನಾವು ಮುಂದಕ್ಕೆ ಹೋಗಿದ್ದೀವಿ, ಆದರೂ ಕೂಡ ಇನ್ನೂ ನಾವು 3000 5000 ವರ್ಷಗಳಿಗೆ ಇಂಥ ಹಿಂದಿದ್ದಂಥ ಜನರೇ ನಮಗಿಂತ ಉತ್ತಮರು ಅಂತಿದ್ದೀವಿ. ಹೌದಾ ಇಲ್ವಾ? ಆಗ ಅವ್ರು ಹೇಳಿದಂಥ ವಿಚಾರಗಳೇ ನಮ್ಮ ವಿಚಾರಗಳಿಗಿಂತ ಉತ್ತಮ. 18ನೇ ಶತಮಾನದಲ್ಲಿ 14ನೇ ಶತಮಾನದಲ್ಲಿದ್ದಂಥ ವ್ಯಕ್ತಿಗಳು ಅವರ ವಿಚಾರಗಳು ನಮ್ಮ ವಿಚಾರಗಳಿಗಿಂತ ಉತ್ತಮ. ಹಾಗಾದರೆ ನಾವು ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲ ನೋಡಿ ಈ ಹಂತಕ್ಕೆ ತಲುಪಿದ್ದು ದಡ್ಡರಾಗ್ಲಿಕ್ಕ? ಆಗ ನಮಗೇನೂ ಗೊತ್ತಿಲ್ವಾ? ಅವರು ಗೌರವಿಸೋಣ. ಹಾಗಾದರೆ ನಾವು ವಾಸ್ತವದಲ್ಲಿ ಬದುಕೋದು ಯಾವಾಗ? ಭವಿಷ್ಯವನ್ನು ನೋಡೋದು ಯಾವಾಗ? ಬರೀ 3000 ವರ್ಷ 5000 ವರ್ಷ 200 ವರ್ಷ 400 ವರ್ಷ ಹಿಂದಿನದೇ ಹೇಳ್ತಾ ಇದ್ದರೆ ಯಾರು ಈಗ ಮುಂದಿನದನ್ನು ಹೇಳ್ತಾರೆ? ಹೌದಾ ಇಲ್ವಾ? ಹಿಂದಿನದು ರುಚಿ, ಯಾಕೆಂದರೆ ಅದು ಸತ್ಯವಾಗಿರ್ತದೆ, ಅದರಲ್ಲಿ ಕಟ್ಟುಕತೆಯೂ ಇರ್ಬೋದು, ಆದರೆ ಜನಕ್ಕೆ ನಂಬಲವಾಗಿ ಕಾಣ್ತದೆ. ಆದರೆ ಭವಿಷ್ಯದ ಬಗ್ಗೆ ಈಗ ಯಾರಿಗಾದ್ರೂ ಈಗ DK ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಭಾವನೆಯ ಮೇಲೆ ಅಲ್ಲ ಬದುಕಿನ ಮೇಲೆ ನಾವು ಇದನ್ನು ರಾಜಕಾರಣ ಅಥವಾ ಸರ್ಕಾರ ನಡೆಸ್ತಕ್ಕಂಥವ್ರು. ಈಗ ನೀವು ಒಬ್ಬ ಮದುವೆ ಆದ, ನಿನ್ನ ಮಗುವಿಗೆ ಯಾವ ರೀತಿಯ ಶಿಕ್ಷಣ ಬೇಕು, ನೀನು ಯಾವ ರೀತಿ ನಿನ್ನ ಮನೆ ಕಟ್ಟಬೇಕಿದ್ರೆ ನೀನು ಹಣ ಹೊಂದಿಸ್ಬೇಕು, ನೀನು ಯಾವ ರೀತಿ ನಿನ್ನ ಮಕ್ಕಳನ್ನು ಬೆಳೆಸಬೇಕು, ಅವ್ರಿಗೇನು ಭವಿಷ್ಯವನ್ನು ರೂಪಿಸ್ಬೇಕು, ಅವರ ಭವಿಷ್ಯ ಹೇಗಿರ್ತದೆ, ಅದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. 3000 ವರ್ಷ 5000 ವರ್ಷ 600 ವರ್ಷ 800 ವರ್ಷ ಹಿಂದೆ. ಹಾಗಾದರೆ ನಾವೆಲ್ಲ ಹುಟ್ಟಿರೋದು ಹಿಂದಿನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಕ್ಕ? ನಾನು ಸಣ್ಣವನಿದ್ದಾಗ ಹಿಂಗಿದ್ದೆ, ಹಾಗೆ ಹಾಲು ಕುಡಿತಾ ಇದ್ದೆ, ಹೀಗೆ ಬೆರಳು ಚಿಪ್ತಾ ಇದ್ದೆ, ಇದೇನಾ? ಆಗ ನಾವು ಇದು ನನಗಂತೂ ಇಟ್ಸ್ ರಿಗ್ರೆಸಿವ್ ಪಾಲಿಟಿಕ್ಸ್ ಅಂತ. ಅದನ್ನು ನೀವು ಹೇಳ್ತಿರೋದು ನಿಮ್ಮ ಅಪೋಸಿಷನ್ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನನಗೆ ಗೊತ್ತಿಲ್ಲ, ನಾನು ಅಂಥ ರೀತಿಯ ಚಿಂತನೆಯ ವಿರುದ್ಧ ಅಷ್ಟೇ. ಅದರ ಅರ್ಥ ಅದೆಲ್ಲ ತಪ್ಪು ಅಂತಲ್ಲ, ಅದಕ್ಕೂ ವಿಭಿನ್ನವಾಗಿರ್ತಕ್ಕಂಥ ಚಿಂತನೆಯನ್ನು ಜನರು ಕೊಡಬೇಕಾಗಿದೆ. ಈಗ ನೇಪಾಳದಲ್ಲಿ ಏನಾಯಿತು? ಇಷ್ಟು ವರ್ಷಗಳ ರಾಜ ಆಡಳಿತ, ಇಷ್ಟು ವರ್ಷಗಳ ಕಮ್ಯುನಿಸ್ಟ್ ಆಡಳಿತ, ಇಷ್ಟು ವರ್ಷಗಳ ನೇಪಾಳಿ ಕಾಂಗ್ರೆಸ್ ಆಡಳಿತ, ಜನ ಮಾತ್ರ ಇರುವಲ್ಲಿ. ಕರೆಕ್ಟಾ? ಎಲ್ಲೋ ಒಂದು ಕಡೆ ಪ್ರಶ್ನೆ ಕೇಳ್ತಾರೆ. ಇವತ್ತು ಸೌದಿ ಅರೇಬಿಯಾದಂಥ ದೇಶವೇ ಬದಲಾವಣೆಯನ್ನು ನೋಡ್ತಾ ಇದೆ. ಮತ್ತು ಎಲ್ಲ ಕಡೆ ಧರ್ಮಾಧಾರಿತವಾಗಿರ್ತಕ್ಕಂಥ ಸಮಾಜಗಳೆಲ್ಲ ಅವೆಲ್ಲ ವಿಫಲತೆಯನ್ನು ಕಂಡಿರ್ತಕ್ಕಂಥದ್ದು. ಕರೆಕ್ಟಾ? ನೀವೆಲ್ಲೇ ನೋಡಿ. ಈಗ ಅದನ್ನು ಸ್ವಲ್ಪ ಬಿಟ್ಟು ಹೊರಗೆ ಬಂದರೆ ಮಾತ್ರ ಅಲ್ಲಿ ವ್ಯತ್ಯಾಸ ಆಗ್ತಿರೋದು. ಈಗ ನೀವು ದುಬೈಗೆ ಹೋದರೆ ಅಲ್ಲಿ ನಿಮಗೆ ಇಸ್ಲಾಂ ಅಷ್ಟೊಂದು ನಿಮ್ಮ ಮುಖಕ್ಕೆ ರಾಚೋದಿಲ್ಲ. ಈಗ ಸೌದಿ ಅರೇಬಿಯಾದಲ್ಲೂ ಅದೇ ಆಗ್ತಾಯಿದೆ. ಯಾಕೆಂದರೆ ಬದಲಾವಣೆಗೆ ಹಿಂದೂ ರಾಷ್ಟ್ರ ಅಂತ ಬನ್ನಿ ಯಾರೋ ಕೇಳ್ತಾಯಿದ್ರು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೇಶಗಳೆಲ್ಲ ಹಾಳಾಗೋಗ್ಬಿಟ್ಟಿವೆ. ಶ್ರೀಲಂಕಾ ಬಿಕಾಸ್ ದೇ ಹ್ಯಾವ್ ನೆವರ್ ಬೀನ್, ಅದೊಂದು ಅಲ್ಲೂ ಕೂಡ ಧರ್ಮವನ್ನು ದೂರ ಇಟ್ಟಿದ್ದಾರೆ. ನಾವು ಬಾಂಗ್ಲಾದೇಶ, ಭೂತಾನು, ನೇಪಾಳು, ಪಾಕಿಸ್ತಾನ ಈ ದೇಶಗಳನ್ನೆಲ್ಲ ನೋಡಿದ್ರೆ ವಿ ಆರ್ ಆ್ಯಕ್ಚುಲಿ ಡೂಯಿಂಗ್ ಬೆಟರ್. ಯಾಕೆ? ಮುಖ್ಯವಾಗಿರ್ತಕ್ಕಂಥ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಕರ್ಮ ಕಾರಣ, ದೇವ್ರ ಕಾರಣ, ಅದು ಕಾರಣ, ಇದು ಕಾರಣ ಅಂತ ಹೇಳಿದ್ರೆ, ಆಗ ನೀನು ಯಾವಾಗ ಕಾರಣ ಆಗೋದು? ನಿನ್ನ ಜವಾಬ್ದಾರಿ ಯಾವಾಗ? ಇದು ರೂಪಿಸುವಂಥ ರಿಯಲಿಸಮ್ ಈ ರೀತಿ ಆಗಬೇಕು ಅನ್ನತಕ್ಕಂಥದ್ದು ಅಷ್ಟೇ. ಅದರ ಅರ್ಥ ನೀವೆಲ್ಲ ಹಳೆಯದನ್ನು ಮರ್ತು ಬಿಡಿ ಅನ್ನತಕ್ಕಂಥ ಅದೊಂದು ಪರ್ಸೆಂಟೇಜಲ್ಲಿ ಇರಲಿ. ಎಸ್ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ವಿಚಾರನ ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ಇದು ಮಾತಾಡಿದ್ರೆ ಇನ್ನೂ ಮುಂದೆ ಹೋಗುತ್ತೆ. ಬಟ್ ಅದ್ರ ದೀಪಕ್ ತಿಮ್ಮಯ್ಯವ್ರು ನಾನು ಪೊಲಿಟಿಷಿಯನ್ ಅಂತ ನೋಡೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕಂದರೆ ಇನ್ನೂ ನನಗೆ ಅದು ಸಿಂಕ್ ಆಗಿಲ್ಲ. ಅದು ಅನೇಕ ಮಂದಿಗೆ ಆಗಿಲ್ಲ. ನಾನು ಅನೇಕ ಮಂದಿಗೆ ನಾನು ಪಕ್ಷದಲ್ಲೂ ಹೇಳ್ತೀನಿ, ನಾನು ಇನ್ನೂ ಕೂಡ ಅನೇಕ ಮಂದಿ ನನ್ನನ್ನು ಮಾತಾಡಿಸೋದು, ನನ್ನನ್ನೊಬ್ಬ ಜರ್ನಲಿಸ್ಟ್ ಆಗಿ, ನನ್ನೊಬ್ಬ ರೈಟರ್ ಆಗಿ, ನನ್ನೊಬ್ಬನ ಪೊಲಿಟಿಕಲ್ ಕಾಮೆಂಟೇಟರ್ ಆಗಿ, ಮತ್ತು ಒಬ್ಬ ಒಬ್ಬ ಬುದ್ಧಿಜೀವಿಯಾಗಿ ವಿನಃ ಇನ್ನೂ ಕೂಡ ಜನಕ್ಕೆ ಅದು ಸಮಯ ತಗೊಳ್ಬೋದು. ಬಟ್ ಐ ಥಿಂಕ್ ದಟ್ ಮನುಷ್ಯರು ಕೂಡ ಈ ಒಂದು ಪರಿವರ್ತನೆ ಆಗಲೇಬೇಕು. ಪರಿವರ್ತನೆ ಜಗದ ನಿಯಮ ಅಂತಂದ ಮೇಲೆ ನಾನು ಕೂಡ ಒಂದೇ ಕಡೆ ಈಗ ಬೇರೆಯವ್ರಿಗೆ ನಾನೇ ಯಾವಾಗಲಿದ್ರೆ ಬೇರೆಯವ್ರಿಗೆ ಯಾವಾಗ ಅವಕಾಶ ಸಿಗೋದು? ಅದು ನಂದೊಂದು ಸರ್. ಬಟ್ ಪಾಲಿಟಿಕ್ಸ್ ಅಂದಾಗ ಯಾಕೆ ನೇರವಾಗಿ ಪಾಲಿಟಿಕ್ಸ್ ಮಾಡಲಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ತೇಜಸ್ವಿನಿ ಅವರು ನಿಮ್ಮ ಜೊತೆಗೆ ಹೆಚ್ಚು ಕಡಿಮೆ ಹೇಳ್ತಾ ಇದ್ರಲ್ಲ ನೀವು, ಅವರು MP ಆದ್ರಲ್ಲ, ನಾನು ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಅಂದರೆ ಹೇಳ್ತಾ ಇರೋದು, ಈ KPCCಯಲ್ಲಿ ಬಂದು ಈ ಅಧಿಕಾರ ಈ ಥರ ಬದಲಾಗಿ ನೀವು ನೇರವಾಗಿ ಚುನಾವಣೆಗೆ ಅಲ್ಲ, ಅದನ್ನು ಯಾರೂ ತಡೆದಿಲ್ಲ. DK ಅವರು ಹಿಂದೆನೇ ನನಗೆ ಹೇಳಿದ್ದಾರೆ,
ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ. ಆದರೆ ಸುಮ್ಮನೆ ಅಂತ ಹೇಳಿದ್ರೆ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೋ ಅನ್ನೋತಕ್ಕ ನಾನು ನೋಡಿದ್ದೀನಲ್ಲ ಭಾಳಷ್ಟು ರಾಜಕಾರಣವನ್ನು. ಮತ್ತು ನೀವು MLA ಆದಾಕ್ಷಣ ನೀವು ಎಲ್ಲವನ್ನು ಸಾಧಿಸಿಬಿಡ್ತೀರಿ ಅನ್ನತಕ್ಕಂಥದ್ದು. ಈಗ ಅನೇಕ ವಿಚಾರಗಳಲ್ಲಿ ನಾನು ಬರೀ ಜರ್ನಲಿಸ್ಟ್ ಆದಾಗ ನನ್ನ ಕೈಯಲ್ಲಿ ನಾನು ಮಾಡಬಹುದಾಗಿದ್ದಂಥ ಅನೇಕ ವಿಚಾರಗಳು ಅಥವಾ ಕೆಲಸಗಳು ಈಗ ರಾಜಕಾರಣದಲ್ಲಿದ್ದು ಮಾಡಲಿಕ್ಕಾಗೋದಿಲ್ಲ. ಆಗ ಭಾಳ ಸುಲಭವಾಗಿ ಎಲ್ಲರೂ ಮಾಡ್ತಾಯಿದ್ರು, ಹೇಳಿದ್ರೆ ಏನೇನೋ ಮಾಡ್ಕೊಡ್ಲಿಕ್ಕೆ ಸಾಧ್ಯವಾಗಿತ್ತು. ಈಗೇನಾಗ್ತದೆ ಅಂತ ಹೇಳಿದ್ರೆ ಮೊದಲು ನೋಡ್ತಾರೆ ಜನ, ಈಗ ನಿಮ್ಗೇನಾದ್ರೂ ರಾಜಕೀಯ ಲಾಭ ಇರ್ಬೋದಾ, ನೀವು ಯಾತಕ್ಕಾಗಿ, ನಿಮ್ಮ ಪಕ್ಷ ಏನು ಮಾಡಿದೆ ಅವರಿಗೆ ಅಂತನ್ನೆಲ್ಲ ಯೋಚನೆ ಮಾಡ್ತಾರೆ. ಸೊ ಐ ಥಿಂಕ್ ದಟ್ ಟು ಡೂ ಗುಡ್ ಯು ಡೋಂಟ್ ಹ್ಯಾವ್ ಟು ಬಿಕಮ್ ಎನ್ MLA ಆರ್ ಎನ್ MP. ಯು ಕ್ಯಾನ್ ಡೂ ಇಟ್. ನೀವು ಅದನ್ನು ಬರೀ ಒಬ್ಬ. ಆದರೆ ಈ ಜನಕ್ಕೀಗ ರಾಜಕೀಯದಲ್ಲಿರ್ತಕ್ಕಂಥವ್ರು ಯಾರು? ಜನರೇ. ಮತ್ತು ಈ ಪ್ರಪಂಚದಲ್ಲಿ ಈ ನಮ್ಮ ದೇಶದಲ್ಲೂ ವಿಶೇಷವಾಗಿ ರಾಜಕೀಯ ಇಲ್ಲದೆ ಏನು ನಡೀತದೆ? ಶಿಕ್ಷಣ ನಡೀತದ? ಆರ್ಥಿಕತೆ ನಡೀತದ? ಅಭಿವೃದ್ಧಿ ನಡೀತದ? ಒಂದು ನಗರದ ಒಂದು ಡಿವಿಷನ್ ಆಗ್ತದ? ಏನಾದರೂ ಒಂದು ರಾಜಕೀಯ ಇಲ್ಲದೆ ಆಗ್ತದ? ಅಂಥದ್ರಲ್ಲಿ ರಾಜಕೀಯ ಅಷ್ಟೊಂದು ನಮಗೆ ಅನಿವಾರ್ಯವಾಗಿರ್ತಕ್ಕಂಥ ಸಂಧಿ. ಇಟ್ಸ್ ಅ ನೆಸರಿ ಈವಿಲ್ ಅಂತ ಹೇಳ್ಬೋದು. ನೀವು ಅದನ್ನು ಎಷ್ಟು ದಿನ ಅಂತ ದೂರ ಇಡ್ತೀರಾ? ಅದರಲ್ಲಿ ಇದ್ದುಕೊಂಡು ಮೇ ಬಿ ನೀವು ಅದರಲ್ಲಿ ಏನಾದರೂ ಒಳ್ಳೇದು ಮಾಡುವಂಥ ಒಂದು ಸಾಧ್ಯತೆ ಇದ್ದರೆ ಯಾಕೆ ಮಾಡಬಾರ್ದು? ನೀವು ನಿಮ್ದು ಏನು ಸರ್ ಫ್ಯೂಚರ್ ವಿಷನ್ ಆಸ್ ಫಾರ್ as ಪಾಲಿಟಿಕ್ಸ್ ಇಸ್ ಕನ್ಸರ್ನ್? ಏನು ಮಾಡಬೇಕಂತ? ಇಲ್ಲ, ನನಗೂ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಆಸೆ ಇದೆ. ಅಥವಾ ಈಗ ನನಗೆ ಈಗ ಖುಷಿ ಆಗ್ತಿರ್ತಕ್ಕಂಥ ಅನೇಕ ಧ್ವನಿ ಇಲ್ಲದವರಿಗೆ ಪಕ್ಷದೊಳಗೆ ಕೆಲವೊಮ್ಮೆ ಭಾಳ ದೊಡ್ಡ ಪಕ್ಷ, ಈಗ BJPಯೂ ಕೂಡ, ಅಲ್ಲಿ ಏನಾಗ್ತದೆ ಅಂತೇಳಿ ಕೆಲವೊಮ್ಮೆ ಈ ಸಣ್ಣವ್ರು ತುಂಬ ಮಂದಿ ಇರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಅವರ ವಿಚಾರವನ್ನು ಕೇಳಿಸ್ಕೊಳ್ಳೋರಾದರೂ ಬೇಕು. ಈಗ ನಾನು ಯಾತಕ್ಕಾಗಿ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿರೋದು ಅಂದರೆ, ಈಗ DK ಅವರಿಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ, ಎಲ್ರಿಗೂ ಅವ್ರ ಜೊತೆ ಮಾತಾಡಲಿಕ್ಕೂ ಆಗೋದಿಲ್ಲ. ಆದರೆ ಅವರಿಗೆ ಅಟ್ಲೀಸ್ಟ್ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ ಏನಾದರೂ ಮುಖ್ಯವಾಗಿದ್ದರೆ ಅಂಥವ್ರೊಂದು 10 ಜನರ ಕ್ರೋಢೀಕೃತವಾಗಿರ್ತಕ್ಕಂಥ ಅಭಿಪ್ರಾಯನಾದರೂ ತಲುಪಿಸ್ಬೇಕಲ್ಲ. ಕರೆಕ್ಟ್. ಈಗ ಅನೇಕ ಮಂದಿ ಫೋನ್ ಮಾಡ್ತಾರೆ, ಸರ್ ಇದನ್ನ ತಲುಪಿಸ್ಬಿಡಿ ಯಾವಾಗಾದರೂ. ಈಗ ತಮ್ಮವ್ರು ತುಂಬ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ತಲುಪಿಸೋದು ನನ್ನ ಧರ್ಮ. ಆದರೆ ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾರೆ ಅವ್ರಿಗೆ ಅವರ ಒಂದು ನಿಷ್ಕರ್ಷೆಗೆ ಬಿಟ್ಟಿರ್ತಕ್ಕಂಥದ್ದು ಅಲ್ವಾ. ಆದರೆ ಅದು ಒಂದು ಖುಷಿನೇ ಅಂತ ಹೇಳಿದ್ರೆ, ಈಗ TVಯಲ್ಲೂ ನಾವೇನು ಮಾಡೋದು, ಜನಾಭಿಪ್ರಾಯವನ್ನು ಒಂದು ಮಾಹಿತಿಯನ್ನು ಇನ್ನೊಬ್ರಿಗೆ ಕೊಡ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದಷ್ಟು ಒತ್ತಡ ಇರ್ಬೋದೇನೋ, ಒಂದಷ್ಟು ಅದ್ರ ಬಗ್ಗೆ ನೀವೇ ಒಂದಷ್ಟು ಕೆಲಸ ಮಾಡ್ಬೋದೇನೋ, ಎಲ್ಲವನ್ನೂ ಅವ್ರಿಗೆ ಹೇಳೋದು ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸ ಆಗೋದ್ರೆ ಮಾಡಿಕೊಡ್ಬೋದೇನೋ, ಅಥವಾ ಜನರಿಗೆ ಹುರಿದುಂಬಿಸ್ಬೋದೇನೋ. ಎಲ್ರಿಗೂ ಅಧಿಕಾರ ಸಿಗಲ್ಲ. ಕೆಲವರು ಭಾಳ ಅನಿವಾರ್ಯವಾಗಿರ್ತಾರೆ ಅದು ಪಕ್ಷಕ್ಕೆ, ಅವರಲ್ಲಿ ಸ್ವಲ್ಪ ಉತ್ಸಾಹವನ್ನು ಇಟ್ಕೊಂಡು ಮುಂದೆ ತಗೊಂಡು, ಅದು ಒಂದು ಸಮಾಜ ಸೇವೆ ತಾನೇ. ಬಟ್ ನೀವೀಗ ಬೆಂಗಳೂರು, ನೀವು ಕೊಡಗು ಮೂಲದವರು, ಬೆಂಗಳೂರಲ್ಲಿದ್ದೀರಾ, ನೀವು ಅಂದರೆ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋದು, ಮಾಡೋದು ಅದೆಲ್ಲ ತಲೆಯಲ್ಲಿ ನನ್ನ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಈಗ ನಿರ್ಮಲಾ ಸೀತಾರಾಮನ್ ಏನು ಕರ್ನಾಟಕ ಭಾಳ ಸೇವೆ ಮಾಡಿದ್ದಕ್ಕೆ ಬಂದ್ಕೊಂಡು ಅವ್ರನ್ನ ರಾಜ್ಯಸಭೆ ಅಲ್ಲ ನಾನು ಹೇಳೋದು. ಹಾಗೆ ಈಗ ಸೋನಿಯಾ ಗಾಂಧಿಯವರು ಬಂದು ಆಗಿದ್ದಾರೆ, ಇಂದಿರಾ ಗಾಂಧಿಯವರು ಬಂದಾಗಿದ್ದಾರೆ. ಆಗಬೇಕು ಅಂತಿದ್ರೆ ಒಂದು ಪಕ್ಷ ನಿರ್ಧಾರ ಮಾಡಿದರೆ ಎಲ್ಲಿ ಬೇಕಾದರೂ ಕರ್ಕೊಂಡೋಗಿ ಕೂರಿಸಿಯೋ ನಿಲ್ಲಿಸಿಯೋ ಗೆಲ್ಲಿಸ್ಕೊಂಡು. ನೀವೇ ನಿರ್ಧಾರ ಮಾಡ್ತಾ ಇದ್ದೀರಾ? ಇಲ್ಲ, ನನಗೆ ಬೆಂಗಳೂರು ಭಾಳ ಇಷ್ಟ. ಯಾಕಂದರೆ ನನಗೆ ಬೆಂಗಳೂರು ಭಾಳಷ್ಟು ಕೊಟ್ಟಿದೆ. ನನಗೆ ಬೆಂಗಳೂರು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ನಗರ. ಅದು ಬರೀ ನಗರ ಅಲ್ಲ, ಅದು ಒಂದು ವ್ಯಕ್ತಿ ನನ್ನ ಪ್ರಕಾರ. ಕರೆಕ್ಟಾ? ನಮಗೆಲ್ಲರಿಗೂ ಬೆಂಗಳೂರು ಜೊತೆ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಸಂಬಂಧ. ನಾವು ಅದನ್ನು ಯಾವತ್ತೂ ನಗರದ ರೀತಿ ನೋಡಲ್ಲ, ಹೌದಾ ಇಲ್ವಾ? ನೀವು ಊರಿಗೆ ಹೋಗಿ ಬರಬೇಕಾದ್ರೆ ಅದೇನೋ ಒಂದು ಯಾರೋ ಒಬ್ಬರ ಹತ್ರ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ಬರ್ತದೆ. ಆ ರೀತಿ ಬೆಂಗಳೂರು, ಆ ಬೆಂಗಳೂರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ಏನು ಸೇವೆ ಅಂತ ಹೇಳಿದ್ರೆ, ಅಯ್ಯೋ ನಿಮ್ಗೆ ಅದು ರಸ್ತೆ ಮಾಡ್ತೀನಿ, ನಿಮ್ಗೆ ಇದು ಮಾಡ್ತೀನಿ ಅಂತಲ್ಲ. ಮನಸ್ಥಿತಿಯನ್ನು ಸಕಾರಾತ್ಮಕವಾಗಿ ಬದಲಾಯಿಸೋದು, ಅದು ಸಮಾಜಕ್ಕೆ ಪೂರಕವಾಗಿದ್ದರೆ ಅದೇ ಸೇವೆ. ಆಗ ಆಟೋಮ್ಯಾಟಿಕ್ಲಿ ಈಗ ನಾನೇ ಹೋಗ್ಕೊಂಡು ಎಲ್ಲ ಕಡೆ ಕಸ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ನಾನು ಜನರಲ್ಲಿ ಕಸ ಎಷ್ಟು ಹಾಳು ಮಾಡ್ತಾರೆ ನಗರ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಮೂಡಿಸಿದ್ರು ಕೂಡ ಅದು ನಾನು ಕಸ ಎತ್ತೋದಕ್ಕಿಂತ ಭಾಳ ದೊಡ್ಡ ಕೆಲಸ. ಯಾಕೆಂದರೆ ಅವರೆಲ್ಲ ಕಸ ಎತ್ತಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಆಗ ಆ ರೀತಿಯಲ್ಲಿ ಜನಕ್ಕೆ ಆಯ್ತಪ್ಪ, ಈ ವ್ಯಕ್ತಿಗೆ ಅರ್ಥ ಆಗ್ತದೆ ಏನು, ಈತ ಬರೀ ನಾನು ಮಾಡ್ತೀನಿ ಅಂತಲ್ಲ, ನಮ್ಮ ಮೂಲಕ ಕೂಡ ಮಾಡಿಸ್ತಕ್ಕಂಥ ಶಕ್ತಿ ಇದೆ ಆತನಿಗೆ ಅಂತ ಅರಿವು ಬಂದರೆ. ಸೊ ಜೇಡ್ರ ಬಲೆಯ ದೀಪಕ್ ತಿಮ್ಮಯ್ಯ ನಾವು ಹಾಗೆ ಗುರುತಿಸಿದ್ವಿ. ಆದರೆ ಅವರು ಬರೀ ಜೇಡ್ರ ಬಲೆ ಅಲ್ಲ, ಬರೀ ಉದಯ TV ಅಲ್ಲ, ಅವರು ಏನು ಹೇಳಿ ಅವರೊಂಥರ ಮಲ್ಟಿಫ್ಯಾಸ್ಟೆಡ್ ವ್ಯಕ್ತಿ.
ಅವ್ರ ಬಗ್ಗೆ ನಂಗೆ ತಿಳ್ಕೊಂಡಷ್ಟು ನನಗೆ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಅವರೊಬ್ಬ ಪೋಯಿಟ್ ಕೂಡ, ಕವನಗಳನ್ನ ಬರೆದಿದ್ದಾರೆ, ಒಂದು ಆಂಥಾಲಜಿ ಪ್ರಕಟ ಮಾಡಿದ್ದಾರೆ, ಒಬ್ಬ ಪೇಂಟರ್ ಕೂಡ, ಮತ್ತು ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಆ್ಯಕ್ಟಿಂಗ್ ಅಂತೂ ಮಾಡಿರೋದು ಅವ್ರು ಆಲ್ರೆಡಿ ಹೇಳಿದರು. ಜೊತೆಗೆ ಅವರೊಬ್ಬ ಸಿಂಗರ್ ಕೂಡ. ಈಗ ಒಂದು ಆಲ್ಬಮ್ ಕೂಡ ಬರ್ತಾ ಇದೆ. ಸೊ ಸ್ವಲ್ಪ ಆಶ್ಚರ್ಯನೇ ಆಗುತ್ತಲ್ವ, ಹೇಗೆ ಸರ್ ಇದೆಲ್ಲ? ಅದರ ಪ್ರಶ್ನೆ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಇದನ್ನೆಲ್ಲ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡಬಾರ್ದು ಅಂತ ಹೇಳಿದ್ರೆ, ಈಗ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಆತನಿಗೆ ಲಾಜಿಕಲ್ ಥಿಂಕಿಂಗ್ ಇರ್ತದೆ, ಆತನಿಗೆ ಒಂದಷ್ಟು ಭಾಷೆ ಬಗ್ಗೆ ಗೊತ್ತಿರ್ತದೆ, ಆತನಿಗೆ ಒಂದು ಕ್ರಿಯೇಟಿವಿಟಿ ಇರ್ತದೆ, ಆತನಿಗೆ ವಿಜುವಲಿ ಯಾವುದನ್ನಾದರೂ ಇಮ್ಯಾಜಿನ್ ಮಾಡ್ತಕ್ಕಂಥ ಎಬಿಲಿಟಿ ಇರ್ತದೆ. ಅದರಿಂದ ನಾನು ಬರೀ ನಿರ್ದೇಶಕ ಅಂದ್ಬಿಟ್ರೆ ಆಗಲ್ಲ. ಇದೆಲ್ಲ ಇದ್ದರೆ ಮಾತ್ರ ಆಗತಕ್ಕಂಥದ್ದು. ಆತನ ಒಂದಷ್ಟು ಸಂಗೀತದ ಬಗ್ಗೆ ಜ್ಞಾನ ಇರಬೇಕಾಗ್ತದೆ, ಕರೆಕ್ಟಾ? ರಾಗ ತಾಳಗಳು ಗೊತ್ತಿರಬೇಕಾಗ್ತದೆ, ಲಯ ಗೊತ್ತಿರಬೇಕಿರ್ತದೆ ಅಲ್ವಾ? ಆಗಲೇ ಆತ ಈಗ 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 ಪಾಶ್ಚಾತ್ಯ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಹಾಲಿವುಡ್ನಲ್ಲಿ ಭಾಳ ಪ್ರಖ್ಯಾತರಾಗಿರ್ತಕ್ಕಂಥ ಅನೇಕ ಮಂದಿ ನಿರ್ದೇಶಕರು ಅವರೇ ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಏನು ಆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತೀವಿ ಅನ್ನತಕ್ಕಂಥ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಿ ನಾವು ಕ್ಯಾಮ್ರಾ ವರ್ಕ್ ಇಲ್ಲದಿದ್ದರೆ ಎಡಿಟ್ ಕೂಡ ಮಾಡ್ತಾರೆ. ಆದ್ದರಿಂದ ಅವ್ರಿಗೆ ನನಗೆ ಏನು ಬೇಕು ಅದನ್ನು ನಾನು ಮಾಡ್ಕೋತೀನಿ ಅಂತೇಳಿದ್ರೆ, ಅವರ ಮನಸ್ಸಿಗೂ, ಅವರ ಕ್ಯಾಮ್ರಕ್ಕೂ, ಅವರ ಹೃದಯಕ್ಕೂ, ಅವರ ಬರವಣಿಗೆಗೂ, ಅವರ ಎಂತೇಳಿದ್ರೆ ಚಿಂತನೆಗೂ ಎಲ್ಲದಕ್ಕೂ ಅಂಥ ತಾಳ್ಮೇಳ ಇರ್ತದೆ. ಆದ್ದರಿಂದ ಅದನ್ನೆಲ್ಲ ಇವನು ಕ್ಯಾಮ್ರಾಮ್ಯಾನ್ ಕೂಡ, ಬರಹಗಾರ ಕೂಡ ಅಂತ ನೋಡೋದಕ್ಕಿಂತ ಇವರು ಇದನ್ನೆಲ್ಲ ಬಳಸ್ಕೋತಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದೇನೋ. ಕರೆಕ್ಟ್. ಈಗ ಒಬ್ಬ ಈಗ ಆ್ಯಂಕರ್ ಆಗಿರ್ಬೋದು, ಆತನಿಗೆ ಕ್ಯಾಮ್ರಾ ಫ್ರೇಮಿಂಗ್ ಗೊತ್ತಿರ್ತದೆ, ಆ್ಯಂಗಲ್ ಗೊತ್ತಿರ್ತದೆ, ಲೈಟಿಂಗು ಕೂಡ ಗೊತ್ತಿರ್ತದೆ, ಮೇಕಪ್ಪು ಗೊತ್ತಿರ್ತದೆ. ಕರೆಕ್ಟಾ? ಗೌರಿ ಶಕ್ಕಿಯವರು ಒಳ್ಳೆ ಮೇಕಪ್ ಮ್ಯಾನು ಕೂಡ, ಅದು ಹೆಂಗೆ ಸಾಧ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಕರೆಕ್ಟಾ? ಬಿಕಾಸ್ ಇದೆಲ್ಲ ಜೊತೆಯಲ್ಲೇ ಬರ್ತಕ್ಕಂಥದ್ದು. ಆದರೆ ಈಗ ನನಗೆ ಭಾಷೆ ಬಗ್ಗೆ ಆಸಕ್ತಿ ಇದ್ದರೆ, ಭಾಷೆಯ ಒಂದು ಸುಂದರ ಒಂದು ಅಭಿವ್ಯಕ್ತಿಯೇ ಅದು ಕವನ ಅಥವಾ ಕಾವ್ಯ ಅಥವಾ ಹಾಡು ಅಲ್ವಾ? ಆದ್ದರಿಂದ ನಿಮ್ಮ ಭಾಷೆಯ ಬಗ್ಗೆ ಅಪ್ರತಿಮವಾಗಿರ್ತಕ್ಕಂಥ ಒಂದು ಪ್ರೀತಿ ಇದ್ದಾಗ ಆ ಭಾಷೆನ ಹಿಂಗೆಲ್ಲ ಬಳಸ್ಬೋದು ಅಂತ ನೋಡ್ತೀರಾ, ಆಗ ಅದು ಕವನವಾಗಿ ಬರ್ಬೋದು ಅಲ್ವಾ? ಸಂಗೀತಕ್ಕೆ ಹೊಂದಿಕೊಂಡು ಅದು ಹಾಡಾಗಿ ಬರ್ಬೋದು ಅಲ್ವಾ? ಆದ್ದರಿಂದ ಅದು ನಿಮಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಕ್ರಿಯಾಶೀಲತೆ. ಕರೆಕ್ಟ್. ಒಬ್ಬ ಕ್ರಿಯಾಶೀಲ ವ್ಯಕ್ತಿಗೆ ಅದು ಇಲ್ಲಿ ಬರೀ ಅದೊಂದು ಸರ್ಫೇಸ್ ಥರ ಕಾಣಲ್ಲ. ಇಲ್ಲಿರ್ತಕ್ಕಂಥ ಫೋಲ್ಡ್ಗಳು ಕೂಡ ಅದನ್ನು ಇಷ್ಟು ಡಿಫ್ರೆನ್ಸಲ್ಲಿದೆ, ಹಿಂಗಿದೆ, ಅದಕ್ಕೆ ಸ್ವಲ್ಪ ಫೋಲ್ಡಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ. ಕರೆಕ್ಟಾ? ಅದನ್ನೆಲ್ಲ ನೋಡ್ತಕ್ಕಂಥ ಒಂದು ಎಬಿಲಿಟಿ ಬರ್ತದೆ. ವೆರಿ ಟ್ರೂ. ಒಂದು ಸಿನಿಮಾ ಮಾಡಿದ್ರಲ್ಲ ನೀವು, ನೀನೇ ಬರೀ ನೀನೇ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದು, ನಂಗೆ ಅದು ನೆನಪಿದೆ, ಅದ್ರ ಬಗ್ಗೆ ಓದಿದ್ದೆಲ್ಲ ನೆನಪಿದೆ. ಸೊ ಆ ಒಂದು ಸ್ಟಿಂಟ್ ಬಗ್ಗೆ, ಸಿನಿಮಾ ನಿರ್ದೇಶನದ ಆ ಒಂದು ಫೇಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ಸಿನಿಮಾ ಅಂತೇಳಿದ್ರೆ ನನಗೆ ಕತೆ ಹೇಳೋದು ಅಂತೇಳಿದ್ರೆ, ಕತೆಗಾರಿಕೆಗಿಂತ ನನಗೆ ಅದೇ ಹೇಳ್ತೇನೆ, ನಾನು ಭಾಳಷ್ಟು ಓದ್ತಾ ಇದ್ದೆ ಅಂತ. ಅದರಲ್ಲೂ ಎಂಡಮೂರಿ ವೀರೇಂದ್ರನಾಥ್ ಅವರ ಆಗಿನ ಅಂತ ಹೇಳಿದ್ರೆ ಕನ್ನಡಕ್ಕೆ ಅನುವಾದವಾದಂಥ ಕಾದಂಬರಿಗಳು, ಹಾಗೆಲ್ಲ ಯಾವ ರೀತಿಯ ಒಂದು ಹುಚ್ಚು ಅಂತ ಹೇಳಿದ್ರೆ, ಅನೇಕ ಮನೆಗಳಲ್ಲಿ ಆ ಪತ್ರಿಕೆಗಳು ಬರ್ತಕ್ಕಂಥ ಅದನ್ನು ಕಾಯ್ತಾಯಿದ್ರು, ವಾರಪತ್ರಿಕೆಗಳನ್ನು. ಅಯ್ಯೋ ಹೊಡೆದಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾರು ಮೊದಲು ಓದೋದು ಅಂತ. ಮತ್ತು ಅದನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ಅನುವಾದ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅದು ತುಳಸಿ ದಳವಾಗಿರ್ಬೋದು, ಅಥವಾ ಅಗೋರಿಗಳ ನಡುವೆ ವಂಶ, ಇಂಥದ್ದೆಲ್ಲ ಅದ್ಭುತ. ಅದಕ್ಕೆ ಸರಿಯಾಗಿ BL ವೇಣು ಅವರದ್ದಾಗಿರ್ಬೋದು, ಮತ್ತು ನನ್ನ ಚಿಕ್ಕಮ್ಮ ಇಬ್ಬರು, ನಾನು ಅವ್ರ ಬಗ್ಗೆ ಮಾತಾಡಲೇಬೇಕು. ನನ್ನ ತಾಯಿ ತಂಗಿ, ಅವರು ವಿಪರೀತ ಈ ಕಾದಂಬರಿಗಳನ್ನು ಓದೋದು. ಆದ್ದರಿಂದ ಅವರು ಓದಿ ಮುಗಿಸಿದ ಮೇಲೆ ನಾನು ಓದ್ತಾ ಇದ್ದೆ. ಆದ್ದರಿಂದ ನನಗೆ ಅನೇಕ ಮಂದಿ ಕೇಳ್ತಾರೆ, ನೀವು ಹೇಗೆ? ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕೂಡ, ಕನ್ನಡ ಬರೀ ಒಂದೇ ಒಂದು ವಿಷಯವಾಗಿದ್ದರೂ ಕೂಡ, ನಾನು 10th ಕನ್ನಡವನ್ನು ಬಿಟ್ಟರೂ ಕೂಡ, ನಾನು ಕನ್ನಡ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮಾಡದಿದ್ದರೂ ಕೂಡ, ನನಗೆ ಕನ್ನಡದಲ್ಲಿ ಯಾಕೆ ಹಿಡಿತ ಬಂತು ಅಂತ ಹೇಳಿದ್ರೆ, ಹೌ ಐ ಬಿಕೇಮ್ ಎ ಕನ್ನಡ ಜರ್ನಲಿಸ್ಟ್ ಆಲ್ಸೋ ಇಸ್ ಬಿಕಾಸ್ ಆಫ್ ದ್ಯಾಟ್. ಅದರಿಂದ ಯಾಕಂದರೆ ನನಗೆ ಈ ಓದಿನ ಬಗ್ಗೆ ಆಸಕ್ತಿ, ಮತ್ತು ಒಳ್ಳೆ ಬರಹದ ಬಗ್ಗೆ, ಒಳ್ಳೆ ಸಾಹಿತ್ಯದ ಬಗ್ಗೆ ಅಂತ ಹೇಳಿದ್ರೆ, ಬರೆದಿದ್ದೆಲ್ಲ ಒಳ್ಳೆ ಸಾಹಿತ್ಯ ಅಂತ ನಾನಂತೂ ಒಪ್ಪಿಕೊಳ್ಳಿಕ್ಕೆ ಸಿದ್ಧನೆ. ಒಬ್ಬರು ಭಾಳ ಪ್ರಖ್ಯಾತ ಸಾಹಿತಿಯ ಒಂದು ಪುಸ್ತಕವನ್ನು ನನಗೆ 4 ಪುಟ ಓದಲಿಕ್ಕಾಗಲಿಲ್ಲ. ಅದೊಂದು ಕಬ್ಬಿಣದ ಕಡಲೆ ಥರ, ಅಯ್ಯೋ ಅದು ಕಷ್ಟ ಓದೋದು. ಅದೇ ಕೆಲವರು ಅವರ ಬರವಣಿಗೆ ಎಷ್ಟು ಸುಲಲಿತ, ಸರಾಗ, ಸುಂದರ ಅಂಥೇಳಿದ್ರೆ, ಅದು ಓದುವಾಗ ಅದು ಹಂಗೇ ಒಳಗೆ ಹೋಗೋದು.
ಕೆಲವೊಂದು ಏನು ಅಂತ ಹೇಳಿದ್ರೆ ಭಾಳ ಕಷ್ಟ. ಅದು ಇಂಗ್ಲೀಷ್ನಲ್ಲೂ ಕೆಲವು ಬರಹಗಾರಿದ್ದಾರೆ. ಕರೆಕ್ಟ್. ಥಾಮಸ್ ಹಾರ್ಡಿ ಅಂತ ನೀವೆಲ್ಲ ಇಂಗ್ಲೀಷ್ ಲಿಟ್ರೇಚರ್ ಓದಂಥ ಸಂದರ್ಭ ಭಾಳ ಚೆನ್ನಾಗಿ ಈ ಡಿಸ್ಕ್ರೈಬ್ ಒಂದೇ ಒಂದು ಮರವನ್ನು ಬೇಕಾದರೆ 2-3 ಪುಟದಲ್ಲಿ ಆತ ವಿವರಿಸಿದ್ರು ಕೂಡ ಅದನ್ನು ಒಂದೇ 3 ಪುಟಗಳನ್ನು 4 ಸಲ ಓದಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಿದ್ರೆ. ಆದ್ದರಿಂದ ನನಗೆ ಭಾಳ ಚೆನ್ನಾಗಿ ಬರೆಯೋದು. ಅದರಲ್ಲಿ ನಮ್ಮ ತೇಜಸ್ವಿಯವರಾಗಿರ್ಬೋದು, ಲಂಕೇಶ್ ಅವರಾಗಿರ್ಬೋದು, ಅದೇ ಒಂದು ಬಳಗದ ನಮ್ಮ ಇವರು ಅನಂತಮೂರ್ತಿಯವರಾಗಿರ್ಬೋದು, ಮತ್ತು ನಮ್ಮ ರವಿ ಬೆಳಗೆರೆ ಆಗಿರ್ಬೋದು. ರವಿ ಬೆಳಗೆರೆ ಅವರು ಯಾವ ವಿಷಯವನ್ನು ಕೂಡ ಅತ್ಯಂತ ಕ್ಲಿಷ್ಟ ಸಂಕೀರ್ಣ ವಿಷಯಗಳನ್ನು ಕೂಡ ಅತ್ಯಂತ ಅರ್ಥವಾಗುವಂಥ ಮತ್ತು ಜೀರ್ಣಿಸ್ಕೊಳ್ಬೋದಂಥ ರೀತಿಯಲ್ಲಿ ಅತ್ಯಂತ ಸರಳ ಸುಂದರ ಭಾಷೆಯಲ್ಲಿ ಅವರು, ಮತ್ತು ಅದರಲ್ಲಿ ಒಂದಷ್ಟು ವ್ಯಂಗ್ಯವನ್ನು ಸೇರಿಸ್ಕೊಂಡು, ವ್ಯಂಗ್ಯ ಭಾಳ ಮುಖ್ಯ. ಅದು ಸ್ವಲ್ಪ ತೀಡ್ಕೊಂಡು ತಿದ್ಕೊಂಡು ಸ್ವಲ್ಪ ಚುಚ್ಕೊಂಡು ಹೋಗ್ತದೆ ಒಳಗೆ, ಸೊ ಅದು ರುಚಿ, ಅದು ಮಸಾಲೆ ಕೊಡ್ತದೆ ಅದಕ್ಕೆ. ಹಾಗೆಲ್ಲ ಬರೀತಕ್ಕಂಥದ್ದು ಇದೆಯಲ್ಲ, ಅದು ನನಗೆ ಓದಿ ಆದ್ದರಿಂದ ನಾನೊಂದು ಕನ್ನಡ ಮ್ಯಾಗ್ಝಿನ್ ಹೊರತಂದೆ. ಅದು ಯಾವುದೋ ಫೆಮಿನಾ ರೀತಿಯಲ್ಲಿ ಮಹಿಳೆಯರಿಗೆ ತರಬೇಕು, ಭಾಳ ಒಳ್ಳೆ ಕ್ವಾಲಿಟಿ ಅಂತೇಳಿ ಅದ್ರಲ್ಲಿ ಸುಮಾರು 70 ಲಕ್ಷ ಹೋಯಿತು. 10 ಇದು ತಂದ ಮೇಲೆ ಭಾಳ ಗಹನ ಅಂತ ಭಾಳ ಇಷ್ಟಪಟ್ಟರು ಜನ. ಬಟ್ ಏನು ಭಾಳ ಈಗಲೂ ಜನ ನೋಡಿದ್ರೆ ಹೇಳ್ತಾರೆ ಇಂಥ ಕ್ವಾಲಿಟಿ ಮ್ಯಾಗ್ಝೀನ ಅಂತ. ಆದರೆ ಈಗೆಲ್ಲ ಓದೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಆ ಕಾರಣದಿಂದ ಅದು ದೊಡ್ಡ ಒಂದು ಫೇಲ್. ಅದು ಮತ್ತೇನು ಕೋವಿಡ್ ಬಂತು, ಭಾಳ ದೊಡ್ಡ ಸಮಸ್ಯೆ ಆಗೋಯಿತು ನಮಗೆ. ಸರ್, ನಿಮಗೆ ಈ ಪೊಲಿಟಿಕಲ್ ಜರ್ನಲಿಸಮಲ್ಲಿ ನೀವು ನಿಮ್ಮ ಮಾವನ ಬಗ್ಗೆ ಹೇಳ್ತಿರೋ ಹಾಗೆ, ಅದಾದಮೇಲೆ ಪೊಲಿಟಿಕಲ್ ಜರ್ನಲಿಸ್ಟ್ಗಳು, ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಲಂಕೇಶ್ ಬಗ್ಗೆ ನೀವು ಹೇಳಿದರೆ ಅವರು ತುಂಬ ಒಳ್ಳೆ ಪೊಲಿಟಿಕಲ್ ಜರ್ನಲಿಸ್ಟ್ ನನ್ನ ಪ್ರಕಾರ. ಪಾಲಿಟಿಕ್ಸ್ ಬಗ್ಗೆ ತುಂಬ ಅದ್ಭುತವಾಗಿ ಬರೀತಾಯಿದ್ರು. ಸೊ ಯಾರ ಒಡನಾಟ ನಿಮಗೆ ಬೆಂಗಳೂರಲ್ಲಿ ಬಂದಮೇಲೆ ಸಿಕ್ತು ಅಥವಾ ಸಿಗಲಿಲ್ಲ? ಯಾರನ್ನು ಓದಿದ್ರಿ ನೀವು? ನನಗೆ ನಮ್ಮ ವೈಕುಂಠರಾಜು ಅವರು, BV ವೈಕುಂಠರಾಜು ಅವರ ಬಗ್ಗೆ ನನಗೆ, ನಾನು ಅವ್ರನ್ನ ಫಸ್ಟ್ ಮೀಟ್ ಆಗಿದ್ದು ನನಗೆ ಬರೀ 20 ವರ್ಷ ಆಗ. ಆದರೂ ಕೂಡ ಅವ್ರಿಗೆ ಸುಮಾರು 50 ವರ್ಷ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಎಷ್ಟು ನನ್ನ ಜೊತೆ ಮಾತಾಡಿದ್ರು ಮೊದಲನೇ ಬಾರಿನೇ. ಯಾಕಂದರೆ ನನಗಿದೆಲ್ಲ ಇತ್ತಲ್ಲ, ಯಾಕಂದರೆ ನಮ್ಮ ಸೋದರ ಮಾವ ಅವರ ವಾರಪತ್ರಿಕೆಯನ್ನು ಓದ್ತಾಯಿದ್ರು, ನಾನು ಓದ್ತಾ ಇದ್ದೆ. ಆದ್ದರಿಂದ ನನಗೆ ದಟ್ ವಾಸ್ ಅ ವೆರಿ ಗ್ರೇಟ್ ಐ ಓಪನಿಂಗ್ ಎಕ್ಸ್ಪೀರಿಯನ್ಸ್ ಅದು. ಮತ್ತು ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಾನು ಕೆಲಸ ಕೂಡ ಮಾಡಿದೆ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ, ಅದರದ್ದು ಒಂದು ಅನುಭವ. ಹಾಗೆ ಇದ್ದಾಗ ಆದ್ದರಿಂದ ಅದು ಈ ಪಬ್ಲಿಸಿಟಿ ಎಲ್ಲ ನೋಡಿ ಮಾಡಿ, ಸೊ ಐ ವಾಸ್ ಮೀಟಿಂಗ್ ಅ ಲಾಟ್ ಆಫ್ ಪೀಪಲ್, ತುಂಬ ಜನರನ್ನು ಮೀಟ್ ಆಗ್ತಿದೆ. ನನಗೊಂದು ಪುಣ್ಯ ಅಂತ ಹೇಳಿದ್ರೆ, ಯಾರೂ ಕೂಡ ಒಬ್ಬ ಕಡಿಮೆ ವಯಸ್ಸಿನ ಯುವಕ ಇವನಿಗೇನು ಗೊತ್ತು ಅನ್ನೋ ರೀತಿಯಲ್ಲಿ ನೋಡಿಲ್ಲ. ಎಲ್ಲರೂ ಕೂಡ ನನಗೆ ಈಗ ಆಶ್ಚರ್ಯ ಆಗ್ತದೆ, ನಾನು ಅಷ್ಟು ಸಣ್ಣವನಾಗಿದ್ದೆ, ಅವರೆಲ್ಲ ಹೆಂಗೆ ನನಗೆ ಮೇ ಬಿ ನಾನು ಆ ರೀತಿ ಮಾತಾಡ್ತಿದ್ನೋ ಅಥವಾ ಅವರಿಗೆ ಅದೇನೋ ಒಂದು ಹೊಂದಾಣಿಕೆ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಯಾರೂ ಕೂಡ ನನಗೆ ಅವಮಾನಿಸಲಿಲ್ಲ, ನೀನು ಯಾರು, ನಿನಗೇನು ಗೊತ್ತು ಅಂತ ಕೇಳಲಿಲ್ಲ. ಆದ್ದರಿಂದ ನನಗೆ ಭಾಳಷ್ಟು ಇಂಥ ತುಂಬ ಜನರ ಜೊತೆ ಮತ್ತೇನು ನಾನು ಲೇಖನಗಳನ್ನು ಬರೀತಿದ್ನಲ್ಲ, ಓದ್ತಿದ್ರು, ನಾನು ಕಳಿಸ್ಕೊಟ್ರೆ ಓದಿ ಅಭಿಪ್ರಾಯ ಹೇಳ್ತಾಯಿದ್ರು. ಆದರೆ ನಾನು ಇವ್ರ ಜೊತೆ ನಾನು ಹೋಗಿ ಮೀಟ್ ಆಗಬೇಕು ಅನ್ನತಕ್ಕಂಥ ರೀತಿಯಲ್ಲ. ನನಗೆ ಲಂಕೇಶ್ ಅವ್ರ ಜೊತೆ ಭಾಳ ಕಡಿಮೆ ಅವರ ಪರಿಚಯ ಮತ್ತು ಆದರೆ ನನಗೀಗ ಉದಾಹರಣೆಗೆ ಗೌರಿ ಅಲ್ಲ, ನನಗೆ 22ನೇ ವಯಸ್ಸಿನಿಂದ ಆಕೆ ತೀರ್ಕೊಳ್ಳೋ ತನಕ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ನನಗೆ ಒಂಥರ ಅಕ್ಕನ ಥರ ಆಕೆ, ಅಂಥ ಒಂದು ಕ್ಲೋಸು. ನನಗೆ ರವಿ ಬೆಳಗೆರೆಯವರು ಕೂಡ ನನಗೆ ತುಂಬ ಒಳ್ಳೆಯ ಒಡನಾಟ ಅಂತ ಹೇಳಿದ್ರೆ, ನಾನು ಸುಮಾರು ವಿಷಯದಲ್ಲಿ ಅವ್ರಿಗೆ ಯಾಕೆ ಹಿಂಗೆ ಬರೀತೀರಾ ನೀವು, ಯಾಕೆ ಹಿಂಗೆ ಮಾಡ್ತೀರಾ, ಇದ್ರೇನು ಅಂತ ಹೇಳಿದ್ರೆ ಫಸ್ಟ್ ಅವ್ರು ಭಾಳ ಇದಾಯ್ತಲ್ಲ ಅಂತೇಳಿದ್ರೆ, ಅವರ ಪತ್ರಿಕೆ ಬಗ್ಗೆ ಭಾಳ ಆಸಕ್ತಿ ಬಂತಲ್ಲ ಜನರಿಗೆ. ಆ ಸಂದರ್ಭದಿಂದಲೇ ಮತ್ತು ನನಗೆ ಈ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಬಗ್ಗೆ ಭಾಳ ಆಸಕ್ತಿ ಇತ್ತು. ಅದು ಯಾಕೆ ಅಷ್ಟೊಂದು ವಿಭಿನ್ನವಾಗಿದೆ ಅನ್ನತಕ್ಕಂಥದ್ದು. ಮತ್ತು ಎಷ್ಟು ಮೀಟ್ ಅ ಲಾಟ್ ಆಫ್ ಎಡಿಟರ್ಸು. ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾನು ಕಾಲಮ್ ಬರೀತಾ ಇದ್ದೆ. ಮತ್ತು ಅದಾದಮೇಲೆ ಅದು ನಿಮಗೆ ಗೊತ್ತಿದೆಯೇನೋ, ನಾನು ವಿಜಯ ನೆಕ್ಸ್ಟ್ ಅನ್ನೋ ಒಂದು ಪತ್ರಿಕೆ ನಾನು ಎಡಿಟರ್ ಆಗಿದ್ದೆ. ಐ ವಾಸ್ ದಿ ಫಸ್ಟ್ ಎಡಿಟರ್ ಆಫ್ ಇದು. ಅಷ್ಟೊಂದು ಅನುಭವ ಸರಿಯಾಗಲಿಲ್ಲ. ಮತ್ತು ವಿಜಯ ಕರ್ನಾಟಕಕ್ಕೆ ನಾನು ನೇರ ಅಂತ ಒಂದು ಸುಮಾರು 1 ಪುಟ ಅಥವಾ 3/4 ಪುಟದ್ದು ನಾನು ಸಂದರ್ಶನ ಮಾಡ್ತಾಯಿದ್ದೆ ಸೈಮಲ್ಟೇನಿಯಸ್ಲಿ. ಸರ್, ಈಗ ಫೈನಲ್ ಆಗಿ ಒಂದು ಪರ್ಸನಲ್ ಪ್ರಶ್ನೆ ಕೇಳ್ಬೋದಾ ನಿಮಗೆ? ದೀಪಕ್ ತಿಮ್ಮಯ್ಯ ಅವರು ಯಾಕೆ ಸಿಂಗಲ್ ಆಗಿ ಉಳ್ಕೊಂಡಿದ್ದಾರೆ? ಅದಕ್ಕೆ ಸಮಸ್ಯೆ ಏನಿಲ್ಲ, ಇನ್ನೂ ಚಾನ್ಸ್ ಇದೆ.
ಸಮಸ್ಯೆ ಇದ್ದರೆ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಂತ ಹೇಳಿದ್ರೆ ಒಂದು ಮದುವೆಯ ಸಂಬಂಧ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಬಂಧ. ಅದಕ್ಕೆ ಒಂದು ಎಲ್ಲ ಆಗ್ತಾರೆ ಅನ್ನೋದಕ್ಕಾಗಿ ನೀವು ಆಗಬಾರ್ದು ಅನ್ನತಕ್ಕಂಥದ್ದು ನಂದು ಅಂತ ಹೇಳಿದ್ರೆ, ಮತ್ತು ಅದು ಇಬ್ಬರು ವ್ಯಕ್ತಿಗಳದ್ದು, ಮತ್ತು ಅದರಲ್ಲಿ ಭಾಳಷ್ಟು ತಾಳ್ಮೆಯಲ್ಲಿರಬೇಕು, ಮತ್ತು ಭಾಳಷ್ಟು ಸಹ ನಡೆಯ ಒಂದು ಒಮ್ಮತವಿರಬೇಕು. ಅದು ಏನಂತಂದರೆ ನಾನು ಒಂದು 12 ವರ್ಷದಿಂದಲೇ ಹಾಸ್ಟೆಲು, ಪಿ ಜಿ, ಅದು ಇದೆಲ್ಲ ಈ ಒಂದು ಸ್ವತಂತ್ರವಾಗಿರೋದು ಸ್ವಲ್ಪ ವಿಪರೀತ ಅಭ್ಯಾಸವಾಗ್ಬಿಟ್ಟಿದೆ. ಇಂಡಿಪೆಂಡೆಂಟು ಏನಂತಂದರೆ ಎಷ್ಟೊತ್ತಿಗೆ ಹೋಗೋದು, ಎಷ್ಟೊತ್ತಿಗೆ ಬರೋದು, ಏನೋ ಮಾಡೋದು, ಎಲ್ಲೋ ಹೋಗೋದು, ಇದೆಲ್ಲ ಇರಬೇಕಿದ್ರೆ ಎಲ್ಲೋ ಒಂದು ಕಡೆ ಆ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ, ಯಾವ ವಯಸ್ಸಿನಲ್ಲಿ ಬೇಗ ಮದುವೆ ಆಗ್ಬಿಡ್ಬೇಕು ಆಗ ಸ್ವಲ್ಪ ಆಗ ಅಂತಂದರೆ ಏನೆಲ್ಲೋ ಪ್ರೋಗ್ರಾಮ್ಸ್ ಮಾಡ್ತಿದ್ದಾಗಿರ್ಬೋದು, ಓಡಾಟ ಜಾಸ್ತಿ ಇತ್ತು. ಅದಾದ ನಂತರ ಸ್ವಲ್ಪ ಆ ನಿಟ್ಟಿನಲ್ಲಿ ಅಂತಂದರೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು ಅನಿಸುತ್ತೆ. ಇಲ್ಲ ಬಟ್ ಆ ಟೈಮಲ್ಲಿ ಸಹಜವಾಗಿ ಒಂದು ಆಕರ್ಷಣೆ ಅಂತ ಬರುತ್ತಲ್ಲ, ಅದು ಆಗಲಿಲ್ವಾ? ಇಲ್ಲ ಅದೆಲ್ಲ ಟ್ರೂ ಅಂತ ಹೇಳಿದ್ರೆ ನನಗೆಲ್ಲ. ಅದಕ್ಕೆ ನಾನು ಅನ್ನಲ್ಲ, ನಾನು ಆಗಲೇ ಮಾತಾಡಬೇಕಾದ್ರೆ ಒಂದು ಆಗಬೇಕಿದ್ರೆ ನಾನು 23 ವರ್ಷದಲ್ಲೇ ಮದುವೆ ಆಗಬೇಕಾಗಿತ್ತು ಅನಿಸುತ್ತೆ. ಆದರೆ ಈಗ ಭಯ ಆಗ್ತದೆ, ಆಗೋಗ್ಬಿಟ್ಟಿದ್ರೆ ಮತ್ತೆ ಹೆಂಗಪ್ಪ. ಆ ನಂತರ ಬಂದಿರತಕ್ಕಂಥ ಅನೇಕ ಕಷ್ಟಗಳಾಗಿರ್ಬೋದು, ಸಮಸ್ಯೆ ಇತ್ತಂದರೆ ನಾನು ತುಂಬ ಬಿಸ್ನೆಸ್ ನನಗೆ ನಾವೀಗ ಫಸ್ಟ್ ಟೈಮ್ ಬಿಸ್ನೆಸ್ ಮೆನ್ ಅಂತಂದರೆ ನಾನು ಒಂದು ಮೀಡಿಯಾ ಕಂಪ್ನಿ ಅಂತ ಶುರು ಮಾಡಿದೆ, ಟ್ರೇಡಿಂಗ್ ಅಂತ ಶುರು ಮಾಡಿದೆ, ಶಾಲೆ ಓಪನ್ ಮಾಡಬೇಕು ಅಂತ ಹೋದೆ, ಬಿರಿಯಾನಿ ಸೆಂಟರ್ ಮಾಡಬೇಕು ಅಂತ ಹೋದೆ, ಏನೇನೋ ಮಾಡಿ ಸಾಲ ಎಲ್ಲ ತಲೆಗೆ ಎಳ್ಕೊಂಡು ಕಷ್ಟಪಟ್ಟೆ. ಆಗ ಈ ಒಂದು ಆಲ್ಮೋಸ್ಟ್ ಅಬೌಟ್ 15 ವರ್ಷ ಈ ಸಾಲದ ಸುಳಿಯಿಂದ ಬರಲಿಕ್ಕೆ ತಗೊಂಡು ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಟ್ಟಿತ್ತು. ನೋಡೋಣ ಭವಿಷ್ಯದಲ್ಲಿ ಹೆಂಗಿರ್ತದೆ. ಇಟ್ಸ್ ನೆವರ್ ಟು ಲೇಟ್. ಓಕೆ, ಕೊನೆಯದಾಗಿ ನಾನು ದೀಪಕ್ ತಿಮ್ಮ ಅವ್ರಿಗೆ ನನಗೆ ಇತ್ತೀಚೆಗೆ ಪರಿಚಯ ಆದಾಗ ಅಥವಾ ಇತ್ತೀಚೆಗೆ ನಾವು ಮೀಟ್ ಮಾಡಿದಾಗ, ನಾನು 2ನೇ ಸಲ ಮೀಟ್ ಮಾಡ್ತಾ ಇರೋದು. ಮೊದಲನೇ ನಮ್ಮ ಯೋಮಕೇಶ್ ಅಂತ ನನ್ನ ಸಹೋದ್ಯೋಗಿ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾನು ಮೀಟ್ ಮಾಡಿದ್ದು. ಜಾಸ್ತಿ ಮಾತಾಡಿಲ್ಲ. ಸೊ ಅವಾಗ ಗೊತ್ತಾಯ್ತು ನನಗೆ ಇವ್ರದೊಂದು ಸಂಸ್ಥೆ ಇದೆ, ಅದು ಡಿಬೇಟ್ನ ಪ್ರಮೋಟ್ ಮಾಡೋಕ್ಕೆ ಅಥವಾ ಡಿಬೇಟನ್ನು ಕಲಿಸೋಕ್ಕೆ, ಅಂದರೆ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಇರುವಂಥದ್ದು ವರ್ಬ್ಯಾಟಲ್ ಅಂತ. ಕರೆಕ್ಟಾ ಸರ್? ಸೊ ಇದರ ಹಿಂದೆ ಉದ್ದೇಶ ಏನು ಸರ್? ಈಗ ನಾನು ಭಾಳಷ್ಟು ವರ್ಷಗಳಿಂದ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ನನಗೆ ಮಕ್ಕಳಿಗೆ ಕೂಡ ಅವರಲ್ಲಿ ಚಿಂತನಾ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಯಾವ ರೀತಿಯಲ್ಲಿ ಬರೀ ಕಲಿಕೆ ಅಂತ ಹೇಳಿದ್ರೆ ತಲೆಯೊಳಗೆ ತುಂಬಿಸ್ತಕ್ಕಂಥದ್ದಲ್ಲ, ನೀವು ಆ ವಿಷಯವನ್ನು ಅರ್ಜಿಸ್ಕೊಳ್ಬೇಕು, ನೀವು ಅದರಿಂದ ನೀವು ಪ್ರಯೋಜನ ಬರೀ ಆ ವಿಷಯವನ್ನು ನೀವು ಸ್ವೀಕರಿಸಿ ಅದನ್ನು ನಿಮ್ಮ ಮಿದುಳಲ್ಲಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದರಿಂದ ಉಪಯೋಗವಾಗಬೇಕು. ಮತ್ತು ಆ ಉಪಯೋಗದಿಂದ ನೀವು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತಮ ನಾಗರಿಕನಾಗಿ ವ್ಯವಹರಿಸಬೇಕು, ಬೆಳಿಬೇಕು. ಇಲ್ಲದಿದ್ದರೆ ಅದು ಶಿಕ್ಷಣವಲ್ಲ, ಎಕ್ಸಾಕ್ಟ್ಲಿ, ಅದು ಬರೀ ಟ್ರೈನಿಂಗ್. ಕರೆಕ್ಟಾ? ಈಗ ನಿಮಗೆ ಕುದುರೆ ಓಡಿಸ್ಲಿಕ್ಕೆ ಗೊತ್ತಿದೆ, ಆದರೆ ಕುದುರೆ ಓಡಿಸ್ಲಿಕ್ಕೆ ಗೊತ್ತಿದೆ ಅಷ್ಟೇ, ನೀವು ರೇಸ್ಗೂ ಹೋಗಲ್ಲ, ಕುದುರೆನೂ ಓಡಿಸೋಲ್ಲ, ಬರೀ ಒಂದು ಸರ್ಟಿಫಿಕೇಟ್ ಇದೆ ಕುದುರೆ ಓಡಿಸೋದು ಅಂತ ಹೇಳಿಬಿಟ್ರೆ ಅದರಿಂದ ಯಾರು ಕುದುರೆಗೂ ಪ್ರಯೋಜನ ಇಲ್ಲ, ನಿಮಗೂ ಇಲ್ಲ ಅಲ್ವಾ? ಕರೆಕ್ಟ್. ಸೊ ಅದೇ ರೀತಿ ಈಗ ನನಗೆ ಅದೆಲ್ಲ ಈ ಶಿಕ್ಷಣ ಮಾಡಿಬಿಟ್ಟು ಮತ್ತು ಒಂದು ದಿವಸ ಈ ಟಿ ವಿ ಇದೆಲ್ಲ ಮಾಡ್ತಿದ್ದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮ ರಾಜಕಾರಣಿಗಳು ಅನೇಕ ಅವರ ಈಗ ಅಸೆಂಬ್ಲಿಯಲ್ಲಾಗಿರ್ಬೋದು, ಈಗ ಸ್ವಲ್ಪ ಅದೆಲ್ಲ ಸ್ವಲ್ಪ ಉತ್ತಮವಾಗಿದೆ. ಭಾಳ ಗಲಾಟೆ ಮಾಡ್ಕೋತಿದ್ರು, ಕೂಗಾಡೋದಾಗಿರ್ಬೋದು, ಸರಿಯಾಗಿ ಅವರು ವಾದ ಮಂಡಿಸೋದಿಲ್ಲ, ಜನರಿಗೆ ಕೊಡುಗೆ ಹೇಳಿದ್ರೆ. ಈಗ ನಿಮಗೆ ವಾದ ಮಂಡಿಸ್ಲಿಕ್ಕೆ ಆಗಿದ್ರೆ ಏನು ಮಾಡ್ತೀರಾ? ನೀವು ಸಿಟ್ಟು ಬರ್ತದೆ ನಿಮಗೆ, ಅಷ್ಟೇ ಅಲ್ಲ. ಈಗ ನಿಮ್ಗೆ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಸರಿಯಾಗಿ ಉತ್ತರ ಹೇಳಲಿಕ್ಕಾಗಿದ್ರೆ ಇನ್ನೊಂದು ಸಲ ಕೇಳಿದಾಗ ನಿಮಗೆ ಸಿಟ್ಟು ಬರ್ತದೆ ಅಷ್ಟೇ ಅಲ್ವಾ? ಈ ಸಿಟ್ಟಿಗೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ವಾಕ್ಚಾತುರ್ಯದ ಕೊರತೆ. ಕರೆಕ್ಟಾಗಿ ಈಗ ಬುದ್ಧನಿಗೆ ಯಾತಕ್ಕಾಗಿ ಸಿಟ್ಟು ಬರ್ತಿರಲಿಲ್ಲ ಅಂತ ಹೇಳಿದ್ರೆ, ಅವನು ಎಲ್ಲ ವಿಚಾರವನ್ನು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ದ ಕಾರಣದಿಂದಾಗಿ ಬುದ್ಧನಿಗೆ ಸಿಟ್ಟು ಬರ್ತಾ ಇರಲಿಲ್ಲ. ಕರೆಕ್ಟಾಗಿ ಸಿಟ್ಟು ಬರೋದು ಯಾರಿಗೆ ಅಂತ ಹೇಳಿದ್ರೆ ಆ ಆಂತರಿಕ ಬೇಗುದಿ. ಕರೆಕ್ಟಾ? ನನಗೆ ಅದು ಹಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ. ಆದ್ದರಿಂದ ಅನೇಕ ರಾಜಕಾರಣಿಗಳು ಸಿಟ್ಟೆಲ್ಲ ಮಾಡ್ಕೊಳ್ತಕ್ಕೆ ಅವ್ರಿಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಮಾನವ ಸಮಾಜದಲ್ಲಿ ನಾವು ಇನ್ನೊಬ್ಬರ ವಿಚಾರವನ್ನು ಆಲಿಸುವಂಥ ಒಂದು ವ್ಯವಧಾನವನ್ನಾದರೂ ಬೆಳೆಸ್ಕೋಬೇಕು. ಯಾಕಂದರೆ ಎಲ್ಲರೂ ನಾನು ಹೇಳಿದ್ದನ್ನು ಒಪ್ಕೋಬೇಕು ಅಂತ ಅನ್ನುವಂಥ ಭ್ರಮೆಯಲ್ಲಿ ನಾವಿರಬಾರ್ದು ಅಲ್ವಾ? ಈಗ ಕಾಂಗ್ರೆಸ್ಸಲ್ಲಿದ್ದವರೇ ಈಗ ಬಿ ಜೆ ಪಿಗೆ ಹೋಗಿರೋದು, ಬಿ ಜೆ ಪಿಲಿ ಇದ್ದವರೇ ನಾಳೆ ಕಾಂಗ್ರೆಸ್ಸಿಗೆ ಬರ್ಬೋದು. ಯಾರೂ ಕೂಡ ಒಬ್ಬ ವ್ಯಕ್ತಿ ನೀನು ಹುಟ್ಟಿದಾಗ ಕಾಂಗ್ರೆಸ್ಸು ಅಂತಿದ್ರೆ ಅವನ ಇಷ್ಟ ಪ್ರಕಾರ ಇದ್ದರೆ ಅದು ಬೇರೆ ವಿಚಾರ. ಈಗ ಒಂದು ಕಾಲ ಈಗ ಬಿ ಜೆ ಪಿಯವರು ಇಷ್ಟು ಮಂದಿ ಆಗಿರೋದೇನೋ ಅವರು ಹೊಸ ಬಿ ಜೆ ಪಿಯವರನ್ನು ಸೃಷ್ಟಿ ಮಾಡಿದ್ರೆ ಇಲ್ಲ.
ಅನೇಕ ಮಂದಿ ಕಾಂಗ್ರೆಸ್ ಚಿಂತನೆಯಲ್ಲಿದ್ದವರೆಲ್ಲ ಬಿ ಜೆ ಪಿಗೆ ಓಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಈಗ ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಅಲ್ಲ ಬಿ ಜೆ ಪಿಗೆ ಓಟ್ ಹಾಕಿದವರು ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕಿ ಕರ್ನಾಟಕದಲ್ಲಿ ಅಲ್ವಾ. ಆದ್ದರಿಂದ ಮನ ಪರಿವರ್ತನೆ ಆಗೋದು ಹೇಗೆ? ನಿಮ್ಮ ವಿಚಾರವನ್ನು ಅವರಿಗೆ ತಲುಪಿಸಿದಾಗ. ಈಗ ಅದು ಕೂಡ ಒಂದು ಡಿಬೇಟೇ ಅಂತಂದರೆ ನೀವು ನಿಮ್ಮ ವಾದವನ್ನು ಮಂಡಿಸ್ತೀರಾ, ಆದರೆ ಅದು ವಾದ ಅಂತ ಹೇಳೋದಿಲ್ಲ, ಅಭಿಪ್ರಾಯವನ್ನು ಮಂಡಿಸ್ತೀರಾ. ಅದನ್ನು ಜನಕ್ಕೆ ಇಷ್ಟ ಆದರೆ ನಿಮ್ಮ ಪರ ಬರ್ತಾರೆ, ಇಲ್ಲದಿದ್ದರೆ ವಿರೋಧಿಗಳ ಜೊತೆ ಹೋಗ್ತಾರೆ. ಹೌದು. ಇದನ್ನು ಚೆನ್ನಾಗಿ ಮಾಡಬೇಕಿದ್ರೆ ಅವರಿಗೆ ಒಂದಷ್ಟು ತರಬೇತಿ ಇರಬೇಕು, ಇಲ್ಲ ಅದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಈ ಸಮಾಜ ನಮ್ಮ ಭಾರತದಲ್ಲಂತೂ ಎಷ್ಟೊಂದು ಇದಾಗೋಗ್ಬಿಟ್ಟಿದೆ, ಏನಂತಾರೆ ಏನಪ್ಪ ಅದ್ರ ಹೆಸರು, ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಆಗೋಗ್ಬಿಟ್ಟಿದೆ ಅಂತಂದರೆ ನಾಳೆ ಮಾತಿಗೆ ಜಗಳ ಆಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ಬೋದು. ಈಗಲೇ ಆಗ್ತದಲ್ಲ, ನೀವು ಕೇಳಿದ್ರೆ ಸಿಟ್ಟು ಬರ್ತದೆ ಜನರಿಗೆ. ನೀವು ಯಾಕೆ ಪಾರ್ಕ್ ಮಾಡಿದಂಗೆ ಅಂತೇಳಿ ಸಿಟ್ಟು ಬರ್ತದೆ ಜನರಿಗೆ. ಬ್ಯಾಟಲ್ ಇದನ್ನು ನಾವು ಜನರಿಗೆ ಯಾವ ರೀತಿ ನೀವು ತಾರ್ಕಿಕವಾಗಿ ಚಿಂತನೆಯನ್ನು ಮಾಡ್ಬೋದು, ವ್ಯವಸ್ಥಿತವಾಗಿ ಹೇಗೆ ನಿಮ್ಮ ವಿಚಾರಗಳನ್ನು ತಿಳಿಸ್ಕೊಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಚಿಂತನೆಯನ್ನು ಯಾವ ರೀತಿ ನೀವು ಮಂಡಿಸಿ ನಿಮ್ಮ ವಿರೋಧಿಗಳನ್ನು ಗೆಲ್ಲಬಹುದು, ಹೇಗೆ ನಿಮ್ಮ ವಿರುದ್ಧವಾಗಿರ್ತಕ್ಕಂಥ ಯಾವುದಾದ್ರೂ ಅಭಿಪ್ರಾಯ ಅಥವಾ ವಾದ ಬಂದಾಗ ಅದನ್ನು ಹೇಗೆ ಸಹಿಸಬೇಕು, ಹೇಗೆ ನಿಮ್ಮ ಪ್ರತಿವಾದಿಗಳನ್ನು ನೀವು ಗೌರವಿಸಬೇಕು, ಒಂದು ಮಾನವ ಸಮಾಜದಲ್ಲಿ ಹೇಗೆ ಎಲ್ಲರ ಜೊತೆ ಅಂದರೆ ನಿಮ್ಮನ್ನು ವಿರೋಧಿಸುವವರನ್ನು ಕೂಡ ಒಳಗೊಂಡು ಎಲ್ಲರ ಜೊತೆ ಹೇಗೆ ಬದುಕಬೇಕು, ಇದೆಲ್ಲ ನಾವು ಹೇಳ್ಕೊಡ್ತೀವಿ ಮಕ್ಕಳು. ವಂಡರ್ಫುಲ್. ಈಗ ಅದನ್ನು ಯಾರು ಅದಕ್ಕೆ ಅಡ್ಮಿಷನ್ ತೊಗೊಬೋದು, ಹೇಗೆ ಯಾರು ಬೇಕಿದ್ರು. ಈಗ ಮಕ್ಕಳಿಗೆ 8 ವರ್ಷದಿಂದ ನಾವು ಶುರು ಮಾಡ್ತೀವಿ. ನಾವು ಯುರೋಪಲ್ಲಿ ಮಾಡಿದ್ದೀವಿ, ಈ ಆ್ಯಕ್ಟಿವಿಟಿ ಅಮೇರಿಕಾದಲ್ಲೂ ಆಗಿದೆ, ಕೆನಡಾದಲ್ಲೂ ಮಾಡಿದ್ದಾರೆ, ಯುರೋಪಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಆಗಿದೆ. ನಾವು ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸಲ್ಲಿ ಮಿಡ್ಲ್ ಈಸ್ಟಿಂದೆಲ್ಲ ಬರ್ತಾರೆ. ಭಾರತದಲ್ಲಂತೂ ಭಾಳ ದೊಡ್ಡ ರೀತಿಯಲ್ಲಿ ಆಗಿದೆ, ಭಾಳ ದೊಡ್ಡ ಆರ್ಗನೈಸೇಷನ್ ಇದು. ಅನೇಕ ರಾಜಕಾರಣಿಗಳು ಬಂದು ನೋಡಿದರೆ, ನಮ್ಮ ಬೊಮ್ಮಾಯಿಯವರು ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಡಿ ಕೆ ಅವರಾಗಿರ್ಬೋದು, ಅನೇಕ ರಾಜಕಾರಣಿಗಳು ಬಂದು ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ನಾವು ಇದರಲ್ಲಿ ಕೂಡ ಮಾಡಿದಾಗ, ಯಾವುದರಲ್ಲಿ ನಾವು ರಾಜಸ್ಥಾನದಲ್ಲಿ ಮಾಡಿದಾಗ ಅಲ್ಲೂ ಕೂಡ ಎಂ ಪಿಗಳೆಲ್ಲ ರಾಜಸ್ಥಾನದ ಕೆಲವು ಬಂದು ನೋಡಿದ್ದಾರೆ, ಖುಷಿಪಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಅನೇಕ ಶಾಲೆಗಳು ಈಗ ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ನಡೀತಾ ಇದೆ ಅದು. ಸೊ ಆಸಕ್ತರು ದಯವಿಟ್ಟು ಅದನ್ನು ಕೂಡ ಗಮನಿಸಿ ಈ ವಿಚಾರಗಳ ಜೊತೆಗೆ, ಯಾಕೆಂದರೆ ಅದು ತುಂಬ ಎಸೆನ್ಷಿಯಲ್ ಸ್ಕಿಲ್ ಅದು. ಓಕೆ, ವಾದ ಮಂಡನೆ ಮಾಡೋದು, ಮಾತಾಡೋದು, ಅಥವಾ ನಿಮ್ಮ ವಾಕ್ ಚಾತುರ್ಯವನ್ನು ಸರಿಪಡಿಸ್ಕೊಳ್ಳೋದು, ಅದು ಕೂಡ ಆಸಕ್ತರು ಗಮನಿಸಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಶನದ ಕೊನೆಯ ಭಾಗಕ್ಕೆ ಈಗ ಬಂದಿದ್ದೀನಿ. ನಾನು ನಮ್ಮ ಜೊತೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇಷ್ಟೊತ್ತು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂಥ, ತಮ್ಮ ಜರ್ನಿಯನ್ನು ಹೇಳಿದಂಥ ಮತ್ತು ಕರ್ನಾಟಕ ರಾಜಕಾರಣದ ಬಗ್ಗೆ ನಮಗೊಂದು ನಮ್ಮ ಪ್ರಜ್ಞೆಯನ್ನು ಹೆಚ್ಚಿಸಿದಂಥ ತಮ್ಮ ಕಾರ್ಯಕ್ರಮದ ಮೂಲಕ ಮತ್ತು ಈ ಕಾರ್ಯಕ್ರಮದ ಮೂಲಕ ಸೊ ದೀಪಕ್ ತಿಮ್ಮಯ್ಯ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು. ನೀವು ನಿಮ್ಮ ಸ್ಟೈಲೇ ಬೇರೆ. ನನಗೊಂಥರ ಹೇಳಿದ್ರೆ ನೀವು ಕೂಡ ಭಾಳಷ್ಟು ಸಮಾಧಾನದಿಂದ, ಭಾಳಷ್ಟು ಆಸಕ್ತಿಪೂರ್ಣವಾಗಿ ಅಂತ ಹೇಳಿದ್ರೆ ಬರೀ ಏನೋ ಕೇಳಬೇಕು ಮಾಡಬೇಕು ಅಂತಲ್ಲ, ಇಷ್ಟೊಂದು ತಾಳ್ಮೆಯಿಂದ, ಮತ್ತು ಅದಕ್ಕೆ ನೀವು ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಕೆಲವೊಮ್ಮೆ ಅದು ಬೇರೆ ಬೇರೆ ಜನರ ಸ್ಟೈಲ್. ಈಗ ನಾನು ಸ್ವಲ್ಪ ಜಾಸ್ತಿ ಏನು ಪಟ ಅಂತ ಹೇಳ್ತಾ ಹೋಗ್ಬೋದು, ಆದರೆ ನೀವು ಈಗ ಅರ್ಥ ಮಾಡಿಕೊಂಡು ಮೆಲ್ಲೆ ಎಲ್ಲಿ ಹೀಗೆ ಹೇಳಬೇಕು, ಎಲ್ಲಿ ಕೇಳಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತೀರ. ಅದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನದ ಶೈಲಿ. ಅದರಿಂದಲೇ ನಿಮಗೆ ಭಾಳಷ್ಟು ಯಶಸ್ಸು ಸಿಕ್ಕಿರ್ತಕ್ಕಂಥದ್ದು ಮತ್ತು ನೀವು ಪ್ರಖ್ಯಾತರಾಗಿರ್ತಕ್ಕಂಥದ್ದು. ನಿಮಗೂ ಕೂಡ ಬಹಳಷ್ಟು ಯಶಸ್ಸು ಬರಲಿ. ಇನ್ನೂ ಕೂಡ ನಿಮ್ಮ ಕಾರ್ಯಕ್ರಮ ಭಾಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ಳಿ ಅಂತ ಹಾರೈಸ್ತಾ ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸೊ ದೀಪಕ್ ತಿಮ್ಮಯ್ಯ ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ ಈಗ. ಸೊ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಜನರಿಗೆ ಒಳ್ಳೆಯದಾಗ ಮಾಡುವಂಥದ್ದೇ ಭಾಳ ಮುಖ್ಯ. ಸೊ ಅವರು ಅಲ್ಲಿದ್ದೂ ಕೂಡ ಜನರಿಗೆ ಒಳ್ಳೆಯದಾಗೋದನ್ನು ಅವರು ಮಾಡ್ತಾರೆ ಅಂತ ನಾನು ಆಶಿಸ್ತಾ, ಮತ್ತು ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಕೂಡ ಇನ್ನೂ ಒಳ್ಳೆಯ ಅವಕಾಶಗಳು ಮತ್ತು ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶಗಳು ಮತ್ತು ಸಂದರ್ಭಗಳು ಸೃಷ್ಟಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ಮುಂದೊಂದು ದಿನ ಬಹುಶಃ ಮತ್ತೊಂದು ಸಲ ನಾವು ಮಾತಾಡ್ಬೋದೇನೋ. ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಶೇಷವಾಗಿ ನಿಮ್ಮ ರಾಜಕೀಯ ಆಸಕ್ತ ಸ್ನೇಹಿತರೊಂದಿಗೆ. ಮತ್ತು ಇವರ ಕಾರ್ಯಕ್ರಮ ನೋಡಿರುವಂಥ ಜನ ಯಾರೆಲ್ಲ ಇದ್ದೀರಾ, ಅವರು ದಯವಿಟ್ಟು ಯಾವ ಕಾರ್ಯಕ್ರಮ ನೋಡಿದ್ರಿ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.